ಹಲೋ ಮಕ್ಕಳ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಿ ಎಲ್ರು? ಹೌ ಆರ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್? ಮಕ್ಕಳ, ನಾನು ನಿಮ್ಮ ಗುರು ಸರ್. ಇವತ್ತಿನ ದಿನ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಟೀಚ್ ಮಾಡಕ್ ಬಂದಿದ್ದೀನಿ. ಸೊ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ಈ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ತಿಳ್ಕೊಂಡ್ರೆ ಮಕ್ಕಳ ನಿಮಗೆ ಬೇಸಿಕ್ ಅಥವಾ ಬಿಗಿನಿಂಗ್ ಚಾಪ್ಟರ್ಸ್ಗಳೇನು ಬರುತ್ತೆ ಕ್ಲಾಸ್ 12 ಅಲ್ಲಿ, ಇದೆಲ್ಲವೂ ಕೂಡ ಪ್ರತಿಯೊಂದು ಕೂಡ ನೀಟಾಗಿ ಅರ್ಥ ಆಗುತ್ತೆ. ಸೊ ಕ್ಲಾಸ್ 12 ಅಲ್ಲಿ ಏನಾದರೂ ಬಿಗಿನಿಂಗ್ ಚಾಪ್ಟರ್ಸ್ಗಳನ್ನ ಅರ್ಥ ಮಾಡ್ಕೋಬೇಕಂದ್ರೆ, ಅಂದ್ರೆ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಅಂತ ಕ್ಲಾಸ್ 12 ಒಂದು ಟಾಪಿಕ್ ಬರುತ್ತೆ, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಅಂತೇಳಿ ಒಂದು ಟಾಪಿಕ್ ಬರುತ್ತೆ. ಈ ಎರಡನ್ನೂ ಕೂಡ ನೀಟಾಗಿ ಅರ್ಥ ಮಾಡ್ಕೋಬೇಕಂತಂದ್ರೆ ಮಕ್ಕಳ ನಿಮಗೆ ಇಲ್ಲಿರೋ ಫಂಕ್ಷನ್ಸ್ಗಳನ್ನ ನೀಟಾಗಿ ಅರ್ಥ ಮಾಡ್ಕೋಬೇಕು. ಬಿಗಿನಿಂಗ್ ಅಲ್ಲೇ ಹೇಳ್ಬಿಡ್ತೀನಿ, ಇದರಲ್ಲಿ ಯಾವ್ದು ಇಂಪಾರ್ಟೆಂಟ್ ಅಂತಂದ್ರೆ ಮಕ್ಕಳ ಡೊಮೈನ್ ರೇಂಜ್, ಇದ್ರ ಬಗ್ಗೆ ಸಿಕ್ಕಾಬಟ್ಟೆ ನಾಲೆಡ್ಜ್ ಇರಲೇಬೇಕು. ಅಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ಏನು 8 ಗ್ರಾಫ್ಸ್ ಇದೆ ಮಕ್ಕಳ, ಈ 8 ಗ್ರಾಫ್ಸ್ದು ಗ್ರಾಫಿಕಲ್ ಅಪ್ರೋಚ್ ಅಂದ್ರೆ ಗ್ರಾಫ್ನ ಹೇಗೆ ಬರೆಯೋದು ಮತ್ತೆ ಅದರದ್ದು ಅದರ ಡೊಮೈನ್ ಮತ್ತೆ ರೇಂಜ್ ಅದರದ್ದು ಸ್ವಲ್ಪ ಅಪ್ಲಿಕೇಶನ್ಸ್ ಕೂಡ ನೀಟಾಗಿ ತಿಳ್ಕೊಳ್ಳೇಬೇಕು. ಸೊ ಇದನ್ನ ತಿಳ್ಕೊಂಡ್ರೆ ಮಾತ್ರ ಮಕ್ಕಳ ನಿಮಗೆ ಸೆಕೆಂಡ್ PU ಹೋದಾಗ ನಿಮಗೆ ಈಸಿ ಆಗುತ್ತೆ. ಅಂಡ್ KCET ಅಲ್ಲಿ ಕೂಡ ಒಳ್ಳೆ ಮಾರ್ಕ್ಸ್ ತೊಗೊಳಕ್ಕಾಗುತ್ತೆ. ನೋಡಿ, ದರ್ ಇಸ್ ಅ ಲಾಟ್ ಆಫ್ ಗ್ಯಾಪ್ ಬಿಟ್ವೀನ್ ದ ಬೋರ್ಡ್ ಎಕ್ಸಾಮ್ಸ್ ಅಂಡ್ KCET ಎಕ್ಸಾಮ್ಸ್. ಸೊ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಏನು ಕಲಿತೀರಿ ಮಕ್ಕಳ, KCET ಎಕ್ಸಾಮ್ಸ್ ಅಲ್ಲಿ ಏನು ಕಲಿತೀರಿ, ಸಿಕ್ಕಾಬಟ್ಟೆ ಗ್ಯಾಪ್ ಇದೆ. ಈ ಗ್ಯಾಪ್ ಯಾವ ರೀತಿ ಇದೆ ಅಂದ್ರೆ ಮಕ್ಕಳ, ನಿಮಗೆ ಜಸ್ಟ್ ಬೇಸಿಕ್ಸ್ ಕಲ್ತಿರ್ತೀರಿ, ಇದ್ರ ಅಪ್ಲಿಕೇಶನ್ಸ್ ನಿಮಗೆ ಗೊತ್ತೇ ಇರೋದಿಲ್ಲ. ಸ್ಟ್ರೈಟ್ ಅವೇ ಇದು ಸೆಕೆಂಡ್ PU ಬಂದಾಗ ನಿಮಗೆ ಜಾಸ್ತಿ ಆಗ್ತಿದೆ ಅಂತ ಅನ್ಸುತ್ತೆ. ಓಕೆ, ಸೊ ಏನೋ ತುಂಬಾ ವಿಷಯಗಳನ್ನ ಹೇಳ್ತಿದ್ದಾರೆ, ನಮಗೆ ಗೊತ್ತಿಲ್ಲದೆ ಇರೋ ತುಂಬಾ ವಿಷಯಗಳನ್ನ ಹೇಳ್ತಿದ್ದಾರೆ ಅಂತ ಅನ್ಸುತ್ತೆ. ಬಟ್ ಆ ಥರ ಅಲ್ಲ. ಫಸ್ಟ್ PU ನೀಟಾಗಿ ಕಲ್ತಿದ್ದಿದ್ರೆ ಸೆಕೆಂಡ್ PU ನಿಮಗೆ ಅಷ್ಟು ಕಷ್ಟ ಆಗ್ತಿರ್ಲಿಲ್ಲ. ಸೊ ಲಾಸ್ಟಲ್ಲಿ ಕೂಡ ಹೇಳಿದ್ದೆ ನಾನು. ಸೊ ಯಾರು ಇಲ್ಲಿ ಮಾರ್ಕ್ಸ್ ಬರ್ತೀರಿ ಮಕ್ಕಳ, ದಿಸ್ ಇಸ್ ನಾಟ್ ದ ಪ್ಲೇಸ್ ಫಾರ್ ಯು. ಇದು ಮಾರ್ಕ್ಸ್ಗೋಸ್ಕರ ಅಲ್ಲ, ಇದು ಪ್ಯೂರ್ಲಿ ನಾಲೆಡ್ಜ್ಗೋಸ್ಕರ. ಯಾಕಂದ್ರೆ ಇದನ್ನ ಏನು ಈ ಸೀರೀಸ್ ಫಾಲೋ ಮಾಡ್ತಾ ಇದ್ರಿ ಮಕ್ಕಳ, ಈ ಸೀರೀಸ್ ಇಂದ ನಿಮಗೆ KCET ಎಕ್ಸಾಮ್ಸ್ ಅಲ್ಲಿ ಒಳ್ಳೆ ಸ್ಕೋರ್ ಮಾಡೋ ರೀತಿ ಆ್ಯಂಡ್ ನಿಮಗೆ ಫ್ಯೂಚರಲ್ಲಿ ಮಕ್ಕಳ KCET ಪ್ರಿಪರೇಷನ್ಸ್ ಮಾಡ್ಕೋಬೇಕಾದ್ರೆ ನಾನು ಏನೇನು ಕಾನ್ಸೆಪ್ಟ್ಸ್ ಹೇಳ್ಕೊಟ್ಟಿದ್ದೀನಿ ಇದೆಲ್ಲವೂ ಕೂಡ ನಿಮ್ಗಲ್ಲಿ ಹೆಲ್ಪ್ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಹಾಗಾದ್ರೆ ಮಕ್ಕಳ ಇವತ್ತಿನ ದಿನ ರಿಲೇಷನ್ಸ್ ಅಂಡ್ ಫಂಕ್ಷನ್ ಶುರು ಮಾಡೋಣ. ಮಕ್ಕಳ ನೋಡಿ, ನಾನು ಲಾಸ್ಟ್ ಕ್ಲಾಸ್ ಕೂಡ ಹೇಳಿದ್ದೆ, ಈ ಕ್ಲಾಸ್ ಕೂಡ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ PU ನಿಮ್ಗೆ ಇರೋದು 4 ಚಾಪ್ಟರ್, ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಸೆಟ್ಸ್, ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ 2 ಆಯಿತು, 3 ಟ್ರಿಗ್ನೋಮೆಟ್ರಿ, 4ನೇದು ಇನ್ಇಕ್ವಾಲಿಟೀಸ್. ಈ 4 ಚಾಪ್ಟರ್ನ ಕರೆಕ್ಟಾಗಿ ತಿಳ್ಕೊಂಡ್ಬಿಟ್ರೆ ಯು ಕ್ಯಾನ್ ರೂಲ್ ಸೆಕೆಂಡ್ PU ಮ್ಯಾಥಮೆಟಿಕ್ಸ್ ಸ್ಟೂಡೆಂಟ್ಸ್. ಓಕೆನಾ? ಸೊ ಹಾಗಾದ್ರೆ ಮಕ್ಕಳ ಶುರು ಮಾಡೋಣ. ಸೊ ಇವತ್ತಿನ ದಿನ ನೋಡಿ, ಈ ಬ್ಯಾಚ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ನೋಡಿ, ನಿಮಗೆ ಮಕ್ಕಳ ಒಂದು ವಿಷಯ ತಿಳ್ಕೊಂಡಿರ್ಬೇಕು, ಏನಂತ ಅಂದ್ರೆ ಇಲ್ಲಿ ಏನು ಈ ಬ್ಯಾಚ್ ನೋಟ್ಸ್ ಎಲ್ಲ ಏನಿದೆ ಮಕ್ಕಳ, ಈ ನೋಟ್ಸ್ ಮತ್ತೆ ಎಲ್ಲ ಏನೇ ಇಂಪಾರ್ಟೆಂಟ್ ಕ್ವಶನ್ಸ್ ಇರ್ಬೋದು, ಇದೆಲ್ಲವೂ ಕೂಡ ನಿಮಗೆ ವಾಟ್ಸಪ್ಪಲ್ಲಿ ಸಿಗ್ತಾ ಹೋಗುತ್ತೆ. ಓಕೆ, ಸೊ ವಾಟ್ಸಪ್ಪಲ್ಲಿ ಆಲ್ರೆಡಿ ನೀವೆಲ್ಲ ಎನ್ರೋಲ್ ಆಗಿದ್ರೆ ಮಕ್ಕಳ, ಅಂದ್ರೆ ವಾಟ್ಸಪ್ ಚಾನಲ್ ಏನಿದೆ ಅದಕ್ಕೆ ಆಲ್ರೆಡಿ ನೀವೆಲ್ಲ ಏನು ಲಾಗಿನ್ ಆಗಿದ್ರೆ ಅಥವಾ ಲಿಂಕ್ ಯೂಸ್ ಮಾಡ್ಕೊಂಡು ಏನಾದರೂ ವಾಟ್ಸಪ್ ಚಾನಲ್ನ ಯೂಸ್ ಮಾಡ್ತಿದ್ರೆ ಅದರಲ್ಲಿ ಕೂಡ ನೋಟ್ಸ್ ಸಿಗುತ್ತೆ ಆ್ಯಂಡ್ ಎಕ್ಸ್ಟ್ರಾ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಸಿಗ್ತಾ ಹೋಗುತ್ತೆ. ಓಕೆನಾ? ಸೊ ಆ್ಯಂಡ್ ಯು ಆಲ್ ನೋ ದಟ್ ದಿಸ್ ಬ್ಯಾಚ್ ಇಸ್ ಫಾರ್ ಫ್ರೀ. ಸೊ ಆದರೂ ಕೂಡ ನಿಮಗೆ ಮಕ್ಕಳ PW ನಮ್ದು ಆ್ಯಪ್ ಏನಿದೆ ಅದ್ರಲ್ಲಿ ಹೋಗಿ ಲಾಗಿನ್ ಆಗ್ಬೋದು. ಸೊ ಲಾಗಿನ್ ಆದರೆ ಮಕ್ಕಳ ನಿಮಗೆ ಫ್ಯೂಚರಲ್ಲಿ ಕೂಡ ಯಾವ್ದು ಹೊಸ ಬ್ಯಾಚ್ ಶುರು ಆಗ್ತಿದೆ ಅದರದ್ದೆಲ್ಲ ನೋಟಿಫಿಕೇಶನ್ಸ್ ಕೂಡ ಸಿಗುತ್ತೆ. ಸೊ ವಿಲ್ ಗೆಟ್ ಲಾಟ್ ಆಫ್ ಬೆನಿಫಿಟ್ ಫ್ರಮ್ ದಟ್. ಆ್ಯಂಡ್ ಅಷ್ಟೇ ಅಲ್ಲ ಮಕ್ಕಳ, ಸೊ ಇಫ್ ಯು ಒನ್ಸ್ ಗೋ ಆ್ಯಂಡ್ ರಿಜಿಸ್ಟರ್ಡ್ ಯೂಸಿಂಗ್ ಯುವರ್ ಮೊಬೈಲ್ ನಂಬರ್, ದೆನ್ ಅಲ್ಲಿ ಏನು ಮಾಡ್ಬೋದು, ನಮ್ಮ ಬ್ಯಾಚ್ನ ಆಕ್ಸೆಸ್ ಮಾಡ್ಬೋದು ಫಾರ್ ಫ್ರೀ ಯೂಸಿಂಗ್. ಮಕ್ಕಳ ಅಷ್ಟೇ ಅಲ್ಲ, ನಿಮಗೆ ಏನಲ್ಲಿ ನೋಟ್ ಸಿಗುತ್ತೆ, ವಿಡಿಯೋ ಕೂಡ ಅಲ್ಲಿ ಕೂಡ ನೋಡ್ಬೋದು ನೀವು. ಓಕೆ, ಆ್ಯಂಡ್ ದೆರ್ ಆರ್ ಲಾಟ್ ಆಫ್ ಫೀಚರ್ಸ್ ಇನ್ ಇಟ್. 2x 3x ಸ್ಪೀಡಲ್ಲೆಲ್ಲ ನೋಡ್ಬೋದು, ಸೇಮ್ ಆಸ್ ಯೂಟ್ಯೂಬ್. ಓಕೆ, ಸೊ ಅಷ್ಟೇ ಅಲ್ಲ ಮಕ್ಕಳ, ನಿಮಗೆ ನೋಟ್ಸ್ಗಳು ಸಿಗುತ್ತೆ, DPPಗಳೆಲ್ಲ ಅಲ್ಲೇ ಸಿಗ್ತಾ ಹೋಗುತ್ತೆ. ಓಕೆನಾ? ಫೈನ್. ಸೊ ನೋಡಿ, ಸೊ ಕನ್ನಡ ಫಸ್ಟ್ PUC ಆಸ್ ಯು ಆಲ್ ನೋ ಸ್ಟೂಡೆಂಟ್ಸ್, ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಮ್ಯಾರಥಾನ್ಸ್ ಎಲ್ಲ ಮುಂದೆ ಬರ್ತಾ ಹೋಗುತ್ತೆ. ಸೊ ಈಗ ಜಸ್ಟ್ ಪ್ಯೂರ್ಲಿ ನಾಲೆಡ್ಜ್ಗೋಸ್ಕರ ನಿಮಗೆ ಇದನ್ನು ತಿಳಿಸ್ತಾ ಇದೀವಿ. ಆ್ಯಂಡ್ ಈ ಬ್ಯಾಚ್ನ ಮಕ್ಕಳ ನೀವು 31st May 2026 ತನಕ ಕೂಡ ನೀವು ಇದನ್ನ ಎಕ್ಸ್ಪ್ಲೋರ್ ಮಾಡ್ಬೋದು ಅಥವಾ ಆಕ್ಸೆಸ್ ಮಾಡ್ಬೋದು. ಓಕೆನಾ? ಸೊ ಫೈನ್. ಸೊ ಇದರಲ್ಲಿ ಪ್ರತಿಯೊಂದು ಸಬ್ಜೆಕ್ಟ್ಸ್ ಕೂಡ ಸಿಗ್ತಾ ಹೋಗುತ್ತೆ. ಸೊ ನಮ್ದು ಮ್ಯಾಥಮೆಟಿಕ್ಸ್ ಮಕ್ಕಳ ಆಲ್ರೆಡಿ ಒನ್ ಚಾಪ್ಟರ್ ಆಗಿದೆ, ಸೆಟ್ಸ್. ಓಕೆ, 2ನೇ ಚಾಪ್ಟರ್ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್, ಅದರದ್ದು ಕೂಡ ವಿಡಿಯೋ DPP ಎಲ್ಲ ಕೂಡ ಇಲ್ಲಿ ಸಿಗ್ತಾ ಹೋಗುತ್ತೆ. ಓಕೆನಾ? ಫೈನ್. ಆಸ್ ಯು ಆಲ್ ನೋ ಸ್ಟೂಡೆಂಟ್ಸ್ ಅಬೌಟ್ ಅವರ್ ಚಾನಲ್, PW ಕನ್ನಡ ಚಾನಲ್. ಸೊ ಇದು ಆಲ್ರೆಡಿ ನೀವೆಲ್ಲ ಅದ್ರ ಬಗ್ಗೆ ಗೊತ್ತಿರೋದ್ರಿಂದನೇ ಇಲ್ಲಿ ಕ್ಲಾಸ್ ಕೇಳ್ತಾ ಇದ್ದೀರಿ, ಹೌದಲ್ಲ? ಸೊ ದಿಸ್ ಇಸ್ ಅವರ್ ಚಾನಲ್. ಅಷ್ಟೇ ಅಲ್ಲ ಮಕ್ಕಳ, ದರ್ ಇಸ್ ಒನ್ ಮೋರ್ ಚಾನಲ್ ಫಾರ್ KCET, PW KCET ಅಂತ ಹೇಳಿ ಇನ್ನೊಂದು ಚಾನಲ್ ಇದೆ ಮಕ್ಕಳ. ಆ ಚಾನಲ್ನ ಕೂಡ ನೀವು ಎಕ್ಸ್ಪ್ಲೋರ್ ಮಾಡಬಹುದು ಪ್ಯೂರ್ಲಿ ಫಾರ್ ಯುವರ್ KCET ಎಕ್ಸಾಮ್ಸ್ ಪ್ರಿಪರೇಷನ್ಸ್. ಆ್ಯಂಡ್ ನೆನಪಿರಲಿ, ಜನವರಿ ಮತ್ತು ಫೆಬ್ರವರಿ ಮಂತಲ್ಲಿ ಕ್ಲಾಸ್ 11ಗೆ ಬೇಕಾಗಿರುವಂಥ KCET ಸಿಲೆಬಸ್ನ ಕೂಡ ಅಲ್ಲಿ ಅಪ್ಲೋಡ್ ಮಾಡ್ತಾ ಬರ್ತೀವಿ. ಸೊ ಅಲ್ಲಿ ಕ್ಲಾಸಸ್ ಮಾಡ್ತಾ ಬರ್ತೀವಿ ಮಕ್ಕಳ, ಯು ಕ್ಯಾನ್ ಆಲ್ಸೋ ವಾಚ್ ಇಟ್. ಓಕೆನಾ? ಫೈನ್. ಸೊ ಹಾಗಾದ್ರೆ ವಿ ಶಾಲ್ ಸ್ಟಾರ್ಟ್ ವಿತ್ ದ ಥಿಂಗ್ಸ್. ಸೊ ಇವತ್ತಿನ ದಿನ ಏನೇನು ಕವರ್ ಮಾಡ್ತಾ ಬರ್ತೀವಿ. ಸೊ ವಾಟ್ ಆರ್ ದ ಥಿಂಗ್ಸ್ ವಿ ಆರ್ ಗೋಯಿಂಗ್ ಟು ಕವರ್ ಟುಡೇ? ಸೊ ವಿ ಆರ್ ಗೋಯಿಂಗ್ ಟು ಕವರ್ ಅಬೌಟ್ ರಿಲೇಷನ್ಸ್ ಸ್ಟೂಡೆಂಟ್ಸ್, ರಿಲೇಷನ್ಸ್. ಓಕೆ, ರಿಲೇಷನ್ಸ್ ಬಗ್ಗೆ ಕವರ್ ಮಾಡ್ತೀವಿ, ಫಂಕ್ಷನ್ಸ್ ಬಗ್ಗೆ ಕವರ್ ಮಾಡ್ತೀವಿ. ಓಕೆ, ಫಂಕ್ಷನ್ಸ್ ಬಗ್ಗೆ ಕವರ್ ಮಾಡ್ತೀವಿ. ಅಷ್ಟೇ ಅಲ್ಲ ಮಕ್ಕಳ, ಡೊಮೈನ್ ಆ್ಯಂಡ್ ರೇಂಜ್ ಬಗ್ಗೆ ಕವರ್ ಮಾಡ್ತೀವಿ. ಸೊ ಡೊಮೈನ್ ಆ್ಯಂಡ್ ರೇಂಜ್ ಬಗ್ಗೆ ಕವರ್ ಮಾಡ್ತೀವಿ ಮಕ್ಕಳ. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ಗ್ರಾಫ್ಸ್ ಆಫ್ ಸ್ಟ್ಯಾಂಡರ್ಡ್ ಫಂಕ್ಷನ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ಗ್ರಾಫ್ಸ್ ಆಫ್ ಸ್ಟ್ಯಾಂಡರ್ಡ್ ಫಂಕ್ಷನ್ಸ್ ಬಗ್ಗೆನೂ ಕೂಡ ಡಿಸ್ಕಷನ್ಸ್ ಮಾಡ್ತೀವಿ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಇಷ್ಟು ವಿಷಯಗಳನ್ನ ಮಕ್ಕಳ ಇವತ್ತಿನ ದಿನ ಡಿಸ್ಕಸ್ ಮಾಡ್ತೀವಿ. ಗ್ರಾಫ್ಸ್ ಆಫ್ ಸ್ಟ್ಯಾಂಡರ್ಡ್ ಫಂಕ್ಷನ್ಸ್,
ಆ್ಯಂಡ್ ಇಲ್ಲಿ ಡೊಮೇನ್ ಆ್ಯಂಡ್ ರೇಂಜ್. ಓಕೆ, ಸೊ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಎಲ್ಲಾನು ಕೂಡ ನಾವು ಇದರಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಈಗ ಬರೋಣ ಇದರಲ್ಲಿ. ಸೊ ಕಮಿಂಗ್ ಟು ದ ವೆರಿ ಫಸ್ಟ್ ಥಿಂಗ್ ಸ್ಟೂಡೆಂಟ್ಸ್, ವಾಟ್ ಯು ಮೀನ್ ಬೈ ಆರ್ಡರ್ಡ್ ಪೇರ್ಸ್? ಸೊ ಆರ್ಡರ್ಡ್ ಪೇರ್ ಅಂದ್ರೆ ಏನು? ಅಲ್ಲೇ ಇದೆ ಮಕ್ಕಳ, ಪೇರ್ ಅಂದ್ರೆ ಏನು? ಎರಡು ಅಂತ ಅರ್ಥ, ಹೌದಲ್ಲ? ಓಕೆ, ಆರ್ಡರ್ಡ್ ಅಂದ್ರೆ ದರ್ ಇಸ್ ಅ ಪರ್ಟಿಕ್ಯುಲರ್ ಆರ್ಡರ್ ಇಯರ್, ಫಸ್ಟ್ ಎಲಿಮೆಂಟ್ ಸೆಕೆಂಡ್ ಎಲಿಮೆಂಟ್ ಇದೇ ರೀತಿ ಬರುತ್ತೆ ಮಕ್ಕಳ. ಸೊ ಆರ್ಡರ್ಡ್ ಪೇರ್ ಅಂತಂದ್ರೆ ಯೂಶ್ವಲಿ ವಿ ರೈಟ್ ಲೈಕ್ ದಿಸ್. ನೋಡಿ, ಆರ್ಡರ್ಡ್ ಪೇರ್ ಅಂದ್ರೆ ಮಕ್ಕಳ ವಿ ರೈಟ್ ಲೈಕ್ ದಿಸ್, ದಟ್ ಇಸ್ A, B. ಇದನ್ನ ಆರ್ಡರ್ಡ್ ಪೇರ್ ಅಂತ ಕರಿತೀವಿ, ಹೌದಲ್ಲ? ಸೊ ದಿಸ್ ಇಸ್ ದ ಫಸ್ಟ್ ಎಲಿಮೆಂಟ್ ಅಂಡ್ ದಿಸ್ ಇಸ್ ದ ಸೆಕೆಂಡ್ ಎಲಿಮೆಂಟ್. ಇದು ಫಸ್ಟ್ ಎಲಿಮೆಂಟ್ ಆಗುತ್ತೆ, ದಿಸ್ ಇಸ್ ದ ಫಸ್ಟ್ ಎಲಿಮೆಂಟ್ ಅಂಡ್ ದಿಸ್ ಇಸ್ ದ ಸೆಕೆಂಡ್ ಎಲಿಮೆಂಟ್. ದಿಸ್ ಇಸ್ ದ ಸೆಕೆಂಡ್ ಎಲಿಮೆಂಟ್ ಇಯರ್. ಅಂದ್ರೆ ಇದೇ ಆರ್ಡರ್ ಅಲ್ಲಿ ಬರೀಬೇಕಂತ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಇದನ್ನ ಎಲ್ಲಿ ನೋಡಿದಿರಿ? ಯೂಶ್ವಲಿ ಇದನ್ನ ಎಲ್ಲಿ ನೋಡಿದಿರಿ ಮಕ್ಕಳ? ಇದನ್ನ ಕೋಆರ್ಡಿನೇಟ್ಸ್ ರೀತಿ ಬರೆಯೋದು ಬೇಕಾದ್ರೆ ನೋಡಿದಿರಿ, ಹೌದಲ್ಲ? ಇದನ್ನ ಕೋಆರ್ಡಿನೇಟ್ಸ್ ರೀತಿ ಬರೆಯೋದನ್ನ ನೋಡಿದಿರಿ ಮಕ್ಕಳ. ಇಲ್ಲಿ ಏನು A, B ಅಂತ ಇದೆ, ಇದನ್ನ ಯೂಶ್ವಲಿ ನಾವು ಕೋಆರ್ಡಿನೇಟ್ಸ್ ಕೂಡ ಯೂಸ್ ಮಾಡ್ತೀವಿ. ವಿ ಯೂಸ್ ಆರ್ಡರ್ಡ್ ಪೇರ್ ಫಾರ್ ಕೋಆರ್ಡಿನೇಟ್ಸ್ ಆಲ್ಸೋ ಇನ್ 2-dimensional ಜಾಮೆಟ್ರಿ, ಹೌದಲ್ಲ ಮಕ್ಕಳ? ವಿ ಯೂಸ್ ಆರ್ಡರ್ಡ್ ಪೇರ್ A, B, or we use ordered pair x, y. We use ordered pair x, y. Okay, so in the in 2-dimensional geometry, in 2-dimensional geometry. ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ ಮಕ್ಕಳ, ನಾನು ನಿಮಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ, ಏನಂತ ಹೇಳಿದ್ದೆ? there is a difference between the interval and intervalಗೂ ಮಕ್ಕಳ ಮತ್ತೆ ಆರ್ಡರ್ಡ್ ಪೇರ್ಗೂ ಡಿಫರೆನ್ಸ್ ಇದೆ. ಇಂಟರ್ವಲ್ ಬೇರೆ, ಆರ್ಡರ್ಡ್ ಪೇರೇ ಬೇರೆ. ಅರ್ಥ ಆಗ್ತಿದೆ ಎಲ್ಲರಿಗೂ? both are different students, both are very much different. So ನೋಡಿ, you need to understand the difference between the ordered pair and interval. ತುಂಬಾ ಜನಕ್ಕೆ ಇದು ಡಿಫರೆನ್ಸ್ ಗೊತ್ತಿರೋದಿಲ್ಲ. ಆರ್ಡರ್ಡ್ ಪೇರ್ ಮತ್ತೆ ಇಂಟರ್ವಲ್ ಎರಡು ಕೂಡ ಸೇಮ್ ಅನ್ಕೊಂಡ್ಬಿಟ್ಟಿರ್ತಾರೆ, ಇಲ್ಲ. ಸೊ ಆರ್ಡರ್ಡ್ ಪೇರ್ ಏನಿದೆ ಮಕ್ಕಳ, ಈ ಆರ್ಡರ್ಡ್ ಪೇರ್ ನಾವು 2-dimensional ಜಾಮೆಟ್ರಿಲಿ ಕೋಆರ್ಡಿನೇಟ್ಸ್ ಆಗಿ ಯೂಸ್ ಮಾಡ್ತೀವಿ. ಓಕೆ, ವಿ ಯೂಸ್ ಆರ್ಡರ್ಡ್ ಪೇರ್ x, y in 2-dimensional ಜಾಮೆಟ್ರಿ ಆಸ್ ಕೋಆರ್ಡಿನೇಟ್ಸ್. ಯಾವ ರೀತಿ ಮಕ್ಕಳ? ಆಸ್ ಕೋಆರ್ಡಿನೇಟ್ಸ್ ಯೂಸ್ ಮಾಡ್ತೀವಿ. ಓಕೆ, ಸೊ ಆಸ್ ಕೋಆರ್ಡಿನೇಟ್ಸ್ ರೀತಿ ಯೂಸ್ ಮಾಡ್ತೀವಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆಯಾ? ಬಟ್ ಇಂಟರ್ವಲ್ಸ್ ಬೇರೆ. ಇಂಟರ್ವಲ್ಸ್ ಆರ್ ನಾಟ್ ಕೋಆರ್ಡಿನೇಟ್ ಸ್ಟೂಡೆಂಟ್ಸ್. ಇಂಟರ್ವಲ್ಸ್ಗೂ ಕೋಆರ್ಡಿನೇಟ್ಸ್ಗೂ ಸಿಕ್ಕಾಪಟ್ಟೆ ಡಿಫರೆನ್ಸ್ ಇದೆ. ಲೆಟ್ ಮಿ ಶೋ ಯು. ಇಲ್ಲಿ ನೋಡಿ ಮಕ್ಕಳ, ಸಪೋಸ್ ಐ ರೈಟ್ ಹಿಯರ್. ಓಕೆ, ಸೊ ಸಪೋಸ್ ಐ ರೈಟ್ ಹಿಯರ್, ವಾಚ್ ಹಿಯರ್ ಎವ್ರಿವನ್, ಕರೆಕ್ಟಾಗಿ ನೋಡಿ. ಸೊ ಆರ್ಡರ್ಡ್ ಪೇರ್ x, y ಅಂತ ಬರೆದ್ರೆ, ಸಾರಿ ಆರ್ಡರ್ಡ್ ಪೇರ್, ಸೊ ಆರ್ಡರ್ಡ್ ಪೇರ್ ಇಯರ್ ಸ್ಟೂಡೆಂಟ್ಸ್ ಇಟ್ ಇಸ್ 2, 5 ಅಂತ ಬರೆದ್ರೆ, ಆರ್ಡರ್ಡ್ ಪೇರ್ 2, 5 ಅಂತ ಬರೆದ್ರೆ ಏನಾಗುತ್ತೆ? ಆನ್ ದ ಗ್ರಾಫ್. ಓಕೆ, ಆನ್ ದ ಗ್ರಾಫ್ ಸ್ಟೂಡೆಂಟ್ಸ್ ಇಯರ್ ವಿ ರೈಟ್. ಓಕೆ, ಸೊ ಇಲ್ಲಿ ನೋಡಿ, ಇದರಲ್ಲಿ ನನಗೆ, ಸೊ ಇಲ್ಲಿ 2 ಅಂತ ಅನ್ಕೊಳ್ಳಿ, ಸಮ್ವೇರ್ ಇಯರ್ 2 ವಿ ಹ್ಯಾವ್ ಗಾಟ್ ಅಂಡ್ ಸಮ್ವೇರ್ ಇಯರ್ 5 ವಿ ಹ್ಯಾವ್ ಗಾಟ್, ಅಂಡ್ ದಿಸ್ ಇಸ್ ದ ಪಾಯಿಂಟ್ ವಿ ಗೆಟ್ ಸ್ಟೂಡೆಂಟ್ಸ್. ಈ ಪಾಯಿಂಟ್ ನಾವು ಏನಂತ ಕರಿತೀವಿ? 2, 5 ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ಬಟ್ ವೆನ್ ಇಟ್ ಕಮ್ಸ್ ಟು ಇಂಟರ್ವಲ್ ಅಲ್ಲ, ಸೊ ವೆನ್ ಇಟ್ ಕಮ್ಸ್ ಟು ಇಂಟರ್ವಲ್, ಓಕೆ, ವೆನ್ ಇಟ್ ಕಮ್ಸ್ ಟು ಇಂಟರ್ವಲ್ ಇಸ್ ಅ ಡಿಫರೆಂಟ್ ಥಿಂಗ್ ಸ್ಟೂಡೆಂಟ್ಸ್. ಇಂಟರ್ವಲ್ ಅಲ್ಲಿ ನನ್ನ ಮಕ್ಕಳ x ಬಿಲಾಂಗ್ಸ್ ಟು 2, 5 ಅಂತ ಅಂದ್ರೆ, x ಬಿಲಾಂಗ್ಸ್ ಟು 2, 5 ಅಂದ್ರೆ ಅರ್ಥ ಏನು? ಸೊ ನಾನು ಇಲ್ಲಿ ಇದೇ 2-dimensional ಜಾಮೆಟ್ರಿ ತಗೊಳ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ. ಬಟ್ ಇಲ್ಲಿ ಮಕ್ಕಳ ಐ ಆಮ್ ಜಸ್ಟ್ ಟೇಕಿಂಗ್ ಆನ್ x ಅಂಡ್ y ಆಕ್ಸಿಸ್. ಇಲ್ಲಿ 2 ಇದೆ, ಇಲ್ಲಿ 5 ಇದೆ. ಅರ್ಥ ಆಗ್ತಿದೆಯಾ? ಐ ಆಮ್ ಟೇಕಿಂಗ್ ದ ವ್ಯಾಲ್ಯೂಸ್ ಬಿಟ್ವೀನ್ ದಿಸ್. ಎಲ್ಲಿಂದ ಇಲ್ಲಿ ಮಕ್ಕಳ? ಇಲ್ಲಿಂದ ಶುರು ಮಾಡಿ ಇಲ್ಲಿಂದ ಇಲ್ಲಿವರೆಗೆ ವ್ಯಾಲ್ಯೂಗಳನ್ನ ಮಾತ್ರ ತಗೊಳ್ತಾ ಇದ್ದೀನಿ. ಐ ಆಮ್ ಜಸ್ಟ್ ಕನ್ಸಿಡರಿಂಗ್ ದೀಸ್ ವ್ಯಾಲ್ಯೂಸ್ ಆನ್ x ಆಕ್ಸಿಸ್. ಅರ್ಥ ಆಗ್ತಿದೆ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. x dash, y dash. Okay, so here it is x dash, so y dash. See here, this consists of only one point students. ಯಾವುದೋ ಒಂದು ಪಾಯಿಂಟ್ ಮಾತ್ರ ಕನ್ಸಿಡರ್ ಮಾಡ್ತೀವಿ 2, 5. But this is not like that. It consists of all the values between 2 and 5 students. It consists of all the values, or it considers all the values between 2 and 5. 2 ಮತ್ತೆ 5 ನಡುವೆ ಇರೋ ಪ್ರತಿಯೊಂದು ವ್ಯಾಲ್ಯೂಸ್ ಕೂಡ ತಗೊಳ್ತಾ ಹೋಗುತ್ತೆ. ಸೊ ಇಂಟರ್ವಲ್ಗೂ ಮತ್ತೆ ನಿಮ್ಮ ಏನು ಇದರಲ್ಲಿ ಆರ್ಡರ್ಡ್ ಪೇರ್ಗೂ ಡಿಫರೆನ್ಸ್ ಇರೋದು ಇಷ್ಟೇ. ಆರ್ಡರ್ಡ್ ಪೇರ್ ವಿಲ್ ಟೇಕ್ ಓನ್ಲಿ 1 ಎಲಿಮೆಂಟ್, ಬಟ್ ಇದು ಆ ರೀತಿ ಅಲ್ಲ. ಇಟ್ ಟೇಕ್ಸ್ ಆಲ್ ದ ವ್ಯಾಲ್ಯೂಸ್. ಇಲ್ಲಿ ಎಲಿಮೆಂಟ್ ಅಂತ ಹೇಳ್ತಿಲ್ಲ ಅಥವಾ ಪಾಯಿಂಟ್ ಅಂತ ಹೇಳ್ತಿಲ್ಲ ಮಕ್ಕಳ, ಇಟ್ ಟೇಕ್ಸ್ ಆಲ್ ದ ವ್ಯಾಲ್ಯೂಸ್ ಅಂತ ಹೇಳ್ತಾ ಇದ್ದೀನಿ ಬಿಟ್ವೀನ್ 2 and 5. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದ್ಯಾ? ಸೊ ಆರ್ಡರ್ಡ್ ಪೇರ್ ಅಂದ್ರೆ ಕೋಆರ್ಡಿನೇಟ್ಸ್ ಆಗಿ ಯೂಸ್ ಮಾಡ್ತಾ ಬರ್ತೀವಿ, ಬಟ್ ಇಂಟರ್ವಲ್ ಅಂತಂದ್ರೆ ಮಕ್ಕಳ ದಿಸ್ ಇಸ್ ಹೌ ವಿ ಯೂಸ್. ಸೊ ಇದಕ್ಕೆ ಮೇಜರ್ ಡಿಫರೆನ್ಸ್ ಗೊತ್ತಿರ್ಬೇಕು ನಿಮಗೆ. ಸೊ ತುಂಬಾ ಜನಕ್ಕೆ ಈ ಡಿಫರೆನ್ಸೇ ಗೊತ್ತಿರೋದಿಲ್ಲ. ದಯವಿಟ್ಟು ತಿಳ್ಕೊಳ್ಳಿ ಮಕ್ಕಳ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಷ್ಟೇ ಅಲ್ಲ, ವಿ ಕ್ಯಾನ್ ಆಲ್ಸೋ ರೈಟ್ here y belongs to -3, we can write here -6, -2. ಈ ರೀತಿನೂ ಕೂಡ ಬರೀಬಹುದು. ಸೊ ವಾಟ್ ಯು ಮೀನ್ ಬೈ ದಿಸ್? ದಿಸ್ ಇಸ್ ನಥಿಂಗ್ ಬಟ್ ಇಂಟರ್ವಲ್ ಸ್ಟೂಡೆಂಟ್ಸ್. ಇದೇನು ಮಕ್ಕಳ ಇದು? ದಿಸ್ ಇಸ್ ನಥಿಂಗ್ ಬಟ್ ಇಂಟರ್ವಲ್. ಸೊ ಇದು ಅರ್ಥ ಏನು? ವಾಟ್ ಯು ಮೀನ್ ಬೈ ದಿಸ್? ಸೊ y will be one of the value. What is the meaning of this? y will be one of the value between what? One of the value. Okay, between what students? Between -6 and -2. ಅರ್ಥ ಆಗ್ತಿದ್ಯಾ?
ಓಕೆ ಬಿಟ್ವೀನ್ -6 and -2, ಬಿಟ್ವೀನ್ -6 and -2. ಇದನ್ನು ಯಾವ ರೀತಿ ಬರಿತೀವಿ? ಹೌ ಡು ಯು ರೈಟ್ ಇನ್ ದ ಗ್ರಾಫ್? ನೋಡಿ ಮಕ್ಕಳ, ದಿಸ್ ಇಸ್ ಹೌ ವಿ ರೈಟ್. ಓಕೆ, ಸೊ ದಿಸ್ ಇಸ್ ಹೌ ವಿ ರೈಟ್ ಸ್ಟೂಡೆಂಟ್ಸ್. ವಾಚ್ ಹಿಯರ್ ಎವ್ರಿ ಒನ್. ನೋಡಿ ಈ ಕಡೆ. ಸೊ ದಿಸ್ ಇಸ್ x. ಓಕೆ, x ಡ್ಯಾಶ್, y ಡ್ಯಾಶ್, ಅಂಡ್ ದೆನ್ ದ ಒರಿಜಿನ್. ಅಂಡ್ ಇಲ್ಲಿಗೆ ಬಂದಾಗ ಮಕ್ಕಳ, ಓಕೆ, ಸೊ ಇಲ್ಲಿಗೆ ಬಂದಾಗ ವಿ ರೈಟ್ ಹಿಯರ್ ಇಟ್ ಇಸ್ -2. ಓಕೆ, ಸೊ ಇಲ್ಲೆಲ್ಲೋ -2 ಇದೆ, ಇಲ್ಲೆಲ್ಲೋ -6 ಇದೆ. ವಿ ಆರ್ ಕನ್ಸಿಡರಿಂಗ್ ದ ವ್ಯಾಲ್ಯೂಸ್ ಬಿಟ್ವೀನ್ ದಿಸ್ ಆ್ಯಂಡ್ ದಿಸ್. ಇಲ್ಲಿಂದ ಶುರು ಮಾಡಿ ಇಲ್ಲಿವರೆಗೆ ತಗೊಳ್ತಾ ಇದ್ದೀವಿ. ಅರ್ಥ ಆಗ್ತಿದೆ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದ್ಯಾ? ಓಕೆ, ಆ್ಯಂಡ್ ಇನ್ನೊಂದು ವಿಷಯ ಮಕ್ಕಳ, ನಮಗೆ ಇದರಲ್ಲಿ, ಓಕೆ, ಸೊ ಇದರಲ್ಲಿ ನೋಡಿ ಆರ್ಡರ್ಡ್ ಪೇರಲ್ಲಿ ಇನ್ ದ ಇಂಟರ್ವಲ್ ಸ್ಟೂಡೆಂಟ್ಸ್, ಇಂಟರ್ವಲಲ್ಲಿ ನೋಡಿ. ಓಕೆ, ಸೊ ಇಂಟರ್ವಲಲ್ಲಿ ಬರೆದಾಗ ಮಕ್ಕಳ, ಇಂಟರ್ವಲಲ್ಲಿ ಬರೆದಾಗ ನನಗೆ ಒಂದು ವಿಷಯ ಗೊತ್ತು. ಇಲ್ಲಿ a, b ಅಂತ ಬರೆದ್ರೆ, ಸೊ ಇಲ್ಲಿ a, b ಅಂತ ಬರೆದ್ರೆ ನನಗೇನು ಗೊತ್ತಿದೆ ಮಕ್ಕಳ? a ಶುಡ್ ಬಿ ಲೆಸರ್ ದೆನ್ b ಆಲ್ವೇಸ್. a ಶುಡ್ ಬಿ ಲೆಸರ್ ದೆನ್ b. ಹೌದು, ಮೊದಲ ಎಲಿಮೆಂಟ್ ಎರಡನೇ ಎಲಿಮೆಂಟ್ಗಿಂತ ಕಡಿಮೆ ಇರಲೇಬೇಕು. ಯಾವಾಗ? ಇಂಟರ್ವಲ್ ಅಲ್ಲಿ. ಬಟ್ ಆರ್ಡರ್ಡ್ ಪೇರಲ್ಲಿ ಆ ರೀತಿ ಇಲ್ಲ. ಆರ್ಡರ್ಡ್ ಪೇರ್ ಅಂದ್ರೆ ಏನು? ಕೋಆರ್ಡಿನೇಟ್ಸ್ ಯಾವ ರೀತಿ ಆದ್ರೂ ಬರೀಬಹುದು. ನೋಡಿ ಇದರಲ್ಲಿ, ಓಕೆ, ಸೊ ಆರ್ಡರ್ಡ್ ಪೇರಲ್ಲಿ ಬಂದಾಗ ಮಕ್ಕಳ, ಸೊ ಆರ್ಡರ್ಡ್ ಪೇರ್, ಓಕೆ, ಸೊ ಆರ್ಡರ್ಡ್ ಪೇರಲ್ಲಿ ಬಂದಾಗ ನೋಡಿ, ಆರ್ಡರ್ಡ್ ಪೇರಲ್ಲಿ ಬಂದಾಗ ಸೊ ನಮ್ಗೆ ಗೊತ್ತಿರೋದು ಇಷ್ಟೇ. ಫಸ್ಟ್ ಎಲಿಮೆಂಟ್, ಸೆಕೆಂಡ್ ಎಲಿಮೆಂಟ್ ಅಷ್ಟೇ ಗೊತ್ತಿರೋದು ಮಕ್ಕಳ ನಮಗೆ. ಇದು ಫಸ್ಟ್ ಎಲಿಮೆಂಟ್, ಇದು ಸೆಕೆಂಡ್ ಎಲಿಮೆಂಟ್, ಇಷ್ಟೇ ಗೊತ್ತಿರೋದು. ದಿಸ್ ಇಸ್ ಫಸ್ಟ್ ಎಲಿಮೆಂಟ್, ದಿಸ್ ಇಸ್ ಫಸ್ಟ್ ಎಲಿಮೆಂಟ್, ಆ್ಯಂಡ್ ದಿಸ್ ಇಸ್ ಸೆಕೆಂಡ್ ಎಲಿಮೆಂಟ್. ಇಷ್ಟೇ ಗೊತ್ತಿರೋದು ನಮಗೆ. ಫಸ್ಟ್ ಎಲಿಮೆಂಟ್ ಆ್ಯಂಡ್ ಸೆಕೆಂಡ್ ಎಲಿಮೆಂಟ್ ಅಷ್ಟೇ ಗೊತ್ತಿರೋದು ಮಕ್ಕಳ. ದಿಸ್ ಇಸ್ ಫಸ್ಟ್ ಎಲಿಮೆಂಟ್ ಆ್ಯಂಡ್ ದಿಸ್ ಇಸ್ ಸೆಕೆಂಡ್ ಎಲಿಮೆಂಟ್. ಅಪಾರ್ಟ್ ಫ್ರಮ್ ದಿಸ್ ವಿ ಆರ್ ನಾಟ್ ಬಾದರ್ಡ್ ಅಬೌಟ್ ಎನಿಥಿಂಗ್. ಅಪಾರ್ಟ್ ಫ್ರಮ್ ದಿಸ್ ವಿ ಆರ್ ನಾಟ್ ಬಾದರ್ಡ್ ಅಬೌಟ್ ಎನಿಥಿಂಗ್. ಬಟ್ ಇದರಲ್ಲಿ ನೋಡಿ ಮಕ್ಕಳ, ದಿಸ್ ಇಫ್ ಐ ರೈಟ್ ಹಿಯರ್ 2, 5 ದಟ್ ಈಸ್ ಕರೆಕ್ಟ್. ಓಕೆ, ಬಟ್ ಇಫ್ ಐ ರೈಟ್ ಹಿಯರ್ 5, 2 ದಿಸ್ ಇಸ್ ರಾಂಗ್. ಯಾಕೆ ಇದು ತಪ್ಪು? ಬಿಕಾಸ್ a ಈಸ್ ನಾಟ್ ಲೆಸರ್ ದೆನ್ b ಇಯರ್. ಮೊದಲ ಎಲಿಮೆಂಟ್ ಮಕ್ಕಳ ಎರಡನೇ ಎಲಿಮೆಂಟ್ಗಿಂತ ಕಡಿಮೆ ಇರಬೇಕು, ಹೌದಲ್ಲ? ಬಟ್ ಇಲ್ಲಿ ನೋಡಿ ಜಾಸ್ತಿ ಇದೆ, ಸೊ ತಗೊಳಕ್ ಸಾಧ್ಯ ಇಲ್ಲ. ಬಟ್ ಇಲ್ಲಿ ಆ ರೀತಿ ಅಲ್ಲ. ಮಕ್ಕಳ. ಇವನ್ ಐ ಕ್ಯಾನ್ ರೈಟ್ 2, 5 ದಿಸ್ ಇಸ್ ಕರೆಕ್ಟ್. ಇವನ್ ಐ ಕ್ಯಾನ್ ರೈಟ್ 5, 2 ದಿಸ್ ಇಸ್ ಆಲ್ಸೋ ಕರೆಕ್ಟ್. ಬಿಕಾಸ್ ದೀಸ್ ಆರ್ ಕೋಆರ್ಡಿನೇಟ್ಸ್. ಸ್ಟೂಡೆಂಟ್ಸ್, ಎಲ್ಲ ಕೋಆರ್ಡಿನೇಟ್ಸ್ಗಳು ನೋಡಿ. ಅವ್ರು ಆರಾಮ್ಸೆ ಪ್ಲಾಟ್ ಮಾಡ್ಬೋದು. ನಾನು ಇದನ್ನ ಐ ಕ್ಯಾನ್ ಪ್ಲಾಟ್ ದೀಸ್ ಎಲಿಮೆಂಟ್ ವ್ಯಾಲ್ಯೂ ಸ್ಟೂಡೆಂಟ್ಸ್. ಹೌದೋ ಇಲ್ವೋ ಮಕ್ಕಳ? ನೋಡಿ ಇಲ್ಲೆಲ್ಲೋ ಒಂದ್ ಕಡೆ 2, 5 ಇದೆ. ಸೊ 2, 5 ಅಂಡ್ ಇಯರ್ ಆಲ್ಸೋ ದೇರ್ ಇಸ್ 2, 5. ಓಕೆ, ಸೊ ಈ ಜಾಗ ನನಗೆ, ಸೊ ಈ ಜಾಗ ಬಂದ್ರೆ ಇದೇನಿದು 2, 5 ಆಗುತ್ತೆ. ಓಕೆ, ಸೊ ಇಲ್ಲಿರೋ ಜಾಗ ಬಂದ್ರೆ, ಓಕೆ, ಸೊ ಇಲ್ಲಿರೋ ಜಾಗ ಬಂದ್ರೆ ಏನಾಗುತ್ತೆ ಮಕ್ಕಳ? ದಿಸ್ ಇಸ್ ನಥಿಂಗ್ ಬಟ್ 5, 2. ಬೋತ್ ಆರ್ ಕರೆಕ್ಟ್. ಎಲ್ಲ ರೀತಿ ಬರೀಬಹುದು, ಬಟ್ ಇಲ್ಲಿ ಆ ರೀತಿ ಬರೆಯೋಕೆ ಸಾಧ್ಯ ಇಲ್ಲ. ವಿ ಕ್ಯಾನಾಟ್ ಕನ್ಸಿಡರ್ ಲೈಕ್ ದಿಸ್ ಇಯರ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಇದೆಲ್ಲರಿಗೂ ಕೂಡ ಅರ್ಥ ಆಗಿದೆಯಾ? ಕ್ಲಾರಿಟಿ ಸಿಕ್ಕಿದೆ ಮಕ್ಕಳ? ಓಕೆ, ಫೈನ್. ಸೊ ಈಗ ಬರೋಣ ಅದೇ ರೀತಿ ಆರ್ಡರ್ ಟ್ರಿಪ್ಲೆಟ್. ಓಕೆ, ಆರ್ಡರ್ ಟ್ರಿಪ್ಲೆಟ್ ಮಕ್ಕಳ. ಆರ್ಡರ್ ಟ್ರಿಪ್ಲೆಟ್ ಅಂದ್ರೇನು? ಸೊ ಇಯರ್ ವಿ ಯೂಸ್ a, b, c. ಓಕೆ, ಇಲ್ಲೇನು ಯೂಸ್ ಮಾಡ್ತೀವಿ ಮಕ್ಕಳ? a, b, c. ಸೊ ಇದನ್ನು ಯಾವ ರೀತಿ ಯೂಸ್ ಮಾಡ್ಬೋದು? ಸಿ, ದಿಸ್ ಇಸ್ ಯೂಸ್ಡ್ as coordinates in 3-dimensional geometry. This is used as coordinates. This is used as coordinates in 3-dimensional geometry. ಅರ್ಥ ಆಗ್ತಿದೆ ಮಕ್ಕಳೆಲ್ಲರಿಗೂ? in 3-dimensional geometry. I hope this is clear. ಸೊ 3-dimensional geometry ಮಕ್ಕಳ ಇದನ್ನ ಯೂಸ್ ಮಾಡ್ತಾ ಬರ್ತೀವಿ ಅಷ್ಟೇ. ಸ್ಪೇಸ್. ಓಕೆ, ಸೊ 3D ಬಂದಾಗ ಮಕ್ಕಳ ಅದನ್ನ ಡೀಟೇಲ್ ಆಗಿ ಹೇಳ್ತೀನಿ. ಆಲ್ರೆಡಿ ಕೆಲವು ಕಾಲೇಜಲ್ಲಿ ಆಗಿರುತ್ತೆ. ಸೊ ಇಲ್ಲಿ XYZ ಆಕ್ಸಿಸ್ ಈ ತರ ಬರಿತೀವಿ. ಸೊ ವಿ ಕನ್ಸಿಡರ್ ಇಯರ್ X. ಓಕೆ, ಸೊ Y ಅಂಡ್ ದೆನ್ Z ಆಕ್ಸಿಸ್. ದಿಸ್ ಇಸ್ ವಾಟ್ ವಿ ಕನ್ಸಿಡರ್. ಸೊ ದಿಸ್ ಇಸ್ ಅ 3-dimensional geometry. ಸೊ ಇದರಲ್ಲಿ ಮಕ್ಕಳ ಯಾವಾಗ ಕೋಆರ್ಡಿನೇಟ್ಸ್ ಬೇಕು ಆ ಕೋಆರ್ಡಿನೇಟ್ಸ್ ಬರ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಬರಿತೀವಿ. ಅರ್ಥ ಆಗ್ತಿದ್ಯಾ? ಸಪೋಸ್ ಇನ್ XY ಪ್ಲೇನ್ ಇದು ನೋಡಿ ಮಕ್ಕಳ, ಇದು XY ಪ್ಲೇನ್ ಆಗುತ್ತೆ. ಸೊ ಇಲ್ಲಿ ನಾನು ಏನು ಬರಿತೀನಿ? 2, 3, 0 ಅಂತ ಬರಿತೀನಿ. ಬಿಕಾಸ್ ಇಲ್ಲಿ Z ವ್ಯಾಲ್ಯೂ ಇರೋದಿಲ್ಲ. ಓಕೆ, ಸೊ ಇಯರ್ ವಿ ರೈಟ್ 2, 3, 0 ಇಯರ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದೆ ಎಲ್ಲರಿಗೂ? ಸೊ ಈ ರೀತಿ ಕೋಆರ್ಡಿನೇಟ್ಸ್ ಬರೆಯೋಕೆ ಮಕ್ಕಳ ನಾವು ಸೊ ಆರ್ಡರ್ ಟ್ರಿಪ್ಲೆಟ್ಸ್ಗಳನ್ನ ಯೂಸ್ ಮಾಡ್ತೀವಿ. ಓಕೆ, ಫೈನ್. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಒನ್, ಕಾರ್ಟಿಷಿಯನ್ ಪ್ರಾಡಕ್ಟ್ ಆಫ್ ಸೆಟ್ಸ್. ಎಸ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಕಾರ್ಟಿಷಿಯನ್ ಪ್ರಾಡಕ್ಟ್ ಆಫ್ ಸೆಟ್ಸ್ ನೋಡಿ ಮಕ್ಕಳ. ಕಾರ್ಟಿಷಿಯನ್ ಪ್ರಾಡಕ್ಟ್ ಅನ್ನೋದು ಕೂಡ ಒಂದು ಸೆಟ್ ಅನ್ನೇ. ಕಾರ್ಟಿಷಿಯನ್ ಪ್ರಾಡಕ್ಟ್ ಅನ್ನೋದು ಕೂಡ ಒಂದು ಸೆಟ್ ಮಕ್ಕಳ. ಸೆಟ್ ಇಟ್ಸ್ ಲೈಕ್ ಏನಂತ ಹೇಳ್ಬೋದು? ಇಟ್ ಈಸ್ ದ ವೆರಿ 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 ಫಂಡಮೆಂಟಲ್ ಥಿಂಗ್. ಸೊ ಸೆಟ್ಸ್ ಇಂದಾನೆ ಮಕ್ಕಳ ನೆಕ್ಸ್ಟ್ ಕಾರ್ಟಿಷಿಯನ್ ಪ್ರಾಡಕ್ಟ್ಸ್ ಬರುತ್ತೆ. ಕಾರ್ಟಿಷಿಯನ್ ಪ್ರಾಡಕ್ಟ್ಸ್ ಇಂದ ರಿಲೇಷನ್ಸ್ ಬರುತ್ತೆ. ರಿಲೇಷನ್ಸ್ ಇಂದ ಫಂಕ್ಷನ್ಸ್ ಬರುತ್ತೆ. ಇದೆಲ್ಲವೂ ಕೂಡ ಇಂಟರ್ ರಿಲೇಟೆಡ್ ಕಂಡ್ರೋ. ಅಂದ್ರೆ ಇಲ್ಲಿ ಸೆಟ್ಸ್ ಏನಿದೆ, ಈ ಸೆಟ್ಸ್ ಇಂದ ಮಕ್ಕಳ ನೆಕ್ಸ್ಟ್ ಬರೋದು ಕಾರ್ಟಿಷಿಯನ್ ಪ್ರಾಡಕ್ಟ್. ಓಕೆ, ಈ ಕಾರ್ಟಿಷಿಯನ್ ಪ್ರಾಡಕ್ಟ್ ಇಂದ ನೆಕ್ಸ್ಟ್ ಬರೋದು ಯಾವುದು? ರಿಲೇಷನ್ಸ್. ಸೊ ರಿಲೇಷನ್ ಬರುತ್ತೆ. ರಿಲೇಷನ್ಸ್ ಇಂದ ನೆಕ್ಸ್ಟ್ ಬರೋದು ಯಾವುದು? ಓಕೆ, ಸೊ ರಿಲೇಷನ್ಸ್ ಇಂದ ನೆಕ್ಸ್ಟ್ ಬರೋದು ಯಾವ್ದು ಮಕ್ಕಳ? ಫಂಕ್ಷನ್ಸ್. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಸೊ ಇವೆಲ್ಲವೂ ಕೂಡ ಸೆಟ್ಸ್. ಆಲ್ ದೀಸ್ ಆರ್ ಸೆಟ್ಸ್ ಇಟ್ ಸೆಲ್ಫ್ ಸ್ಟೂಡೆಂಟ್ಸ್. ಇದೆಲ್ಲವೂ ಕೂಡ ಏನು?
So all these are nothing but sets itself. All these are sets itself. ಸೊ ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಸೆಟ್ಸ್ ಏನೇನು ಪ್ರಾಪರ್ಟಿ ಫಾಲೋ ಮಾಡ್ತೀವಿ ಮಕ್ಕಳು ಅದೆಲ್ಲ ಪ್ರಾಪರ್ಟಿ ಕೂಡ ಇಲ್ಲಿಗೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಅದು ಯೂನಿಯನ್ ಆಗ್ಬೋದು, ಇಂಟರ್ಸೆಕ್ಷನ್ ಆಗ್ಬೋದು, ಡಿಫರೆನ್ಸ್ ಆಗ್ಬೋದು, ಪ್ರತಿಯೊಂದು ಆಪರೇಷನ್ಸ್ ಇದು ಏನು ಅಪ್ಲೈ ಮಾಡ್ತೀನಿ ಮಕ್ಕಳ ಪ್ರತಿಯೊಂದನ್ನು ಕೂಡ ಇಲ್ಲಿಗೂ ಕೂಡ ಅಪ್ಲೈ ಮಾಡೇ ಮಾಡ್ತೀವಿ. ಸೊ ದೇರ್ ಇಸ್ ಇಂಟರ್ಸೆಕ್ಷನ್ ಆಫ್ ಕಾರ್ಟಿಷಿಯನ್ ಪ್ರಾಡಕ್ಟ್. ಓಕೆ, ದೇರ್ ಇಸ್ there is a union of relations, there is a union of functions, intersection of functions, ಇದೆಲ್ಲವೂ ಕೂಡ ಬರುತ್ತೆ ಮಕ್ಕಳ. ಫ್ಯೂಚರ್ ಅಲ್ಲಿ ಪ್ರತಿಯೊಂದು ಕೂಡ ಕಲಿತೀರಿ. ಏನೇನು ಆಪರೇಷನ್ಸ್ ನೀವು ಫಾಲೋ ಮಾಡಿದಿರಿ ಅದೆಲ್ಲವೂ ಆಪರೇಷನ್ಸ್ ಕೂಡ ಈ ಫಂಕ್ಷನ್ಸ್, ರಿಲೇಷನ್ಸ್ ಮತ್ತೆ ಕಾರ್ಟಿಷಿಯನ್ ಪ್ರಾಡಕ್ಟ್ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಸೊ ಆಲ್ ದೀಸ್ ಆರ್ ಸೆಟ್ಸ್. ಇದು ನಿಮಗೆ ತರಲಿರಬೇಕು. ಸೊ ವಾಟ್ ಯು ಮೀನ್ ಬೈ ಅ ಕಾರ್ಟಿಷಿಯನ್ ಪ್ರಾಡಕ್ಟ್? ನೋಡಿ ಮಕ್ಕಳ, ಲೆಟ್ ಎ ಅಂಡ್ ಬಿ ಬಿ. ಓಕೆ, ಸೊ ಲೆಟ್ ಎ ಅಂಡ್ ಬಿ ಬಿ ಎನಿ ನಾನ್ ಬಿ ಲೆಟ್ ಎ ಅಂಡ್ ಬಿ ಬಿ ಎನಿ ಟು ನಾನ್ ಎಂಪ್ಟಿ ಸೆಟ್ಸ್. Be any two non-empty sets. Let A and B be any two non-empty sets. Okay, let A and B be any two non-empty sets such that denoted by. Okay, then the Cartesian product of A and B. Then the Cartesian product of A and B denoted by. Then the Cartesian product of. Okay, then the Cartesian product of. Then the Cartesian product of A and B denoted by. Okay, then the Cartesian product of A and B denoted by A cross B. Yeah, denoted by students. Denoted by A cross B. E symbol in the denote ಮಾಡ್ತೀವಿ. And is given by. Yeah, and is given by students. And is given by. And is given by. So ಯಾವ ರೀತಿ ಬರೀತೀವಿ ಮಕ್ಕಳ ಇದನ್ನ? And is given by A cross B is equal to. Yeah, A cross B is equal to, we write here like this. ನೋಡಿ ಈ ರೀತಿ ಬರಿತೀವಿ. So we write here students A comma B such that, ನೋಡಿ such that A comma B ಅಂತ ಬರೆದ್ವಲ್ಲ, ಇಲ್ಲೊಂದು ರೂಲ್ ಇದೆ ಮಕ್ಕಳ. there is a rule here that is A belongs to the first element. Okay, so A belongs to A and B belongs to capital B. ಅರ್ಥ ಆಗ್ತಿದೆ ಎಲ್ಲರಿಗೂ? I hope this is clear students. ಎಲ್ಲರಿಗೂ ಕ್ಲಾರಿಟಿ ಸಿಕ್ತಾ ಮಕ್ಕಳ? This is called as A cross B. This is called as A cross B. ಏನು ಫಸ್ಟ್ ಎಲಿಮೆಂಟ್ ಇದೆ ಮಕ್ಕಳ? ಈ ಫಸ್ಟ್ ಎಲಿಮೆಂಟ್ ಬಂದು A ಗೆ ಬರುತ್ತೆ, ಸೆಕೆಂಡ್ ಎಲಿಮೆಂಟ್ ಬಂದು B ಗೆ ಬರುತ್ತೆ. Suppose if I write now students ರಿಮಾರ್ಕ್ ಬರೀತೀನಿ ಮಕ್ಕಳ. ನೋಡಿ ಈಗ ವಾಚ್ ಇಯರ್ ಕೇರ್ಫುಲಿ, ಕರೆಕ್ಟಾಗಿ ನೋಡಿ. ಈಗ ನಿಮ್ಗೆಲ್ಲ ಕನ್ಫ್ಯೂಷನ್ಸ್ ಕೂಡ ಕಳೆಯುತ್ತೆ. ವಾಚ್ ಇಯರ್ ಸ್ಟೂಡೆಂಟ್ಸ್. ಸಪೋಸ್ ಐ ರೈಟ್ ಇಯರ್ ಬಿ ಕ್ರಾಸ್ ಎ ಆ್ಯಂಡ್ ಇಯರ್ ಐ ರೈಟ್ ಎ ಕೋಮಾ ಬಿ ಮಕ್ಕಳ. ಸೊ ವಾಟ್ ಯು ಮೀನ್ ಬೈ ದಿಸ್? ಇಲ್ಲೇನಾಗುತ್ತೆ? ಸೊ ವಿ ಗೆಟ್ ಇಯರ್ ಸ್ಟೂಡೆಂಟ್ಸ್ ಎ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಬಿ ಆ್ಯಂಡ್ ಇಯರ್ ಬಿ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಬಿ. ಅರ್ಥ ಆಗ್ತಿದ್ಯಾ? ಫಸ್ಟ್ ಎಲಿಮೆಂಟ್ ಯಾವತ್ತು ಇಲ್ಲಿ ಏನು ಫಸ್ಟ್ ಇದೆ ಅದ್ರ ಕಡೆಗೆ ಬರಬೇಕು. ಅಂಡ್ ಸೆಕೆಂಡ್ ಎಲಿಮೆಂಟ್ ಮಕ್ಕಳ, ಸೆಕೆಂಡ್ ಎಲಿಮೆಂಟ್ ಏನಿದೆ ಅದು ಎರಡನೇ ಏನು ಸೆಟ್ ಇದೆ ಮಕ್ಕಳ ಅದಕ್ಕೇನೆ ಬರಬೇಕು. ಓಕೆ, ಸೊ ಇಯರ್ ದಿಸ್ ಇಸ್ ವಾಟ್ ವಿ ರೈಟ್ ಸ್ಟೂಡೆಂಟ್ಸ್. ಅರ್ಥ ಆಗ್ತಿದೆ ಮಕ್ಕಳ ಎಲ್ಲರಿಗೂ? ಸಪೋಸ್ ಸ್ಟೂಡೆಂಟ್ಸ್ ಐ ರೈಟ್ ಹಿಯರ್. ಓಕೆ, ಸಪೋಸ್ ಐ ರೈಟ್ ಹಿಯರ್ ಎ ಕ್ರಾಸ್ ಬಿ. ಸಪೋಸ್ ಐ ರೈಟ್ ಹಿಯರ್ ಎ ಕ್ರಾಸ್ ಬಿ ಸ್ಟೂಡೆಂಟ್ಸ್ ಆ್ಯಂಡ್ ಇಯರ್ ಐ ರೈಟ್ 2, 4 2, 3, B. ಓಕೆ, 4, C ಅಂತ ಅನ್ಕೊಳ್ಳಿ, -4, C ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ಪ್ರಕಾರ ನಾವೇನಂತ ಹೇಳ್ಬೋದು ಮಕ್ಕಳ? ಹಿಯರ್ ಸೊ ವಾಚ್ ಇಯರ್ ಸ್ಟೂಡೆಂಟ್ ಕರೆಕ್ಟಾಗಿ ನೋಡಿ. ಈ ಕಡೆ 2 belongs to set A. ಓಕೆ, 3 belongs to set A and -4 belongs to set A. ಅರ್ಥ ಆಗ್ತಿದೆ ಎಲ್ಲರಿಗೂ? ಅಷ್ಟೇ ಅಲ್ಲ ಮಕ್ಕಳು, ಏನಾಗುತ್ತೆ ಇದರಲ್ಲಿ? therefore here we can tell that A belongs to B. ಓಕೆ, ಸೊ B belongs to B and C belongs to B. ಅರ್ಥ ಆಗ್ತಿದೆ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಮಕ್ಕಳ. ಇದೇ ರೀತಿ ನಾನು we can even construct. ಓಕೆ, ಸೊ you can even construct students A cross A ಅಂತ ಬರಿಬೋದು, B cross B ಅಂತ ಕೂಡ ಬರಿಬೋದು. ವಿ ಕ್ಯಾನ್ ರೈಟ್ ಈವನ್ ಲೈಕ್ ದಿಸ್. ಎಗೆ A cross B ಬರ್ದೆ, ಎಗೆ B cross A ಬರ್ದೆ, ಅದೇ ರೀತಿ A cross A ಕೂಡ ಬರಿಬೋದು, ಮತ್ತೆ A cross A ಮತ್ತೆ B cross B ಕೂಡ ಬರಿಬೋದು ನಾನು. ಓಕೆ, ಸೊ ಕಮಿಂಗ್ ಟು ದಿಸ್, ಇಲ್ಲೇನು ಬರುತ್ತೆ ಮಕ್ಕಳ? ಸೊ ವಿ ಗೆಟ್ ಇಯರ್ A cross A. ವಾಟ್ ಈಸ್ A cross A? ಇಲ್ಲೂ ಕೂಡ x, y ಅಂತ ಬರೆಯೋಣ ಈಗ. ಸೊ ಇಲ್ಲಿ ಏನಾಗುತ್ತೆ ಮಕ್ಕಳ? ಬೋತ್ x and y ಬಿಲಾಂಗ್ಸ್ ಟು ಕ್ಯಾಪಿಟಲ್ A ಅಷ್ಟೇ. ಓಕೆ, ಇಲ್ಲೇನಾಗುತ್ತೆ? x, y ಅಂತ ಬರೆದ್ರೆ ಇಯರ್ ಬೋತ್ x, y ಬಿಲಾಂಗ್ಸ್ ಟು ಬಿ ಇಯರ್. ದಟ್ಸ್ ಆಲ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿಲ್ಲ ಮಕ್ಕಳೆಲ್ಲರಿಗೂ? ರೈಟ್, ಲೆಟ್ ಮಿ ಟೇಕ್ ಸ್ಮಾಲ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್. ಅಂಡ್ ಐ ವಿಲ್ ಶೋ ಯು ದಿಸ್. ಸಪೋಸ್ ಐ ರೈಟ್ ಇಯರ್ A is equal to. ಸಪೋಸ್ ಸೆಟ್ A is equal to. ಓಕೆ, ಸೊ ಅದರಿಂದ ಮಕ್ಕಳ ಇದರಲ್ಲಿ ಸೆಟ್ A is equal to it is 2, 3, -4. ಓಕೆ, ಸೊ ಬೇಡ ಈ ರೀತಿ ಬರೆಯೋದು ಬೇಡ. ಲೆಟ್ ಅಸ್ ಕೀಪ್ ಲೈಕ್ ದಿಸ್. ಓಕೆ, ಫೈನ್. ಸೊ ಇಲ್ಲಿ ನೋಡಿ ಮಕ್ಕಳ, A is equal to, ಸಪೋಸ್ ಐ ರೈಟ್ ಹಿಯರ್ 1, 2, 3. ಓಕೆ, ಸಪೋಸ್ ಐ ರೈಟ್ ಹಿಯರ್ 1, 2, 3 and
and b is equal to student. Suppose I write here a comma b. ಈ ರೀತಿ ಬರುತ್ತೆ ಅಂತ ಅನ್ಕೊಳ್ಳಿ. ಸೊ ಹಾಗಾದ್ರೆ a comma b ಏನು ಬರುತ್ತೆ ಮಕ್ಕಳ? ಸಾರಿ a cross b ಏನು ಬರುತ್ತೆ? ವಾಟ್ ಈಸ್ a cross b? ವಾಟ್ ಈಸ್, ಸೊ ಇದು ನಾಲ್ಕು ಬೇಕು ಕಂಡ್ರು ನನಗೆ. ಐ ವಾಂಟ್ ಹಿಯರ್ a cross b, ಐ ವಾಂಟ್ ಹಿಯರ್ b cross a, ಓಕೆ ಐ ವಾಂಟ್ ಹಿಯರ್ a cross a ಅಂಡ್ ಐ ವಾಂಟ್ ಹಿಯರ್ b cross b. ಇದು ನಾಲ್ಕು ಕೂಡ ನನಗೆ ಬೇಕಾಗಿದೆ. ಐ ವಾಂಟ್ ಆಲ್ ದೀಸ್ 4 ಥಿಂಗ್ಸ್ ಸ್ಟೂಡೆಂಟ್ಸ್. ಸೊ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಮಕ್ಕಳ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಫಸ್ಟ್ ಒನ್ ಏನು ಬರುತ್ತೆ ಮಕ್ಕಳ ಇದರಲ್ಲಿ? ವಿ ಗಾಟ್ ಹಿಯರ್ 1 comma a, ಓಕೆ ಅಂಡ್ ನೆಕ್ಸ್ಟ್ ಇಯರ್ ಇಟ್ ಇಸ್ 1 comma b. ಇಷ್ಟು ಪೂರ್ತಿ ಬರಿತೀವಿ. ಓಕೆ, ಸೊ ನಿಮ್ಮ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಕೂಡ ಮಕ್ಕಳ ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ ನೋಡಿ. ಇಲ್ಲೇನು ಬರುತ್ತೆ? ಸೊ ಮೊದಲನೇದು ಕೇಳ್ತಾ ಇರೋದು ನಾನು, ಇಲ್ಲೇನು ಬರುತ್ತೆ ಮಕ್ಕಳ? ಸೊ ಹಿಯರ್ ವಿ ಹ್ಯಾವ್ ಗಾಟ್, ಓಕೆ ಸೊ ಹಿಯರ್ ವಿ ಹ್ಯಾವ್ ಗಾಟ್ ಓಕೆ, ಸೊ ನೋಡಿ ಈ ಕಡೆ, ಸೊ ಇಲ್ಲೇನಿದೆ 1 2 3 ಆ್ಯಂಡ್ ಇಯರ್ ಇಟ್ ಈಸ್ ಎ ಆ್ಯಂಡ್ ಬಿ. ದಿಸ್ ಇಸ್ ಎ ಆ್ಯಂಡ್ ಬಿ ಸ್ಟೂಡೆಂಟ್ಸ್, ಎ ಮತ್ತು ಬಿ. ನೋಡಿ ಇಲ್ಲೇನು ಬರಿತೀವಿ? 1 ವಿತ್ ಎ ಆ್ಯಂಡ್ ಬಿ. ಆಯ್ತು, ಅರ್ಥ ಆಯ್ತಾ? ನೆಕ್ಸ್ಟ್ 2 ವಿತ್ ಎ ಆ್ಯಂಡ್ ಬಿ. ಓಕೆ, ಸೊ ಇಲ್ಲೇನು ಬರುತ್ತೆ ಮಕ್ಕಳ? ನೆಕ್ಸ್ಟ್ ಇಯರ್ ವಿ ಗೆಟ್, ಇಯರ್ ವಿ ಗೆಟ್ 2 ವಿತ್ ಎ ಆ್ಯಂಡ್ ಬಿ, 2 ವಿತ್ ಎ ಆ್ಯಂಡ್ 2 ವಿತ್ ಬಿ. ನೆಕ್ಸ್ಟ್ ಏನು ಮಕ್ಕಳ? ಅದೇ ರೀತಿ ಏನು ಬರುತ್ತೆ ಇಲ್ಲಿ? 3 ವಿತ್ ಎ ಆ್ಯಂಡ್ 3 ವಿತ್ ಸಿ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? 3 is connected to A and 3 is connected to C. So here we get 3 is connected to A and 3 is connected to C. I hope this is clear. So this is what we get. ಅದೇ ನನಗೆ B cross A ಅಂತ ಬಂದಾಗ, ಓಕೆ ಅದೇ ನನಗೆ B cross A ಅಂತ ಬಂದಾಗ ಮಕ್ಕಳ, ಓಕೆ ಸೊ ಇಲ್ಲಿ ನೋಡಿ, ಸೊ ವಾಟ್ ವಿ ಗೆಟ್ ಹಿಯರ್, ಓಕೆ ಸೊ ಏನು ಬರುತ್ತೆ ಮಕ್ಕಳ ಇದ್ರಲ್ಲಿ ನನಗೆ? ಸೊ ಹಿಯರ್ ವಿ ಗೆಟ್, here we get students, it is b is nothing but a comma b, and illen barutte what we get? Here we get 1 2 3. okay, we get here 1 2 3. ಅರ್ಥ ಆಗ್ತಿದೆ ಎಲ್ಲರಿಗೂ? ಸೊ ಇಲ್ಲೇನು ಬರುತ್ತೆ ಮಕ್ಕಳ? ವಾಟ್ ವಿ ಗೆಟ್? ಸೊ ಇಲ್ಲಿ ಪ್ರಕಾರ ಬಂದಾಗ, ಸೊ ನನಗೆ ಸೊ ಏನು ಬರುತ್ತೆ? a comma b. ಸೊ a with 1, ಓಕೆ ಸೊ ಫಸ್ಟ್ a with 1, ನೆಕ್ಸ್ಟ್ a with 2 and a with 3. ಹೌದಲ್ಲ? ಸೊ a with 1, a with 2 and a with 3. and then ಇಲ್ಲಿ ಮಕ್ಕಳ ಇಲ್ಲೇನು ಬರುತ್ತೆ? ಇಲ್ಲಿ b with 1. okay, so b with 1 and b with 2 and then b with 3. I hope this is clear. ಅರ್ಥ ಆಗ್ತಿದೆಯಾ? ಸೊ ಈಗ ನೋಡಿ a cross a. ಸೊ a cross a ಅಂದ್ರೆ only we need to consider what students? So only we need to consider this one. ಇಷ್ಟು ಇದೊಂದು ಮಾತ್ರ ಕನ್ಸಿಡರೇಷನ್ ತಗೋಬೇಕು. ಓಕೆ, ಸೊ ಇಲ್ಲೇನು ಬರುತ್ತೆ? what we get? ಸೊ here we get, ನೋಡಿ ಸೊ what we get here students, ಇಲ್ಲಿ ನೋಡಿ ಮಕ್ಕಳ, so we get here, okay, so we get here, ಓಕೆ ಸೊ ಇಲ್ಲಿ ನೋಡಿ, ಇಲ್ಲಿ ಕೂಡ ಸೊ ವಾಚ್ ಯುವರ್ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ ಮಕ್ಕಳ, ಓಕೆ ಸೊ ಇಲ್ಲಿ ನೋಡಿ ಏನು ಬರುತ್ತೆ ನನಗೆ? ವಾಟ್ ಐ ಆಮ್ ಗೆಟಿಂಗ್ ಹಿಯರ್? ಸೊ ಐ ಆಮ್ ಗೆಟಿಂಗ್ ಹಿಯರ್ 1 2 3. ಓಕೆ, ಸೊ ಇಲ್ಲೂ ಕೂಡ ಏನು ಬರುತ್ತೆ ಮಕ್ಕಳ? ಇಲ್ಲೂ ಕೂಡ ನನಗೆ 1 2 3. ಒಂದು ನಿಮಿಷ, ಜಸ್ಟ್ ಗಿವ್ ಮಿ ಅ ಮೂಮೆಂಟ್ ಸ್ಟೂಡೆಂಟ್ಸ್. ಎಸ್ 1 2 3. ಓಕೆ ಸಾರಿ, ಇದು ಅವಶ್ಯಕತೆ ಇಲ್ಲ. ಓಕೆ ಇದರದ ಅವಶ್ಯಕತೆ ಇಲ್ಲ. ಹಾಂ ದಿಸ್ ಇಸ್ ಪರ್ಫೆಕ್ಟ್. ಸೊ ದಿಸ್ ಇಸ್ 1 2 3. ಓಕೆನಾ? ಸೊ ಏನಾಗುತ್ತೆ ಮಕ್ಕಳ ಇದರಲ್ಲಿ? 1 is paired with 1, 1 is paired with 2, 1 is paired with 3. ಹೌದಲ್ಲ? ಸೊ ಫಸ್ಟ್ ಏನು ಬರ್ತಿದ್ರಲ್ಲ ನನಗೆ? ಸೊ ವಾಟ್ ವಿ ಗೆಟ್ ಹಿಯರ್? 1 is paired with 1, ಓಕೆ 1 is paired with 2 and 1 is paired with 3. ನೆಕ್ಸ್ಟ್ ಮಕ್ಕಳ, ನೆಕ್ಸ್ಟ್ ಕಮಿಂಗ್ ಟು ದಿಸ್ 2 is paired with 1, 2 is paired with 2, 2 is paired with 3. ಹೌದಲ್ಲ? ಸೊ ಹಿಯರ್ ವಿ ಗೆಟ್ 2 is paired with 1, 2 is paired with 2 and 2 is paired with 3. and similarly ಇನ್ನೊಂದು ಏನು ಬರುತ್ತೆ ಮಕ್ಕಳ ಇದರಲ್ಲಿ? similarly 3. so 3 comma 1. so here we get 3 comma 1. okay, so 3 comma 1, 3 comma 2 and then 3 comma 3. this is what we get. I hope this is clear. ಅರ್ಥ ಆಗಿದೆ ಏನ್ರ ಎಲ್ಲರಿಗೂ? so coming to the last one, that is b cross b. so coming to the last one, that is b cross b. okay, so b cross p ಇದೇ ರೀತಿ ಬರೆದ್ರೆ, okay, so b cross b ಕೂಡ ಮಕ್ಕಳ ಇದೇ ರೀತಿ ಬರೆದ್ರೆ, so what we get here a comma a, okay, a comma a and then here it is a comma b. okay, a comma b and similarly students b comma a and then b comma b. ಅರ್ಥ ಆಗಿದೆ ಎಲ್ಲರಿಗೂ? ಸೊ ಇಫ್ ಐ ರೈಟ್ ಹಿಯರ್, ಇಲ್ಲಿ ಬರೆಯೋಣ. ಸೊ ಇಲ್ಲಿ ಬರೆಯೋಣ ಮಕ್ಕಳ. ಸೊ ಇಲ್ಲೇನು ಬರುತ್ತೆ? ಸೊ ವಿ ಗಾಟ್ ಹಿಯರ್ 1 2. ಓಕೆ, ಸೊ 1 2. ಸೊ ಹಿಯರ್ ವಿ ಗೆಟ್, ಓಕೆ ಸೊ ಫೈನ್. ಇಲ್ಲಿ ನೋಡಿ ಮಕ್ಕಳ, ದಿಸ್ ಇಸ್ ಎ ಬಿ
and this is AB. ಹೌದಲ್ವೇನ್ರ? ರೈಟ್. ಸೊ A with A with B, and B with A, and B with A, and B with B. ಸೊ ಇದ್ರ ಅಬ್ಸರ್ವ್ ಮಾಡ್ಬೋದು ಮಕ್ಕಳ ನೀವು, ಎಷ್ಟು ನಂಬರ್ ಆಫ್ ಡಾಟ್ಸ್ ಇದೆ ಮಕ್ಕಳ ಇದರಲ್ಲಿ? ನಂಬರ್ ಆಫ್ ಡಾಟ್ಸ್ ಎಷ್ಟಿದೆ? ಸೊ ಇದ್ರಲ್ಲಿ ಅಬ್ಸರ್ವ್ ಮಾಡಿ ಮಕ್ಕಳ, ನಂಬರ್ ಆಫ್ ಡಾಟ್ಸ್ ಎಷ್ಟಿದೆ ಇದರಲ್ಲಿ? ನಂಬರ್ ಆಫ್ ಡಾಟ್ಸ್ ಎಷ್ಟಿದೆ ಮಕ್ಕಳ? 6 ಅಲ್ಲ? ನಂಬರ್ ಆಫ್ ಡಾಟ್ಸ್ 6 ಬಂತು. ಸೊ ದೇರ್ ಆರ್ 6 ಎಲಿಮೆಂಟ್ಸ್, 1 2 3 4 5 6 ಎಲಿಮೆಂಟ್ಸ್. ಇದರಲ್ಲೂ ಕೂಡ ನೋಡಿ ಮಕ್ಕಳ, ನಂಬರ್ ಆಫ್ ಡಾಟ್ಸ್ ಎಷ್ಟು ಬಂತು? ನಂಬರ್ ಆಫ್ ಡಾಟ್ಸ್ ಎಷ್ಟು ಬಂತು ಇದರಲ್ಲಿ? 6. ಹೌದಲ್ಲ? ಇದರಲ್ಲಿ ನೋಡಿ ನಂಬರ್ ಆಫ್ ಡಾಟ್ಸ್ ಎಷ್ಟು ಬಂದಿದೆ ಮಕ್ಕಳ ಇದರಲ್ಲಿ? ಸೊ ನಂಬರ್ ಆಫ್ ಡಾಟ್ಸ್ ಈಕ್ವಲ್ಸ್ ಟು 9. ಹೌದಲ್ಲ? ಅದೇ ಇಲ್ಲಿ ನೋಡಿ ನಂಬರ್ ಆಫ್ ಡಾಟ್ಸ್ ಎಷ್ಟು ಬಂತು? ಸೊ ಇದರಲ್ಲಿ ಮಕ್ಕಳ ನಂಬರ್ ಆಫ್ ಡಾಟ್ಸ್ ಬಂದು 4. ನಂಬರ್ ಆಫ್ ಡಾಟ್ಸ್ ಬಂದು ಎಷ್ಟಿದೆ ಮಕ್ಕಳ? 4. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಇದರಿಂದ ನನಗೆ ಏನು ಗೊತ್ತಾಗುತ್ತೆ? ವಾಟ್ ಐ ವಿಲ್ ಗೆಟ್ ಟು ನೋ ಸ್ಟೂಡೆಂಟ್ಸ್, ಇದರಿಂದ ನನಗೆ ಗೊತ್ತಾಗೋದು ಎಷ್ಟು ಎಲಿಮೆಂಟ್ಸ್ ಇರುತ್ತೆ ಅಂತೇಳಿ. ಇದರಿಂದ ಗೊತ್ತಾಗುತ್ತೆ ಮಕ್ಕಳ ಎಷ್ಟು ಎಲಿಮೆಂಟ್ಸ್ ಇದೆ ಅಂತ. ಸೊ ಇಲ್ಲಿ ನಾನು ಏನಂತ ಬರಿಬೋದು? ಸೊ ಫೈನ್, ನಾವು ವಾಚ್ ಯರ್ ಸ್ಟೂಡೆಂಟ್ಸ್, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಅ ಕಾರ್ಟಿಷಿಯನ್ ಪ್ರಾಡಕ್ಟ್. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ನಂಬರ್ ಆಫ್ ಎಲಿಮೆಂಟ್ಸ್ in a Cartesian product. Number of elements in a Cartesian product. Yeah. So number of elements in a Cartesian product. Yeah. Number of elements in a Cartesian product. Yeah. So idrinda ನನಗೆ ಏನು ಗೊತ್ತಾಗುತ್ತೆ? ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಅ ಕಾರ್ಟಿಷಿಯನ್ ಪ್ರಾಡಕ್ಟ್ ಅಲ್ಲಿ ನೋಡಿ. ಸೊ ಫಸ್ಟ್ ಒನ್ ಸ್ಟೂಡೆಂಟ್ಸ್ ಹಿಯರ್. Yeah. So if n of A, that is, yeah, the first set has P elements and the second set has Q elements. So therefore n of A cross B, ನೋಡಿ n of A cross B ಏನು ಬರುತ್ತೆ? n of A cross B equals to, it is P into Q. Okay, so n of B cross A is nothing but it is Q into P. Okay, so n of A cross A is nothing but it is P into P, that is P square. Okay, so P into P, that is nothing but P square. Okay, then students, then it is n of B cross B. Yeah, n of B cross B is nothing but it is Q into Q, that is Q into Q, that is Q square. I hope this is clear. ಇದೆಲ್ಲರಿಗೂ ಅರ್ಥ ಆಗಿದೆಯಲ್ಲ ಮಕ್ಕಳ? ರೈಟ್. ಸೊ ಇದೇ ರೀತಿ ಮುಂಚೆ ಎಕ್ಸಾಂಪಲ್ ತಗೊಂಡ ನೋಡಿ, ಇಲ್ಲಿ 3 ಎಲಿಮೆಂಟ್ಸ್ ಇದೆ, ಇಲ್ಲಿ 2 ಎಲಿಮೆಂಟ್ಸ್ ಇದೆ. ಹೌದಲ್ಲ? ಸೊ ಲೆಟ್ ಅಸ್ ಟೇಕ್ ದ ಸೇಮ್ ಎಕ್ಸಾಂಪಲ್ ಹಿಯರ್. Suppose if n of A is equal to, suppose students, if n of A is equal to 3 and n of B is equal to 2. So ಇದರಿಂದ ಏನಂತ ಬರೀಬಹುದು ನಾನು? What I can write here students, we can write here n of A cross B. n of A cross B equals to 3 into 2, which is equal to 6. Okay, so n of B cross A, so which is nothing but 2 into 3, which is again equal to 6, and n of A cross A, so which is nothing but 3 into 3, which is equal to 3 square, which is equal to 9, and n of B cross B, which is nothing but 2 into 2, which is nothing but 2 square equals to 4. I hope this is clear. ಮಕ್ಕಳ ತುಂಬಾನೇ ಇಂಪಾರ್ಟೆಂಟ್ ಇದು, ಸಿಕ್ಕಾಬಟ್ಟೆ ಇಂಪಾರ್ಟೆಂಟ್. ಓಕೆ, ಸೊ ಇಟ್ ಹ್ಯಾಸ್ ಗಾಟ್ ಲಾಟ್ ಆಫ್ ಬೆನಿಫಿಟ್ಸ್ ಮಕ್ಕಳ. KCET ಅಲ್ಲಿ ಕೂಡ ಒಂದು ಪ್ರಾಬ್ಲಮ್ ಕೇಳಿದ್ದಾರೆ. ಲೆಟ್ ಮಿ ಟೆಲ್ ಯು ದ ಪ್ರಾಬ್ಲಮ್. ಸೊ ನೋಡಿ ಮಕ್ಕಳ, ಪ್ರಾಬ್ಲಮ್ ಇಷ್ಟನೇ ಇರೋದು. ಇಫ್ n of A is equal to P and n of B is equal to Q. Okay, such that n of A cross B equals to, n of A cross B equals to 50. Okay, find P square plus Q square. ಈ ರೀತಿ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ ಮಕ್ಕಳ. ಇದೇ ಪ್ರಾಬ್ಲಮ್, ಡಿಟ್ಟೋ ಇದೇ ಪ್ರಾಬ್ಲಮ್. ಫೈಂಡ್ P square plus Q square. ಇದೇ ರೀತಿ ಪ್ರಾಬ್ಲಮ್ KCET ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಸೊ ನೋಡಿ ಎಷ್ಟು ಯೂಸ್ ಇದೆ ಇದರಿಂದ ಅಂತ ಅನ್ಕೊಂಡು ನಾನು ಏನು ಬೇಸಿಕ್ಸ್ ಹೇಳ್ಕೊಟ್ಟೆ ಮಕ್ಕಳ, ಅದರಿಂದ ಎಷ್ಟು ಯೂಸ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ವಾಚ್ ಹಿಯರ್ ಎವ್ರಿವನ್. ನೋಡಿ ಮಕ್ಕಳ, ಇದ್ರೆ ಈ ಕಡೆ. ಸೊ ವಾಚ್ ಹಿಯರ್ ಎವ್ರಿವನ್, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಮಕ್ಕಳ ಇದರಲ್ಲಿ. ಸೊ ಹಿಯರ್ ವಿ ಗೆಟ್, ಓಕೆ, ಸೊ n of A cross B, ಒಂದು ನಿಮಿಷ. ಸೊ ಜಸ್ಟ್ ಅ ಮಿನಿಟ್ ಸ್ಟೂಡೆಂಟ್ಸ್. n of A cross B is nothing but 7. Not it is 50, it is nothing but 7. Okay, n of A cross B is equal to 7 ಇದೆ. ಸೊ ಇಲ್ಲಿಗೆ ಬರೋಣ. ಸೊ ವಾಚ್ ಹಿಯರ್ ಸ್ಟೂಡೆಂಟ್ಸ್, ವಾಚ್ ಹಿಯರ್ ಸೊಲ್ಯೂಷನ್. ಸೊ ಕಮಿಂಗ್ ಟು ದ ಸೊಲ್ಯೂಷನ್ ಸ್ಟೂಡೆಂಟ್ಸ್, here, n of A cross B is equal to ಏನು ಕೊಟ್ಟಿದ್ದಾರೆ ಮಕ್ಕಳ? 7. ಸೊ which is nothing but students, it is nothing but P into Q is equal to 7. ಹೌದಲ್ವೇನ್ರ? P into Q is equal to 7. ಸೊ ಇದರಿಂದ ನಾನು ಏನಂತ ಬರೀಬಹುದು? I can write here. So I can write this into students like this: 7 into 1 equals to 7, or 1 into 7 equals to 7. ಹೌದಲ್ಲ? ರೈಟ್. ಇಲ್ಲಿ ಪ್ರಕಾರ ಹೋದ್ರೆ, ಸೊ ಇಲ್ಲಿ ಪ್ರಕಾರ ಹೋದ್ರೆ P is equal to 7 and Q is equal to 1. ಇಲ್ಲಿ ಪ್ರಕಾರ ಹೋದ್ರೆ P is equal to 1 and Q is equal to 7. ಎನಿ ಕೇಸ್, ಎರಡರಲ್ಲಿ ಯಾವ ಕೇಸ್ ಕೂಡ ಆಗ್ಬೋದು. ಹೌದಲ್ಲ? ಸೊ ಇಲ್ಲಿ ಏನು ಬರುತ್ತೆ? therefore students, P square plus Q square. Therefore P square plus Q square is equal to, it is 49 plus 1, which is equal to 50. ಅರ್ಥ ಆಗ್ತಿದೆಯಾ? ಇಲ್ಲಿ ಕೂಡ ಅಷ್ಟೇ, P square plus Q square,
equals to it is, yeah, p square plus q square equals to it is, students, it is 1 plus 49 equals to 50. I hope this is clear. ಈ ರೀತಿ ಮಕ್ಕಳ ಕ್ವಶನ್ ಕೇಳಿದ್ದಾರೆ. ಸೊ ಆನ್ಸರ್ ಏನು ಬರುತ್ತೆ? ಆನ್ಸರ್ ಇಸ್ ನಥಿಂಗ್ ಬಟ್ therefore p square plus q square is equal to, so what is the answer, student? Therefore answer is nothing but it is p square plus q square is equal to, yeah, p square plus q square is equal to ಏನು ಬಂತು ಮಕ್ಕಳ? 50 is the answer. I hope this is clear. ಇದೆಲ್ಲರಿಗೂ ಕೂಡ ಅರ್ಥ ಆಗ್ತಿದ್ಯಾ? Okay, so this is how the questions will be framed in KCET exam, students. So basic is important ಅಂತ clarity ಸಿಗ್ತಿದೆಯಾ ಮಕ್ಕಳ? Okay, fine. So now coming to the next one. Yeah, coming to the next one, students. Yeah, number of elements in Cartesian product ಆಗೋಯ್ತು. Okay, so coming to this. Okay, so coming to the equal ordered pairs. So what do you mean by equal ordered pairs, students? So watch here, two ordered pairs. Two ordered pairs. Okay, two ordered pairs x comma y and a comma b. Two ordered pairs x comma y and a comma b are equal. And a comma b are equal. If, yeah, if, students, that is x comma y equals to a comma b ಅಂತ ಬರಿಬೇಕಂತಂದ್ರೆ ಏನೇನಾಗುತ್ತೆ ಮಕ್ಕಳ? what we get here, so this implies x is equal to a and y equals to b. ಅರ್ಥ ಆಗ್ತಿದ್ಯಾ? ಸೊ ಎಕ್ಸಾಂಪಲ್ ಕೊಡ್ತೀನಿ ಮಕ್ಕಳ. ಎಕ್ಸಾಂಪಲ್, so find u and v if nothing but u comma, okay, so u square plus 2u square plus 2u, and here it is v square plus 4, okay, u square plus 4 equals to, students, here it is, yeah, equals to it is minus 3, yeah, minus 3, and then, students, here it is, yeah, here it is something like n ಬರೆಯೋಣ. Okay, so minus 14 ಈ ರೀತಿ ಇರೋಣ. Okay, so solution ನೋಡಿ. solution ನೋಡಿ ಮಕ್ಕಳ. here ಇಲ್ಲೇನಾಗುತ್ತೆ? here u square plus 2u equals to minus 3, and ಇಲ್ಲಿ ಮಕ್ಕಳ v square plus 4 equals to it is minus 14. ಹೌದಲ್ಲ? ಸೊ ಇಲ್ಲೇನಾಗುತ್ತೆ? what we get here, you get here u square plus 2u, so plus 3 equals to 0. so 3 is written as, students, 3 ಅಂತ ಬರಿಬೋದು ನಾನು, 2 into 1 ಅಂತ ಬರಿಬೋದು. ಹೌದಲ್ಲ? ರೈಟ್. ಸೊ ಒಂದು ನಿಮಿಷ. so let me change a bit, students. ಒಂದು ನಿಮಿಷ ಮಕ್ಕಳ, let me change a bit. okay, so here let me write here u square plus 3u, sorry, u square plus 3u, and this is minus 2. okay, so here we get u square plus 3u, so equals to minus 2. therefore it is, yeah, therefore, students, u square plus 3u plus 2 equals to 0. okay, so 2 is written as 2 into 1. okay, so therefore we got here u equals to, or u plus 2 into u plus 1, yeah, into u plus 1 is equal to 0. therefore u equals to minus 2 comma minus 1. I hope this is clear. ಅರ್ಥ ಆಗಿದೆ ಎಲ್ಲರಿಗೂ? ರೈಟ್. okay, so ಅದೇ ರೀತಿ ಮಕ್ಕಳ, coming to this, here we get v square. okay, so v square plus 4, sorry, v square is equal to, so v square equals to minus 18. this is not possible, students. ಹೌದಲ್ಲ ಮಕ್ಕಳ? this is not possible. ಇದೇನಾಗುತ್ತೆ ಮಕ್ಕಳ? this is not possible. ಇದು ಸಾಧ್ಯ ಇಲ್ಲ. this is not possible. okay, so ಅದರಿಂದ ಏನಾಗುತ್ತೆ? v is empty. ಸೊ ಅದರಿಂದ ಏನಾಗುತ್ತೆ ಮಕ್ಕಳ? v is empty. v ಏನಾಗುತ್ತೆ? empty set ಆಗುತ್ತೆ. ಹೌದಲ್ಲ? ಸೊ v is nothing. v is empty, students. here v ಏನಾಗುತ್ತೆ? empty set ಆಗುತ್ತೆ ಮಕ್ಕಳ. so therefore we get only values of v. okay, so therefore we get only values of u. we get only your values of u. so there are no v values. v values ಇಲ್ವೇ ಇಲ್ಲ. ಹೌದಲ್ಲ? ಸೊ ನಿಮ್ಗೆ v values ಬೇಕಂತಂದ್ರೆ let me do one thing. okay, let me do one thing, students. let me write here. ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋಣ. ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂತಂದ್ರೆ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ತೀನಿ ಮಕ್ಕಳ. ಸೊ ವಿ ಸ್ಕ್ವೇರ್ ಇದಲ್ಲ, ಸೊ ಲೆಟ್ ಮಿ ರೈಟ್ ಹಿಯರ್ 22. ಓಕೆ, ಸೊ 22 ಬರ್ಕೊಳ್ತೀನಿ. ಸೊ ಹಿಯರ್ ವಿ ಗೆಟ್ 22. ಸೊ ಇಲ್ಲೇನಾಗುತ್ತೆ ಮಕ್ಕಳ? 22 ಬರುತ್ತೆ. ಸೊ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು 18. ಸೊ ವಿ ಈಸ್ ಈಕ್ವಲ್ ಟು ಸ್ಟೂಡೆಂಟ್ಸ್, ಇಟ್ ಇಸ್ ಸ್ಕ್ವೇರ್ ರೂಟ್ ಆಫ್ 18. ಸೊ ಯಾ, ಸ್ಕ್ವೇರ್ ರೂಟ್ ಆಫ್ 18. therefore v equals to, okay, so plus or minus ಬರುತ್ತೆ. v is equal to, it is plus or minus 3 root 2. plus or minus 3 root 2. ಅರ್ಥ ಆಗಿದೆಯಾ ಮಕ್ಕಳ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಇದೆಲ್ಲರಿಗೂ ಕ್ಲಾರಿಟಿ ಸಿಗ್ತಾ ಇದೆಯಾ? ಡಿಡ್ ಎವ್ರಿವನ್ ಅಂಡರ್ಸ್ಟುಡ್ ದಿಸ್? ಈ ರೀತಿ ಎಲಿಮೆಂಟ್ಸ್ಗಳು ಬರುತ್ತೆ ಮಕ್ಕಳ. u is equal to -2 and -1 and v is equal to plus or minus 3 root 2. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಸ್ಟೂಡೆಂಟ್ಸ್. ಎಲ್ಲರಿಗೂ ಕ್ಲಾರಿಟಿ ಸಿಕ್ಕಿದೆಯಲ್ಲ? ಓಕೆ, ಸೊ ನಾವು ಕಮಿಂಗ್ ಟು ದಿಸ್ ಇಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟಿ ಮಕ್ಕಳ. ಅದಕ್ಕೆ ತಗೊಂಡೆ ಇದನ್ನ, ನೆನ್ಪಿಟ್ಕೊಳ್ಳಿ. ಫ್ಯೂಚರಲ್ಲಿ ಕೂಡ ಇದು ಬೇಕಾಗುತ್ತೆ, ನೆನ್ಪಿಟ್ಕೊಳ್ಳಿ ಮಕ್ಕಳ ಇದನ್ನ. ಸೊ ಎ ಕ್ರಾಸ್ ಬಿ ಇಂಟರ್ಸೆಕ್ಷನ್ ಬಿ, ಎರಡು ಮಾತ್ರ ನಾನು ಮಾಡ್ತೀನಿ. ಸೊ ಇದು ಮಕ್ಕಳ ನೋಡಿ,
ಇದರಲ್ಲಿ ನೋಡಿ ದಿಸ್ ಆ್ಯಂಡ್ ದಿಸ್ ವಿಲ್ ಬಿ ಈಕ್ವಲ್. ಓಕೆ, ಆ್ಯಂಡ್ ಇದು ಮತ್ತೆ ಇದು ಮಕ್ಕಳ ಎರಡು ಈಕ್ವಲ್. ಓಕೆ, ಇದನ್ನ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಂತ ಏನಾದ್ರು ಕರಿಬೋದು ನೀವು. ಸೊ ಇದರಲ್ಲಿ ನೋಡಿ ಫಸ್ಟ್ ಒನ್ ಐ ವಿಲ್ ಬಿ ಡೂಯಿಂಗ್ ದೀಸ್ ಟು ಸ್ಟೂಡೆಂಟ್ಸ್ ಆ್ಯಂಡ್ ಯು ನೀಡ್ ಟು ಡೂ ದೀಸ್ ಟು. ಅರ್ಥ ಆಗ್ತಿದ್ಯಾ? ಓಕೆ, ಸೊ ಇಲ್ಲೇನು ಬರುತ್ತೆ ಎ ಕ್ರಾಸ್ ಬಿ ಇಂಟರ್ಸೆಕ್ಷನ್ ಸಿ. ಸೊ ಫಸ್ಟ್ ಒನ್ ಸ್ಟೂಡೆಂಟ್ ಸೊಲ್ಯೂಷನ್. ವಾಟ್ ಈಸ್ ಬಿ ಇಂಟರ್ಸೆಕ್ಷನ್ ಸಿ ಸ್ಟೂಡೆಂಟ್ಸ್? ಬಿ ಇಂಟರ್ಸೆಕ್ಷನ್ ಸಿ is nothing but only 4. 4 is the common thing. Therefore A cross B intersection C. So what is A cross B intersection C? A cross B intersection C is nothing but A cross A is nothing but 1 2 3. Okay, and intersection, sorry, cross students B intersection C. Cross here B intersection C. I hope this is clear. ಹೌದಲ್ಲ? ನೋಡಿ ಇದೊಂದು ಸೆಟ್ ಮಕ್ಕಳ. This is a set and this itself is a set. B intersection C itself is a set. ಸೊ ಎರಡು ಸೆಟ್ ಮಧ್ಯೆ ಮಕ್ಕಳ ಕಾರ್ಟಿಷಿಯನ್ ಪ್ರಾಡಕ್ಟ್ ಅಪ್ಲೈ ಮಾಡ್ತಾ ಇದ್ದೀನಿ. ಓಕೆ, ಸೊ ವಾಟ್ ವಿ ಆರ್ ಗೆಟಿಂಗ್ ಹಿಯರ್? ಸೊ ವಾಟ್ ವಿ ಆರ್ ಗೆಟಿಂಗ್ ಹಿಯರ್ ಸ್ಟೂಡೆಂಟ್ಸ್, ವಿ ಗೆಟ್ ವಾಟ್ ಈಸ್ ಬಿ ಇಂಟರ್ಸೆಕ್ಷನ್ ಸಿ? ಬಿ ಇಂಟರ್ಸೆಕ್ಷನ್ ಸಿ ಇಸ್ ನಥಿಂಗ್ ಬಟ್ 4. ಸೊ ಏನು ಬರುತ್ತೆ ಮಕ್ಕಳ ಇದರಲ್ಲಿ? ವಾಟ್ ವಿ ಗೆಟ್? ಸೊ ವಿ ಗೆಟ್ ಹಿಯರ್ ಇಟ್ ಇಸ್ 1, 4. ಓಕೆ, ಸೊ 2, 4 ಆ್ಯಂಡ್ ದೆನ್ 2, 3, 4. ದಿಸ್ ಇಸ್ ವಾಟ್ ವಿ ಗೆಟ್. ಓಕೆ, ಸೊ ಈಗ ನೋಡಿ ಸೆಕೆಂಡ್ ಒನ್. ಇದರಲ್ಲಿ ಸೆಕೆಂಡ್ ಒನ್ ಏನಿದೆ ಮಕ್ಕಳ? ಎ ಕ್ರಾಸ್ ಬಿ. ಸೊ ಎ ಕ್ರಾಸ್ ಬಿ ಇಂಟರ್ಸೆಕ್ಷನ್ ಇಟ್ ಇಸ್ ಎ ಕ್ರಾಸ್ ಸಿ. So what is A cross B students? A cross B in ಬರುತ್ತೆ. What is A cross B here? So A cross B is nothing but 1 2. Okay, so 1 1 3 1 3 1 4. Okay, 1 3 1 4 2 3 2 4 2 3 2 4. Okay, then here 3 3 3 3 4 3 3 3 4. So ಇದ್ರ ಜೊತೆ ಯಾವ್ದು ಇಂಟರ್ಸೆಕ್ಷನ್ ಆಗ್ಬೇಕು ಮಕ್ಕಳ? ಇದ್ರ ಜೊತೆ ಯಾವ್ದು ಇಂಟರ್ಸೆಕ್ಷನ್ ಆಗಬೇಕಾಗಿರೋದು? Yeah, the second thing which need to be intersected is nothing but A cross C. So A cross C is nothing but it is nothing but 1, 2, 1, 4. Okay, so 1, 4, 1, 5, 1, 6. Okay, so 2, 4, 2, 5, 2, 6. Okay, and then 3, 4. Yeah, 3, 4, 3, 5, and then 3, 6. So ಇದರಲ್ಲಿ ಯಾವ್ದು ಕಾಮನ್ ಇದೆ ಮಕ್ಕಳ? ಇವೆರಡರಲ್ಲೂ ಕೂಡ ಯಾವ್ದು ಕಾಮನ್ ಇದೆ ನೋಡಿ. ಸೊ 1, 3 ಇದೆಯಾ? ಇಲ್ಲ. ಓಕೆ, ಸೊ 1, 3 ಇಲ್ಲ, 1, 4 ಇದೆ ನೋಡಿ. 1, 4 is present here. 1, 4 is present here. ನೆಕ್ಸ್ಟ್ 2, 3 ಇದೆಯಾ? ಇಲ್ಲ. 2, 4 ನೋಡಿ, 2, 4 ಇದೆ. 2, 4 ಇದೆ, ಇಲ್ಲಿ 2, 4 ಇದೆ. ನೆಕ್ಸ್ಟ್ ಅದೇ ರೀತಿ ಮಕ್ಕಳ 3, 4 ಇದೆ. ಸೊ ಇಲ್ಲಿ ಕೂಡ 3, 4 ಇದೆ, ಇಲ್ಲಿ ಕೂಡ 3, 4 ಇದೆ. ಸೊ ದೀಸ್ ಆರ್ ದ ಸೊ ಇಂಟರ್ಸೆಕ್ಷನ್. ಸೊ ಏನಾಗುತ್ತೆ ಮಕ್ಕಳ ಇದರಲ್ಲಿ? ವಿ ಗೆಟ್ ಹಿಯರ್ ಇಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ 1, 4. ಓಕೆ, ಸೊ 2, 4 ಮತ್ತೆ ಇದರಲ್ಲಿ ಏನು ಬರುತ್ತೆ? 3, 4. ಸೊ ಇದರಿಂದ ಏನು ಗೊತ್ತಾಯ್ತು ನನಗೆ? ವಾಟ್ ಐ ಗಾಟ್ ಟು ನೋ ಸ್ಟೂಡೆಂಟ್ಸ್, ಇವೆರಡು ಕೂಡ ಈಕ್ವಲ್ ಅಂತ ಗೊತ್ತಾಯ್ತು. ಹೌದಲ್ಲ? ಸೊ ಅದರಿಂದ ಮಕ್ಕಳ ನಾನು ಏನಂತ ಹೇಳ್ಬೋದು ಕನ್ಕ್ಲೂಷನ್ ಇದರಲ್ಲಿ? So what conclusion I can give here? Conclusion is nothing but ನೋಡಿ very very important students ಇದು. So it is A cross B intersection C. Okay, so which is nothing but A cross B intersection it is A cross C. Okay, so this is one of the very important result. Okay, ನೆನ್ಪಿಟ್ಕೊಳ್ಳಿ ಮಕ್ಕಳ ಇದನ್ನ. Fine. So coming to the next thing. ಇಲ್ಲಿಗೆ ಬರೋಣ. ಸೊ ಎರಡು ಪ್ರಾಬ್ಲಮ್ ತಗೊಂಡಿದ್ದೀನಿ ಮಕ್ಕಳ, ನಿಮ್ಮ ಎಕ್ಸಸೈಸ್ ಅಲ್ಲಿ ಎರಡು ಪ್ರಾಬ್ಲಮ್ ತಗೊಂಡಿದ್ದೀನಿ. ಸೊ ಇಲ್ಲಿ ಏನಂತ ಹೇಳ್ತಿದ್ದಾರೆ? ವಾಟ್ ದೇ ಆರ್ ಟೆಲಿಂಗ್ ಯು? So let A and B be any two sets. A ಮತ್ತೆ B ಮಕ್ಕಳ ಎರಡು ಸೆಟ್ ಆಗಿರುತ್ತೆ. So such that n of A is equal to 3 elements and n of B is equal to 2 elements. Okay, n of A ಅಂದ್ರೆ ಸೆಟ್ A ಅಲ್ಲಿ ಮಕ್ಕಳ 3 ಎಲಿಮೆಂಟ್ ಇರುತ್ತೆ, ಸೆಟ್ B ಅಲ್ಲಿ 2 ಎಲಿಮೆಂಟ್ ಇರುತ್ತೆ. ಸೊ ಅಷ್ಟೇ ಅಲ್ಲ, ಈ ಮೂರನ್ನು ಕೂಡ A ಕ್ರಾಸ್ B ಅಂತ ಇದೇನು ಕೊಟ್ಟಿದ್ದಾರೆ. ಸೊ ಸೊಲ್ಯೂಷನ್ ಸ್ಟೂಡೆಂಟ್ಸ್ ಇಲ್ಲಿ ಏನು ಕೊಟ್ಟಿದ್ದಾರೆ? x, 1 belongs to A, B, A cross B. Okay, next y, 2 belongs to A cross B. Okay, so ಇದು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಲ್ಲ ಮಕ್ಕಳ ಈ ರೀತಿ ನಾನು. So z, 1 belongs to A cross B. ಇದರ ಪ್ರಕಾರ ಏನು? What do you mean by this? What is the meaning of this student? This means that x belongs to A. Okay, 1 belongs to B. ಹೌದಲ್ಲ? ಇದ್ರ ಪ್ರಕಾರ ಹೋದ್ರೆ y belongs to A and 2 belongs to B. And ಇದ್ರ ಪ್ರಕಾರ ಹೋದ್ರೆ z belongs to A and 1 belongs to B. ಹೌದಲ್ವೇನ್ರ? ಫಸ್ಟ್ ಎಲಿಮೆಂಟ್ ಯಾವತ್ತು ಫಸ್ಟ್ ಸೆಟ್ ಅಲ್ಲಿ ಇರುತ್ತೆ, ಸೆಕೆಂಡ್ ಎಲಿಮೆಂಟ್ ಯಾವತ್ತು ಸೆಕೆಂಡ್ ಸೆಟ್ ಅಲ್ಲಿ ಇರುತ್ತೆ. ಸೊ ಇದರಿಂದ ಏನು ಗೊತ್ತಾಯ್ತು? ಎ ಅಲ್ಲಿ ಏನೇನು ಎಲಿಮೆಂಟ್ಸ್ ಬರುತ್ತೆ ಅಂತ ಗೊತ್ತಾಯ್ತು, ಎಕ್ಸ್ ವೈ ಝೆಡ್ ಬರುತ್ತೆ ಅಂತ ಗೊತ್ತಾಯ್ತು. ಅಂಡ್ ಬಿ ಎಲ್ ಏನು ಗೊತ್ತಾಯ್ತು ಮಕ್ಕಳ? ಬಿ ಎಲ್ ನನಗೆ ಗೊತ್ತಾಗಿದ್ದು 1, 2 ಬರುತ್ತೆ ಅಂತ ಗೊತ್ತಾಯ್ತು. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ದಿಸ್ ಇಟ್ ಸೆಲ್ಫ್ ಇಸ್ ದ ಆನ್ಸರ್. ತುಂಬಾ ಈಸಿ ಅಲ್ಲ ಮಕ್ಕಳ ಇದು, ರೈಟ್? ಸೊ ಕಮಿಂಗ್ ಟು ದಿಸ್, ದ ಕಾರ್ಟಿಷಿಯನ್ ಪ್ರಾಡಕ್ಟ್ ಎ ಕ್ರಾಸ್ ಎ ಆಸ್ 9 ಎಲಿಮೆಂಟ್ಸ್. ನೋಡಿ ಮಕ್ಕಳ ಏನು ಕೊಟ್ಟಿದ್ದಾರೆ? ದ ಕಾರ್ಟಿಷಿಯನ್ ಪ್ರಾಡಕ್ಟ್ ಎ ಕ್ರಾಸ್ ಎ ಆಸ್ 9 ಎಲಿಮೆಂಟ್ಸ್. ಎನ್ ಆಫ್ ಎ ಕ್ರಾಸ್ ಎ is equal to 9. ಸೊ ವಿಚ್ ಇಸ್ ರಿಟನ್ ಆಸ್ 3 ಸ್ಕ್ವೇರ್. ಸೊ ಅದರಿಂದ ನನಗೇನು ಗೊತ್ತಾಯ್ತು? ಇದರಿಂದ ನನಗೇನು ಗೊತ್ತಾಯ್ತು ಮಕ್ಕಳ? ಎನ್ ಆಫ್ ಎ is equal to 3 ಅಂತ ಬರುತ್ತೆ ಅಂತ ಗೊತ್ತಾಯ್ತು. ಇದು ಮುಂಚೆನೇ ಹೇಳ್ಕೊಟ್ಟಿದ್ದೀನಲ್ವಾ ನಾನು ನಿಮಗೆ? ಇದು ಮುಂಚೆನೇ ಹೇಳ್ಕೊಟ್ಟಿದ್ದೀನಲ್ಲ, ಐ ಹ್ಯಾವ್ ಥಾಟ್ ಯು ಇಯರ್. ನೋಡಿ ಇಲ್ಲಿ ತನಕ ಹೇಳ್ಕೊಟ್ಟಿದ್ದೀನಿ, ಇಲ್ಲಿ ಹೇಳ್ಕೊಟ್ಟಿದ್ದೀನಿ ನೋಡಿ. ಎನ್ ಆಫ್ ಎ ಕ್ರಾಸ್ ಎ is equal to 3 cross 3. ಸೊ 3 ಸ್ಕ್ವೇರ್ 9. ಸೊ ಅದರಿಂದ ಎನ್ ಆಫ್ ಎ ಅಲ್ಲಿ ಎಷ್ಟು ಎಲಿಮೆಂಟ್ ಇತ್ತು ಮಕ್ಕಳ? ಎನ್ ಆಫ್ ಎ ಅಲ್ಲಿ 3 ಎಲಿಮೆಂಟ್ಸ್ ಇತ್ತು. ಹೌದಲ್ವಾ? ರೈಟ್. ಓಕೆ, ಸೊ ಅದನ್ನೇ ಇಲ್ಲೇ ಬರಿತಾ ಇದ್ದೀನಿ.
ಸೊ ಈಗ which are found, okay, so among which are found -1, 0 and 0, 1. Okay, so ಇದರಲ್ಲಿ ಮಕ್ಕಳ ಏನು ಕೊಡ್ತಾ ಇದ್ದಾರೆ, ವಾಟ್ ಇಸ್ ದಟ್ ದೇ ಆರ್ ಗಿವಿಂಗ್? ಎ ಕ್ರಾಸ್ ಎಲ್ ಏನೋ 9 ಎಲಿಮೆಂಟ್ಸ್ ಇದೆ, ಹೌದು. ಎ ಕ್ರಾಸ್ ಎಲ್ ಏನೋ 9 ಎಲಿಮೆಂಟ್ಸ್, ಇದರಲ್ಲಿ 2 ಎಲಿಮೆಂಟ್ ಕೊಟ್ಟಿದ್ದಾರೆ. ಯಾವ್ದು ಕೊಟ್ಟಿದ್ದಾರೆ ಮಕ್ಕಳ? ಸೊ ದೇ ಹ್ಯಾವ್ ಗಿವನ್ ದಟ್ -1, 0 ಬಿಲಾಂಗ್ಸ್ ಟು ಎ ಕ್ರಾಸ್ ಎ. ಓಕೆ, and then ಸ್ಟೂಡೆಂಟ್ 0, 1 ಬಿಲಾಂಗ್ಸ್ ಟು ಎ ಕ್ರಾಸ್ ಎ. ಓಕೆ, ಸೊ ಇದ್ರ ಪ್ರಕಾರ ಏನಂತ ಹೇಳ್ಬೋದು, ವಾಟ್ ಐ ಕ್ಯಾನ್ ರೈಟ್ ಹಿಯರ್, -1 ಬಿಲಾಂಗ್ಸ್ ಟು ಎ, 0 ಆಲ್ಸೋ ಬಿಲಾಂಗ್ಸ್ ಟು ಎ. ಸೊ ಇಲ್ಲಿ ಕೂಡ 0 ಬಿಲಾಂಗ್ಸ್ ಟು ಎ and 1 ಬಿಲಾಂಗ್ಸ್ ಟು ಎ. ಎಲ್ಲ ಕೂಡ ಎ ಅಲ್ಲೇ ಇರೋದಿಲ್ವೇನೋ, ಎಲ್ಲ ಕೂಡ ಎ ಅಲ್ಲೇ ಇರೋದಿಲ್ವಾ? ದೇರ್ಫೋರ್ ಎ ಕ್ರಾಸ್ ಎ ಏನಾಗುತ್ತೆ? ಸೊ ಇದರಿಂದ ದೇರ್ಫೋರ್ ಎ ಏನಾಗುತ್ತೆ ಮಕ್ಕಳ, ಎ ಅಲ್ಲಿ ಏನು ಬರುತ್ತೆ, -1, 0, 1 ಬರುತ್ತೆ, -1, 0, 1 ಬರುತ್ತೆ, ಹೌದಲ್ಲ? ರೈಟ್. ಸೊ ಅದರಿಂದ ಎ ಕ್ರಾಸ್ ಎ ಅಲ್ಲಿ ಏನು ಬರುತ್ತೆ ಮಕ್ಕಳ, ವಾಟ್ ವಿ ಗೆಟ್ ಹಿಯರ್, ಸೊ ಎ ಕ್ರಾಸ್ ಎ, ದೇರ್ಫೋರ್ ಎ ಕ್ರಾಸ್ ಎ ಇಸ್ ಈಕ್ವಲ್ ಟು, ಸೊ ವಿ ರೈಟ್ ಹಿಯರ್ ಇಟ್ ಇಸ್ -1, -1, ಸೊ -1, -1, -1, 0. ಓಕೆ, ಸೊ -1, 1 ಅಷ್ಟೇ ಅಲ್ಲ, ನೆಕ್ಸ್ಟ್ ಏನು ಬರುತ್ತೆ ಇದರಲ್ಲಿ, ಸೊ 0, 0, 0, -1 and here 0, 1 and ಲಾಸ್ಟಲ್ಲಿ ಮಕ್ಕಳ. ಓಕೆ, ಸೊ ಆ್ಯಂಡ್ ಲಾಸ್ಟಲ್ಲಿ ಬಂದು ವಿ ರೈಟ್ ಹಿಯರ್ ಇಟ್ ಈಸ್ 1, 1, 1, -1 and then 1, 0. ಓಕೆ, ಬಟ್ ನನಗೆ ಬೇಕಾಗಿರೋದು ಮಕ್ಕಳ ರಿಮೈನಿಂಗ್ ಎಲಿಮೆಂಟ್ಸ್. ಸೊ ಎರಡನ್ನು ಬಿಟ್ಟು, ಯಾವುದು ಎರಡನ್ನು ಬಿಟ್ಟು, -1, 0 ಬಿಟ್ಬಿಡ್ಬೇಕು. ಓಕೆ, ಮತ್ತೆ 0, 1 ಬಿಟ್ಬಿಡ್ಬೇಕು. ಓಕೆ, ಇವೆರಡನ್ನು ಬಿಟ್ಟು ಇನ್ನು ಉಳಿದಿರೋದೆಲ್ಲನೂ ಕೂಡ ಬರಿಬೇಕೀಗ ನಾನು. ದೇರ್ಫೋರ್ ರಿಮೈನಿಂಗ್ ಎಲಿಮೆಂಟ್ಸ್ ಆರ್, ದೇರ್ಫೋರ್ ಸ್ಟೂಡೆಂಟ್ಸ್ ದ ರಿಮೈನಿಂಗ್ ಎಲಿಮೆಂಟ್ಸ್ ಆರ್, okay, therefore the remaining elements are, therefore the remaining elements are nothing but students ಯಾವ್ದು, so -1, -1, so -1, 1. Okay, so then here it is 0, 0, 0, -1. Okay, and then here it is 1, 1. Okay, so 1, -1 and then students 1, 0. ಅರ್ಥ ಆಗಿದೆಯಾ? ಸೊ ದೀಸ್ ಆರ್ ದ ರಿಮೈನಿಂಗ್ ಎಲಿಮೆಂಟ್ಸ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಫಾರ್ ಎವ್ರಿ ಒನ್. ಎಲ್ಲರಿಗೂ ಕ್ಲಾರಿಟಿ ಸಿಕ್ಕಿದೆ ಅಲ್ಲ ಮಕ್ಕಳ? ಓಕೆ, ಸೊ ನಾವು ವಿ ಶಾಲ್ ಸ್ಟಾರ್ಟ್ ವಿತ್ ರಿಲೇಷನ್ಸ್. ಸೊ ರಿಲೇಷನ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಅಲ್ಲ? ವಿ ಶಾಲ್ ಸ್ಟಾರ್ಟ್ ವಿತ್ ವಾಟ್ ಈಸ್ ರಿಲೇಷನ್ ಸ್ಟೂಡೆಂಟ್ಸ್, ರೈಟ್? ಓಕೆ, ಸೊ ಕಮಿಂಗ್ ಟು ದಿಸ್ ರಿಲೇಷನ್ ಸ್ಟೂಡೆಂಟ್ಸ್, ರಿಲೇಷನ್ಸ್ ಅಂದ್ರೆ ಏನು? ವಾಟ್ ಯು ಮೀನ್ ಬೈ ರಿಲೇಷನ್ಸ್? ನೋಡಿ ಮಕ್ಕಳ, ಯಾವ್ದಾರ ಒಂದು ಕಾರ್ಟಿಷಿಯನ್ ಪ್ರಾಡಕ್ಟ್ನ ಫಾರ್ಮ್ ಮಾಡಿದಾಗ ನಮಗೆ ಅದರಲ್ಲಿ ತುಂಬಾನೇ ಎಲಿಮೆಂಟ್ಸ್ಗಳಿರುತ್ತೆ. ದೆರ್ ಆರ್ ಲಾಟ್ ಆಫ್ ಎಲಿಮೆಂಟ್ಸ್. ಲೆಟ್ ಅಸ್ ಸಪೋಸ್ ಲೈಕ್ ದಿಸ್, ಈ ರೀತಿ ಒಂದು ಕನ್ಸಿಡರ್ ಮಾಡೋಣ. So let us take here certain like A is equal to, so A is equal to students 1, 2, 3 and B is equal to, suppose let me take here 1, 4. Okay, so ee riti tagolona. So let us take like this. Suppose I write here A cross B. Suppose I take here students A cross B. What is A cross B students? A cross B is equal to, we get here, yeah, so 1, 1, so 1, 4, then next 2, 1, 2, 4 and then students 3, 1 and then 3, 4. Ee riti bariತೀವಿ. So we will write like this. This is nothing but A cross B. ಹೌದಲ್ಲ ಮಕ್ಕಳ? ಸಪೋಸ್ ಐ ಟೇಕ್ ಎ ರಿಲೇಷನ್ ಆರ್, ಒಂದು ಆರ್ ಅಂತ ಹೇಳಿ ಇನ್ನೊಂದು ಸೆಟ್ ಬರ್ಕೊಳ್ತೀನಿ ಮಕ್ಕಳ. ಇದನ್ನ ನಾನು ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಬರೀತೀನಿ. ಇದನ್ನ ಸೆಟ್ ಬಿಲ್ಡರ್ ಫಾರ್ಮ್ ಅಂದ್ರೆ ಏನು? ರೂಲ್ಸ್ ನ ಸೆಟ್ ಮಾಡ್ತೀನಿ ಮಕ್ಕಳ. ಇದರಲ್ಲಿ ಯಾವುದೇ ರೀತಿ ರೂಲ್ಸ್ ಇರಲಿಲ್ಲ. ದೇರ್ ವೇರ್ ನೋ ರೂಲ್ಸ್ ಹಿಯರ್, ಬಟ್ ನೌ ಐ ಆಮ್ ಸೆಟ್ಟಿಂಗ್ ಸಮ್ ರೂಲ್ಸ್. ಸೊ ಕೆಲವು ರೂಲ್ಸ್ಗಳನ್ನ ಸೆಟ್ ಮಾಡ್ತಾ ಬರ್ತೀನಿ ಮಕ್ಕಳ. ಯಾವ ರೀತಿ ಸೆಟ್ ಮಾಡ್ತೀನಿ? ಸೊ ವಾಚ್ ಹಿಯರ್ ಎವ್ರಿ ಒನ್. ಸೊ ಯಾವ ರೀತಿ ರೂಲ್ಸ್ ಇರುತ್ತೆ ಅಂತಂದ್ರೆ, ಸೊ ಇಲ್ಲಿ A, B ಅಂತ ಬರೆದ್ರೆ, ಸಪೋಸ್ ಐ ರೈಟ್ ಹಿಯರ್ A, B. ಸೊ ಸಚ್ ದ್ಯಾಟ್, ಸೊ ರೂಲ್ಸ್ ಅಂದ್ರೆ ಇಲ್ಲೇನಾಗಿದೆ ಮಕ್ಕಳ, A, B ಅಂದ್ರೆ ಎಲಿಮೆಂಟ್ಸ್ ಆರ್ಡರ್ ಪೇರ್ ರೀತಿಲಿ ಕಾಣಿಸುತ್ತೆ ಅಂತ. ಲಾಸ್ಟ್ ಟೈಮ್ ಅದನ್ನ ಸೆಟ್ ಅಲ್ಲಿ ಹೇಳಿದ್ದೀನಿ ನಾನು, ಹೌದಲ್ಲ? ರೈಟ್. ಸೊ ಹಾಗಾದ್ರೆ ಏನಾಗುತ್ತೆ ಇದರಲ್ಲಿ? ಸೊ ಇದರಲ್ಲಿ ಒಂದು ರೂಲ್ ಸೆಟ್ ಮಾಡ್ತೀನಿ, ದಟ್ ಇಸ್ B is equal to A² ಅಂತ ಬರೀತೀನಿ. ಸೊ ಇಲ್ಲಿ A belongs to, ಓಕೆ, ಸೊ ಕಾಮ ಸ್ಟೂಡೆಂಟ್ಸ್ A belongs to ಕ್ಯಾಪಿಟಲ್ A ಅಂಡ್ B belongs to ಸ್ಟೂಡೆಂಟ್ಸ್ ಕ್ಯಾಪಿಟಲ್ B. ಈ ರೀತಿ ರೂಲ್ಸ್ ನ ಸೆಟ್ ಮಾಡ್ತೀನಿ. ಓಕೆ, ಐ ಆಮ್ ಸೆಟ್ಟಿಂಗ್ ದಿಸ್ ಪರ್ಟಿಕ್ಯುಲರ್ ರೂಲ್. ಇದ್ರ ಪ್ರಕಾರ ಹೋದ್ರೆ, ಓಕೆ, ಇದ್ರ ಪ್ರಕಾರ ಹೋದ್ರೆ ಮಕ್ಕಳ A ಅನ್ನೋದು ಎಲ್ಲಿದೆ? ಕ್ಯಾಪಿಟಲ್ A ಎಲ್ಲಿದೆ? ಹಾಗಾದ್ರೆ A is equal to ಏನಾಗ್ಬೋದು? A is equal to 1 ಆಗ್ಬೋದು, A is equal to 2 ಆಗ್ಬೋದು, A is equal to 3 ಆಗ್ಬೋದು, ಹೌದಲ್ಲ? ಹಾಗಾದ್ರೆ B ಎಲ್ಲಿರಬೇಕು? ವೇರ್ ಶುಡ್ ಬಿ B ಸ್ಟೂಡೆಂಟ್ಸ್? B should belongs to what? ಕ್ಯಾಪಿಟಲ್ B ಅಂದ್ರೆ ಸೆಕೆಂಡ್ ಎಲಿಮೆಂಟ್. ವಾಟ್ ಇಸ್ ದ ರಿಲೇಶನ್ಶಿಪ್ ಹಿಯರ್? ಒಂದು ನಿಮಿಷ. B is equal to ಏನಿದೆ ಮಕ್ಕಳ ಇದರಲ್ಲಿ? B is equal to A² ಇದೆ. ಹಾಗಾದ್ರೆ B is equal to ಏನಾಗುತ್ತೆ ಮಕ್ಕಳ ಇದರಲ್ಲಿ? B is equal to what do we get here? 1² which is equal to 1. So B is equal to 2² which is equal to 4 and B is equal to which is nothing but 3² students which is equal to 9. ಹೌದಲ್ಲ? ಬಟ್ ವಾಚ್ ಹಿಯರ್ ಸ್ಟೂಡೆಂಟ್ಸ್, ವಾಚ್ ಹಿಯರ್, ಕರೆಕ್ಟ್ ಆಗಿ ನೋಡಿ. ದಿಸ್ ಬಿಲಾಂಗ್ಸ್ ಟು ಕ್ಯಾಪಿಟಲ್ B, ದಿಸ್ ಬಿಲಾಂಗ್ಸ್ ಟು ಕ್ಯಾಪಿಟಲ್ B, ಬಟ್ ದಿಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಕ್ಯಾಪಿಟಲ್ B, ಹೌದಲ್ಲ? ಇವೆರಡೂ ಕೂಡ ಕ್ಯಾಪಿಟಲ್ B ಅಲ್ಲಿದೆ, ಬಟ್ ಇದು ಮಕ್ಕಳ 9 ಕ್ಯಾಪಿಟಲ್ B ಅಲ್ಲಿ ಇಲ್ಲ. ಸೊ ಅದರಿಂದ ನನಗೆ ಏನಾಗುತ್ತೆ ಮಕ್ಕಳ? ಅದರಿಂದ ಏನಾಗುತ್ತೆ? ಸೊ ವಿ ಕ್ಯಾನ್ ರೈಟ್ ಹಿಯರ್, ದೇರ್ಫೋರ್ ವಿ ಕ್ಯಾನ್ ರೈಟ್ ಹಿಯರ್ 1, 1 ಬಿಲಾಂಗ್ಸ್ ಟು R. ಓಕೆ, ಸೊ 2, 4 ಬಿಲಾಂಗ್ಸ್ ಟು R, ಬಟ್ ಸ್ಟೂಡೆಂಟ್ಸ್ ವಿ ಕ್ಯಾನ್ ರೈಟ್ ಹಿಯರ್ 3, 9 ಡಸ್ ನಾಟ್ ಬಿಲಾಂಗ್ಸ್ ಟು R. ಓಕೆ, ಇವೆರಡೂ ಕೂಡ ಆರ್ ಅಲ್ಲಿದೆ, ಬಟ್ ಇದು ಆರ್ ಅಲ್ಲಿ ಇಲ್ಲ. ಯಾಕೆ? ಬಿಕಾಸ್ 9 ಅನ್ನೋ ಎಲಿಮೆಂಟ್ ಇಲ್ಲಿಲ್ಲ.
9 ಅಲ್ಲಿ ಎಲಿಮೆಂಟ್ ಇಲ್ಲಿ ಇದೆಯಾ ನೋಡಿ, ಇಲ್ಲೆಲ್ಲೂ ಇಲ್ಲ. ಈ ರೀತಿ ಆರ್ಡರ್ಡ್ ಪೇರ್ ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ, ಹೌದಲ್ಲ. ಬಟ್ ಸ್ಟೂಡೆಂಟ್ಸ್ ವಿ ಕ್ಯಾನ್ ಅಬ್ಸರ್ವ್ ದಟ್ 1,1 ಮತ್ತೆ 2,4 ಎರಡೂ ಕೂಡ ನನಗೆ ಸಿಗುತ್ತೆ. ಸೊ ಏನ್ ಮಾಡ್ಬೋದು ಈಗ, ವಾಟ್ ಐ ರೈಟ್ ಹಿಯರ್, ಸೊ ವಿ ರೈಟ್ ಹಿಯರ್ r is equal to, so therefore we write here r is equal to, it is 1,1 and 2,4. ಸೊ ಮಕ್ಕಳ ಇದರಿಂದ ಕ್ಲಿಯರ್ ಆಗಿ ಅರ್ಥ ಆಗಿದ್ದು ನನಗೆ, ಇದರಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗಿದ್ದೇನು ನನಗೆ. ಸೊ ವಾಟ್ ಐ ಅಂಡರ್ಸ್ಟುಡ್ ಹಿಯರ್, ಇಟ್ ಈಸ್ ವೆರಿ ಮಚ್ ಕ್ಲಿಯರ್ ದಟ್ r is a subset of a cross b. ಏನಾಗುತ್ತೆ ಮಕ್ಕಳ ಇದರಲ್ಲಿ, r is a subset of a cross b, r is a subset of a cross b. ಅರ್ಥ ಆಗ್ತಿದೆ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಈ ರೀತಿ ಒಂದು ರಿಲೇಷನ್ ಬರೀಬಹುದು ಮಕ್ಕಳ ನಾನು. I can write a relation like this, R1. Okay, then R1 ಅಂತ consider ಮಾಡೋಣ. Okay, so suppose if I write here. Okay, suppose if I write here students. ಈಗ ಇನ್ನೊಂದು ರೂಲ್ಸ್ ಇದೇ ರೀತಿ ಸೆಟ್ ಮಾಡ್ತೀನಿ ಮಕ್ಕಳ. I will set one more rules here. So ಏನು ರೂಲ್ ಸೆಟ್ ಮಾಡೋಣ? What shall I set here students? Yeah. So let me set here. Okay, so let me set here students R2. So R2 is equal to ನೋಡಿ ಈ ರೀತಿ ಸೆಟ್ ಮಾಡ್ತೀನಿ, A, B. Yeah, A, B such that B is equal to A plus 1 ಅಂತ ಸೆಟ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಮತ್ತೆ ಮಕ್ಕಳ ಎ ಬಿಲಾಂಗ್ಸ್ ಟು ಆರ್. ಓಕೆ, ಸೊ ಎ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಎ ಅಂಡ್ ಬಿ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಬಿ. ಓಕೆನಾ? ಸೊ ಇಲ್ಲಿ ಏನೇನು ಬರುತ್ತೆ ಹಾಗಾದ್ರೆ, ಎ ಇಸ್ ಈಕ್ವಲ್ ಟು, ಎ ಬಿಲಾಂಗ್ಸ್ ಟು ಎಲ್ಲಿದೆ ಮಕ್ಕಳ ಇದರಲ್ಲಿ, ಎ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಎ. ಸೊ ಹಾಗಾದ್ರೆ ಎ ಇಸ್ ಈಕ್ವಲ್ ಟು 1, ಎ ಇಸ್ ಈಕ್ವಲ್ ಟು 2 ಮತ್ತೆ ಎ ಇಸ್ ಈಕ್ವಲ್ ಟು 3, ಹೌದಲ್ಲ? ರೈಟ್, ದಿಸ್ ಇಸ್ ವಾಟ್ ವಿ ಗೆಟ್, ಎ ಇಸ್ ಈಕ್ವಲ್ ಟು 1, ಎ ಇಸ್ ಈಕ್ವಲ್ ಟು 2 ಅಂಡ್ ಎ ಇಸ್ ಈಕ್ವಲ್ ಟು 3. ಅಂಡ್ ಬಿ ಇಸ್ ಈಕ್ವಲ್ ಟು ಏನಿದೆ ಮಕ್ಕಳ ಇದರಲ್ಲಿ, ವಾಟ್ ವಿ ಹ್ಯಾವ್ ಗಾಟ್, ಬಿ ಇಸ್ ಈಕ್ವಲ್ ಟು, ಸೊ ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ 1. ಸೊ therefore we got here b is equal to 1 plus 1 which is nothing but 2. Okay, so b is equal to, b is equal to students 1 plus 2 plus 1. So it is 2 plus 1 which is equal to 3, and b is equal to students, it is nothing but 3 plus 1 which is equal to 4. So ನೋಡಿ ಇದರಲ್ಲಿ ನನಗೆ 2 ಮತ್ತೆ 3 ಇದೆಯಾ, ಇದರಲ್ಲಿ ಏನಿದೆ ಮಕ್ಕಳ 1 ಮತ್ತೆ 4 ಅಷ್ಟೇ ಇರೋದು, b ಅಲ್ಲಿ ಏನಿದೆ ಮಕ್ಕಳ 1 ಮತ್ತೆ 4 ಅಷ್ಟೇ ಇರೋದು. ಸೊ ಏನು ಸಿಗುತ್ತೆ ಇದರಲ್ಲಿ, this does not belongs to b. Okay, this also does not belongs to b, but this belongs to b, ಹೌದಲ್ಲ ಮಕ್ಕಳ? ಯಾಕಂದ್ರೆ ಇರೋದೇನಲ್ಲಿ 1,4 ಅಷ್ಟೇ ಇರೋದು. ಹಿಯರ್ ದೇರ್ ವಾಸ್ ಓನ್ಲಿ 1,4. ಹಾಗಾದ್ರೆ R2 ಅಲ್ಲಿ ಏನೇನು ಬರುತ್ತೆ, ಸೊ R2 ಅಲ್ಲಿ ಮಕ್ಕಳ ವಿ ಗೆಟ್ ಓನ್ಲಿ 1 ಪೇರ್, ದಟ್ ಇಸ್ ನಥಿಂಗ್ ಬಟ್ 3,4. ಏನು ಬರುತ್ತೆ ಇದರಲ್ಲಿ, ವಿ ಗೆಟ್ ಹಿಯರ್ 3,4 ಅಷ್ಟೇನೆ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಸೊ ಇದರಲ್ಲೂ ಕೂಡ ನನಗೆ ಕ್ಲಾರಿಟಿ ಸಿಕ್ತು, 3,4 ಇದೆಯಲ್ಲ ಮಕ್ಕಳ ಇದರಲ್ಲಿ ನೋಡಿ, 3,4 ಇಲ್ಲಿದೆ, ಹೌದಲ್ಲ? ಸೊ ನನಗೆ ಕ್ಲಾರಿಟಿ ಸಿಗ್ತಾ ಇರೋದೇನು, ವಾಟ್ ಅಗೇನ್ ಐ ಗಾಟ್ ಟು ನೋ ಸ್ಟೂಡೆಂಟ್ಸ್, ದಟ್ ಇಸ್ ನಥಿಂಗ್ ಬಟ್ ದ ರಿಲೇಷನ್ R2 is a subset of A cross B. ಅಂದ್ರೆ ಏನಾಗಿತ್ತು, R2 is a subset of A cross B. R2 is a subset of A cross B. ಮಕ್ಕಳ ಇದೇ ರೀತಿ ಮಕ್ಕಳ ಎಷ್ಟು ರೂಲ್ಸ್ಗಳನ್ನ ನಾನು ಈ ಥರ ಬರೀಬೋದು ನೋಡಿ. ಈಗ ಎರಡನೇ ರೂಲ್ಸ್ನ ನಾನು ಫ್ರೇಮ್ ಮಾಡಿದೆ. ಇದೇ ರೀತಿ ಎಷ್ಟು ರೂಲ್ಸ್ಗಳನ್ನ ಫ್ರೇಮ್ ಮಾಡ್ಬೋದು, ಐ ಕ್ಯಾನ್ ಫೈಂಡ್ 2 power PQ ರಿಲೇಷನ್ಸ್ ಮಕ್ಕಳ. ಇದೇ ರೀತಿ ಎಷ್ಟು ರಿಲೇಷನ್ಸ್ಗಳನ್ನ ಫಾರ್ಮ್ ಮಾಡೋರು, 2 power PQ ನೋಡಿ. ಸಪೋಸ್ ಇಫ್ ಐ ಗಿವ್ ಯು ಸ್ಟೂಡೆಂಟ್ಸ್, ಓಕೆ, ಸಪೋಸ್ ಐ ಗಿವ್ ಯು ಹಿಯರ್ R3, suppose if I write here R3 is equal to A, B. R3 is equal to A, B such that B is equal to A power 7 ಅಂತ ಅನ್ಕೊ, A plus 7. Okay, so where A belongs to capital A and B belongs to capital B. So ನೋಡಿ ಇದರಲ್ಲಿ ಏನು ಬರುತ್ತೆ ಇದರಲ್ಲಿ, so A belongs to A. So A belongs to A students, therefore here we get, so A is equal to 1, A is equal to 2 and A is equal to 3. ಸೊ ನೋಡಿ ಇಲ್ಲೇನು ಬರುತ್ತೆ, ಸಪೋಸ್ ಐ ರೈಟ್ ಹಿಯರ್ B is equal to ಏನಿದೆ, A plus 7 ಇದೆ. ಸೊ ವಾಟ್ ವಿ ಗಾಟ್ ನಾವು, ಇಲ್ಲೇನು ಬರುತ್ತೆ ಮಕ್ಕಳ, we got here, okay, so we got here it is B is equal to, okay, B is equal to 1 plus 7 which is equal to 8. Okay, so B is equal to 2 plus 7 which is equal to 8, and B is equal to 3 plus 7 which is equal to 8. Sorry, so here 9 and then 10. So ಇಲ್ಲೇನು ಬರುತ್ತೆ ಮಕ್ಕಳ 9 and ಇಲ್ಲಿ 10. ಸೊ ಇದರಿಂದ ನನಗೇನು ಕ್ಲಾರಿಟಿ ಸಿಕ್ತು, ವಾಟ್ ಐ ಗಾಟ್ ಟು ನೋ ಸ್ಟೂಡೆಂಟ್, this does not belongs to B. Okay, this does not belongs to B, this does not belongs to B, and this also does not belongs to B. ಇದರಿಂದ ಏನು ಗೊತ್ತಾಯ್ತು ನನಗೆ, what I got to know that, ನನಗೆ ಕ್ಲಿಯರ್ ಆಗಿ ಗೊತ್ತಾಗಿದೆ ಏನು ಮಕ್ಕಳ ಇದರಲ್ಲಿ, what I got to know that is, that is nothing but R3 is empty. R3 ಏನಾಗುತ್ತೆ ಮಕ್ಕಳ, empty ಆಗುತ್ತೆ. Even we know that empty set is a subset of every set, ಹೌದಲ್ಲ? So therefore we can write that R3 is a subset of A cross B. ಹಾಗಾದ್ರೆ ಯಾವುದೇ ರಿಲೇಷನ್ ಆಗಲಿ ಮಕ್ಕಳ, ಇಟ್ ಇಸ್ ಅ ಸಬ್ಸೆಟ್ ಆಫ್ ಕಾರ್ಟಿಷಿಯನ್ ಪ್ರಾಡಕ್ಟ್ ಅಂತ ಗೊತ್ತಾಯ್ತು. ಸೊ subsets are nothing but these are the, subsets are nothing but what, subsets ಅಂದ್ರೆ ಏನಾಯ್ತು ಮಕ್ಕಳ, ರಿಲೇಷನ್ಸ್ ಅಂದ್ರೆ ಏನಾಯ್ತು, ರಿಲೇಷನ್ಸ್ ಅಂದ್ರೆ ಮಕ್ಕಳ these are the subsets of the Cartesian product. ಅರ್ಥ ಆಗ್ತಿದೆ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಾರಿಟಿ ಸಿಕ್ತಲ್ಲ ಮಕ್ಕಳ? ಓಕೆ, ಸೊ ಏನಂತ ಬರೀಬೋದು ನಾನೀಗ, ಸೊ ವಾಟ್ ಯು ಮೀನ್ ಬೈ ರಿಲೇಷನ್, ಡೆಫಿನೇಷನ್ ಆಫ್ ರಿಲೇಷನ್ ಸ್ಟೂಡೆಂಟ್ಸ್, definition of relation. So what is the definition of relation? Definition of relation, a relation R from a set A, from a non-empty set A to non-empty set B, a relation R
a relation R from a non-empty set A, a relation R from a non-empty set A, from a non-empty set A to a non-empty set B, non-empty set A to a non-empty set B to a non-empty set B. Okay, a relation R from a non-empty set A to a non-empty set B is a subset of A cross B. Is a subset of students A cross B. ಅರ್ಥ ಆಗ್ತಿದ್ಯಾ? I hope this is clear. Is a subset of A cross B. Is a subset of A cross B. I hope this is clear. ಅರ್ಥ ಆಗಿದೆಯಲ್ಲ ಎಲ್ಲರಿಗೂ? So therefore we can write that R is a subset of. Therefore we can write that R is a subset of A cross B. ಅರ್ಥ ಆಗಿದೆಯಲ್ಲ ಎಲ್ಲರಿಗೂ? Right? Okay. So this is the definition students. ಇದೇ ರೀತಿ ಮಕ್ಕಳ, ಇದೇ ರೀತಿ ನಾನು ಇನ್ನೂ ಒಂದು ಬರಿಬಹುದು ನೋಡಿ. ಇದೇ ರೀತಿ ನಾನು ಇನ್ನೊಂದು ಬರಿಬಹುದು. ಏನಂತ? If R is a relation. Okay, if R is a relation. If R is a relation from a non-empty set A to a non-empty set B. Yeah. If R is a relation. If R is a relation from a non-empty set A to itself. From a non-empty set A. From a non-empty set A. Non-empty set A to itself. Yeah, to itself. To itself. ಅಂದ್ರೆ A ಇಂದ A ಗೆನೆ. Okay, R is a relation from A to A. ಅಂದ್ರೆ ಏನಾಯ್ತು ಮಕ್ಕಳ ಇದರಲ್ಲಿ? So then we can write that R is a subset of A cross A. R is a subset of A cross A. I hope this is clear. ಇದೆಲ್ಲ ಮಕ್ಕಳ ನಿಮಗೆ ಸೆಕೆಂಡ್ PU ಗೆ ಅವಶ್ಯಕತೆ ಇದೆ. ಇದೆಲ್ಲವೂ ಕೂಡ ನಿಮಗೆ ಸೆಕೆಂಡ್ PU ಗೆ ಅವಶ್ಯಕತೆ ಇದೆ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಒಂದೇ ಒಂದು ಸೆಟ್ ಕೊಡ್ತಾರೆ ಮಕ್ಕಳ, ಇದರಲ್ಲೂ ಕೂಡ ನಾನು ರಿಲೇಷನ್ ಡಿಫೈನ್ ಮಾಡ್ಬೋದು. ಈವನ್ ಇಫ್ ದರ್ ಇಸ್ ಒನ್ ಸೆಟ್ ವಿ ಕ್ಯಾನ್ ಡಿಫೈನ್ ದ ರಿಲೇಷನ್. ಸೊ ಅಂದ್ರೆ ಅರ್ಥ ಏನು? ಸಪೋಸ್ ಐ ಗಿವ್ ಎನ್ ಎಕ್ಸಾಂಪಲ್ ಯಾರ್. ಸಪೋಸ್ ಐ ವಿಲ್ ಗಿವ್ ಎನ್ ಎಕ್ಸಾಂಪಲ್. A is equal to 1,2 ಅಂತ ಬರೆದ್ರೆ, ಓಕೆ, ಸೊ ವಿ ನೋ ದಟ್ A cross A. ಸೊ A cross A ಏನಾಗುತ್ತೆ ಮಕ್ಕಳ ಇದರಲ್ಲಿ? A cross A is nothing but 1,1, 1,2. ಓಕೆ, ಸೊ 2,1, 2,2 ಇದೇನು ಬರುತ್ತೆ? A cross A. ಸೊ ಇದರಲ್ಲೂ ಕೂಡ ನಾನು ರಿಲೇಷನ್ ಬರಿಬೋದು. ಸಪೋಸ್ ಐ ರೈಟ್ ಹಿಯರ್ ಆರ್, ರಿಲೇಷನ್ ಆರ್, ದಟ್ ಇಸ್ 1,1 ಅಂತ ಬರದೆ ಅಂತ ಅನ್ಕೊಳ್ಳಿ. ದಿಸ್ ಇಸ್ ಆಲ್ಸೋ ವಾಟ್? ಅ ಸಬ್ಸೆಟ್ ಆಫ್ A cross A ಅಲ್ಲ ಮಕ್ಕಳ? ಹೌದಲ್ಲ? ದಿಸ್ ಇಸ್ ಆಲ್ಸೋ ಅ ಸಬ್ಸೆಟ್ ಆಫ್ A cross A. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಓಕೆ, ಸೊ ಈಗ ಮೇಜರ್ ಆಗಿ ಮಕ್ಕಳ ಒಂದು, ಓಕೆ, ಸೊ ಮೇಜರ್ ಆಗಿ ನಿಮಗೆ ಇದರಲ್ಲಿ ಮೇಜರ್ ಆಗಿ ಒಂದು ವೆರಿ ಇಂಪಾರ್ಟೆಂಟ್ ನೋಟ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನೋಟ್. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನೋಟ್. ಓಕೆ, ಸೊ ನೋಡಿ, if yeah students, if n of A is equal to P, if n of A is equal to P, n of B is equal to Q, okay, then students, then first one here, n of A cross B, n of A cross B equals to PQ. Avadala? Therefore students, number of relations from A to B, number of relations from A to B, number of relations from A to B equals to, it is 2 power PQ. ಯಾಕೆ? ಬಿಕಾಸ್ ನಂಬರ್ ಆಫ್ ರಿಲೇಷನ್ಸ್ ಬೇರೆ ಅಲ್ಲ. ಓಕೆ, ನಂಬರ್ ಆಫ್ ರಿಲೇಷನ್ಸ್ ಬೇರೆ ಅಲ್ಲ ಮಕ್ಕಳ, ಇದು ನಂಬರ್ ಆಫ್ ಸಬ್ಸೆಟ್ಸ್ ಬೇರೆ ಅಲ್ಲ. ನಂಬರ್ ಆಫ್ ರಿಲೇಷನ್ಸ್ ಫ್ರಮ್ A to B, ಇಟ್ಸ್ ನಥಿಂಗ್ ಬಟ್ ನಂಬರ್ ಆಫ್ ಸಬ್ಸೆಟ್ಸ್ ಆಫ್ A cross B. ನಂಬರ್ ಆಫ್ ಸಬ್ಸೆಟ್ಸ್ ಆಫ್ A cross B. ಸೊ ನಂಬರ್ ಆಫ್ ಸಬ್ಸೆಟ್ಸ್ ಆಫ್ A cross B ಎಷ್ಟು ಬರುತ್ತೆ ಮಕ್ಕಳ? ಇಟ್ ಇಸ್ ನಥಿಂಗ್ ಬಟ್ 2 power PQ. ನಿಮಗೆ ನೆನಪಿರ್ಬೇಕಲ್ವ ಸಬ್ಸೆಟ್ ಫಾರ್ಮುಲಾ? ಲಾಸ್ಟ್ ಕ್ಲಾಸಲ್ಲಿ ಸಬ್ಸೆಟ್ ಫಾರ್ಮುಲಾ ಬರ್ಸಿದ್ದೆ, ನೆನಪಿದ್ಯಾ? ಓಕೆ, ಓದಿರ್ಬೇಕು. ದೋಸ್ ಥಿಂಗ್ಸ್ ಯು ಶುಡ್ ಲರ್ನ್. ನಿಮಗೆ ಅದು ಗೊತ್ತಿರಲೇಬೇಕು ಮಕ್ಕಳ. ಯಾವುದೇ ಒಂದು ಸೆಟ್ಟಲ್ಲಿ, ಓಕೆ, ಸೊ ನೋಡಿ, ಯಾವುದೇ ಒಂದು ಸೆಟ್ಟಲ್ಲಿ ಇಫ್ n of A is equal to P ಅಂತ ಅಂದರೆ ನಂಬರ್ ಆಫ್ ಸಬ್ಸೆಟ್ಸ್ ಆಫ್ A ಏನಾಗುತ್ತೆ? ನಂಬರ್ ಆಫ್ ಸಬ್ಸೆಟ್ಸ್ ಆಫ್ A ಏನಾಗುತ್ತೆ ಮಕ್ಕಳ? ನಂಬರ್ ಆಫ್ ಸಬ್ಸೆಟ್ಸ್ ಆಫ್ A ಈಕ್ವಲ್ಸ್ ಟು, ಇಟ್ ಇಸ್ 2 power P. ಸೊ ಎಷ್ಟು ಸಬ್ಸೆಟ್ಸ್ ಬರಿಬೋದು ಮಕ್ಕಳ? ವಿ ಕ್ಯಾನ್ ರೈಟ್ ಹಿಯರ್ 2. ಯಾವ ಮೆನಿ ಸಬ್ಸೆಟ್ಸ್? 2 power P ಸಬ್ಸೆಟ್ಸ್. ಅಂದರೆ ನೋಡಿ, A is equal to 1, 2, 3 ಕೊಟ್ರೆ, ಸೊ ಸಪೋಸ್ ಐ ರೈಟ್ ಹಿಯರ್ A is equal to 1, 2, 3. Okay, so number of subsets of A. So agar n of A ಏನಾಗುತ್ತೆ ಮಕ್ಕಳ? 3 elements. There are 3 elements. Let me write here ABC ಅಂತ ಬರ್ಕೋಣ. So let me write here ABC. ಎಷ್ಟು ಎಲಿಮೆಂಟ್ ಇದೆ ಮಕ್ಕಳ ಇದರಲ್ಲಿ? 3 elements. ಇದಾದರೆ ಎಷ್ಟು ಸಬ್ಸೆಟ್ಸ್ ಬರಿಬಹುದು? How many subsets you can write? You can write here 8 subsets. Number of subsets of A. Okay, number of subsets of A equals to, it is 2 power 3, which is equal to 8. ಅರ್ಥ ಆಗ್ತಿದ್ಯಾ? ಅದೇ ರೀತಿ ಕೂಡ ಇಲ್ಲೂ ಕೂಡ. ಸೊ ನಂಬರ್ ಆಫ್ ರಿಲೇಷನ್ಸ್ ಫ್ರಮ್ A to B ಬೇರೆ ಅಲ್ಲ ಮಕ್ಕಳ, ನಂಬರ್ ಆಫ್ ಸಬ್ಸೆಟ್ಸ್ ಆಫ್ A cross B ಬೇರೆ ಅಲ್ಲ. ಯಾಕಂದ್ರೆ A cross B ಗೆ ಏನೇನು ಸಬ್ಸೆಟ್ಸ್ ಎಲ್ಲ ಫೈಂಡ್ ಔಟ್ ಮಾಡ್ತೀವಿ ಅದೆಲ್ಲವೂ ಕೂಡ ಏನಾಗುತ್ತೆ? ರಿಲೇಷನ್ಸ್ ಆಗುತ್ತೆ. ಸೊ ನಾವು ಏನೇನು ಸಬ್ಸೆಟ್ಸ್ ಫೈಂಡ್ ಔಟ್ ಮಾಡ್ತೀವಿ ಮಕ್ಕಳ A cross B ಗೆ, ಅದೆಲ್ಲವೂ ಕೂಡ ಏನಾಗುತ್ತೆ? ರಿಲೇಷನ್ಸ್ ಆಗುತ್ತೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದೆ ಎಲ್ಲರಿಗೂ? ಓಕೆ, ಸೊ ಮಕ್ಕಳ ಇದಕ್ಕೆ, ಸೊ therefore ಸ್ಟೂಡೆಂಟ್ಸ್ ಇಯರ್ ಎಕ್ಸಾಂಪಲ್ ತೊಗೊಂಡ್ರೆ,
ಓಕೆ ಎಕ್ಸಾಂಪಲ್ ತೊಗೊಂಡ್ರೆ ನೋಡಿ n of a is equal to 3 and n of b is equal to 2. Okay, so therefore number of relations from a to b equals to, it is number of relations from a to b equals to, it is 2 power 3 into 2, so it is nothing but 2 power 6. So 2 power 6 is nothing but 64. Yes, two relations baribodu makla, we can write here 64 relations. I hope this is clear. Artha agide ellargu, right? Okay, so now students, here coming to this. Okay, so now coming to the next concept, that is domain. So what do you mean by domain then? Domain andre ಏನು ನೋಡಿ ಮಕ್ಕಳ, let me explain you first. So domain ಅಂದ್ರೆ ಏನು, range ಅಂದ್ರೆ ಏನು, codomain ಅಂದ್ರೆ ಏನು, ಇಷ್ಟು ಮೂರನ್ನು explain ಮಾಡ್ತೀನಿ. Watch here students, correct ಆಗಿ ನೋಡಿ. Suppose I write here a is equal to 1 2 3, okay, and b is equal to, suppose I write here a, b, c, d, ಈ ರೀತಿ ಬರುತ್ತೆ ಅಂತ ಅನ್ಕೊಳ್ಳಿ. ಓಕೆನಾ? ಸೊ ಇದ್ರಲ್ಲಿ ನಾನು ಏನು ಮಾಡ್ತೀನಿ ಅಂತಂದ್ರೆ, what I am going to do here is, so watch here students, now I am going to write here a and then here b. Okay, a and then here b. So ಇಲ್ಲಿ ನಾನೇನು ಮಾಡ್ತೀನಿ ಇದರಲ್ಲಿ, I will write here 1 2 3. Okay, 1 2 3 and this is a b c. Okay, a b c d. So ನಾನೇನು ಮಾಡ್ತೀನಿ ಈಗ, what I will do, I will go with 1 with a. Okay, so 2 with b, 3 with c. ಅಷ್ಟೇ ಅಲ್ಲ ಮಕ್ಕಳ, I will also take 1 with d ಅಂತ ಅನ್ಕೊಳ್ಳಿ. So let me take, this is enough. Okay, so ಇಲ್ಲಿ ಈ ರೀತಿನೂ ತಗೊಳ್ತೀನಿ ಅಂತ ಅನ್ಕೊಳ್ಳಿ, 1 with c, no problem. ಸೊ ಅಂದ್ರೆ ಏನು ಮಾಡಿದ್ದೀನಿ ಮಕ್ಕಳ ಇದರಲ್ಲಿ, a is equal to, sorry, relation r is equal to, so ಇಲ್ಲಿ relation r ಇದೆ ಬರ್ಕೊಟ್ಟಿದ್ದೀನಿ ಮಕ್ಕಳ, relation r is nothing but, relation r is nothing but 1 comma a, okay, 1 comma c, and then students here 2 comma a, 2 comma b, this is 2 comma b, and then 3 comma c, ಈ ರೀತಿ ಬರೆದಿದ್ದೀನಿ. This is what I have written. ಸೊ ಇದರಲ್ಲೆಲ್ಲ ಫಸ್ಟ್ ಎಲಿಮೆಂಟ್ಸ್ ಏನಿದೆ ಮಕ್ಕಳ, ಇದರಲ್ಲೆಲ್ಲ ಫಸ್ಟ್ ಎಲಿಮೆಂಟ್ಸ್ ಇದೆ ನೋಡಿ, these first elements are nothing but domain. ಸೊ ಇದರಲ್ಲಿ ಏನಿದೆ ಮಕ್ಕಳ, ಇದರಲ್ಲಿ domain all the first elements in the ordered pair. ಇಲ್ಲಿ ಏನಿದೆ, the set of all first elements in a relation R, the set of all first elements of the ordered pair in the relation R. ಈ ರಿಲೇಷನ್ ಆರ್ ಇರೋದು ಮಕ್ಕಳ ಪ್ರತಿಯೊಂದು ಫಸ್ಟ್ ಎಲಿಮೆಂಟ್ಸ್ ಗಳನ್ನ ತಗೋಬೇಕು. ಸೊ ಇಲ್ಲಿ ಯಾವ್ದು ತಗೊಳ್ತಾ ಇದ್ದೀನಿ ಮಕ್ಕಳ, 1 2 3. ಸೊ ನಿಮಗೆ ಗೊತ್ತಿದೆ 1 ನ 2 ಸಲ ಬರೆಯೋಲ್ಲ. 1 ನ ಯಾಕೆ 2 ಸಲ ಬರೆಯೋಲ್ಲ, ಯಾಕಂದ್ರೆ ಸೆಟ್ಸ್ ಅಲ್ಲಿ ಹೇಳಿದ್ದೀನಿ ನಾನು ನಿಮಗೆ, ಫೈನೈಟ್ ಸೆಟ್ ಅಥವಾ ಇನ್ಫೈನೈಟ್ ಸೆಟ್ ಯಾವುದೇ ಸೆಟ್ ಆಗ್ಬೋದು, ವಿ ನೆವರ್ ರಿಪೀಟ್ ದ ಎಲಿಮೆಂಟ್ ಇನ್ ಅ ಸೆಟ್. ಸೆಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಎಲಿಮೆಂಟ್ಸ್ ನ ರಿಪೀಟ್ ಮಾಡಲ್ಲ. ಲಾಸ್ಟ್ ಕ್ಲಾಸ್ ಅಲ್ಲಿ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ. ಓಕೆನಾ, ಫೈನ್. ಸೊ ಅಂಡ್ ವಾಟ್ ಯು ಮೀನ್ ಬೈ ರೇಂಜ್? ರೇಂಜ್ ಅಂದ್ರೆ ಏನು, ದ ಸೆಟ್ ಆಫ್ ಆಲ್ ಸೆಕೆಂಡ್ ಎಲಿಮೆಂಟ್ಸ್. ಏನೇನು ಸೆಕೆಂಡ್ ಎಲಿಮೆಂಟ್ಸ್ ಇದೆ ಮಕ್ಕಳ ಅದೆಲ್ಲಾನು ಬರ್ಕೊಳ್ತೀವಿ. ಸೊ ವಿ ಗಾಟ್ ಯುವರ್ ರೇಂಜ್. ಓಕೆ, ರೇಂಜ್ ಇಸ್ ನಥಿಂಗ್ ಬಟ್ ಸ್ಟೂಡೆಂಟ್ಸ್, ಇಟ್ ಇಸ್ a, b, c. a, b, c. I hope this is clear. And then what is codomain? Codomain ಅಂದ್ರೆ ಏನು? codomain ಅಂತಂದ್ರೆ it is nothing but the second set ಅಷ್ಟೇನೆ. codomain ಅಂದ್ರೆ it is second set, that is b. ಸೊ ಏನ್ ಸೆಕೆಂಡ್ ಸೆಟ್ ಇದೆ ಮಕ್ಕಳ, ಇಲ್ಲಿ ಏನ್ ಸೆಕೆಂಡ್ ಸೆಟ್ ಇದೆ ಅದು ಕಂಪ್ಲೀಟ್ ಅದು ಕೋಡೋಮೇನ್ ಆಗುತ್ತೆ. ಅರ್ಥ ಆಗ್ತಿದೆ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸಪೋಸ್ ಲೆಟ್ ಮಿ ಟೇಕ್ ಒನ್ ಮೋರ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್. Suppose let me take here one more example. I write here 1 comma 2 3 4 5. Okay, and b is equal to, let me write here, it is a b c. Okay, a b c d. Okay, so now here students, so let me write the relation r. Okay, let me write the arrow diagram here. Okay, so here we get a and this is b. Okay, and then this is relation r. So here it is 1 2 3 4 5 and it is a b c d. Okay, so ಇಲ್ಲಿ ನೋಡಿ, watch here students. So I am writing here 1 to a. Okay, so 2 to c. Okay, so 3 to b, 4 to d and 5 to b. 5 ಕೂಡ ಎಲ್ಲಿಗೆ ಹೋಗಿದೆ ಮಕ್ಕಳ, b ಗೆ ಹೋಗಿದೆ. ಅರ್ಥ ಆಗ್ತಿದೆ ಎಲ್ಲರಿಗೂ? I hope this is clear. So if you want, let me write one more element here. Okay, let me write here one more element. So e ಅಂತ ಕೂಡ ಬರ್ಕೋಣ. Okay, so e is left as it is students. e ಏನಾಗಿದೆ ಮಕ್ಕಳ ಹಂಗೆ ಬಿಟ್ಕೊಂಡಿದ್ದೀನಿ. ಸೊ ಇದರಲ್ಲಿ ಒಂದು ನಿಮಿಷ, I wanted to show you certain things. Okay, so ಒಂದು ನಿಮಿಷ. Okay, so ಹಿಂಗ್ ಬರ್ದಿದ್ದೀನಿ ಅಂತ ಅನ್ಕೊಳ್ಳಿ ಮಕ್ಕಳ. Just assume I have written like this. Okay, just assume I have written like this. ಈ ರೀತಿ ಬರ್ದಿದ್ದೀನಿ ಅಂತ ಅನ್ಕೊಳ್ಳಿ. And 4 ಕೂಡ, okay, 4 ಕೂಡ ಮಕ್ಕಳ ಎಲ್ಲಿಗೆ ಹೋಗ್ತಾ ಇದೆ, c ಗೆ ಹೋಗ್ತಾ ಇದೆ. 4 ಕೂಡ c ಗೆ ಹೋಗ್ತಾ ಇದೆ. ಓಕೆನಾ? ಸೊ ಈಗ ನೋಡಿ ಇದರಲ್ಲಿ, ಓಕೆ, ಸೊ ಈಗ ನೋಡಿ ಮಕ್ಕಳ ಇದರಲ್ಲಿ, ಲೆಟ್ ಮಿ ರೈಟ್ ಹಿಯರ್. ಸೊ ಇಲ್ಲಿ ನನಗೆ ರಿಲೇಷನ್ ಆರ್. ವಾಟ್ ಈಸ್ ರಿಲೇಷನ್ ಆರ್ ಸ್ಟೂಡೆಂಟ್ಸ್? ಇಟ್ ಇಸ್ ನಥಿಂಗ್ ಬಟ್ 1 comma c. Okay, so 1 comma c, then here, sorry, 1 comma a. This is 1 comma a, and then students 2 comma c. Okay, so then it is 3 comma b, and again here students 4 comma c. ಈ ರೀತಿ ಬಂತು. So domain ಅಂದ್ರೆ ಏನು? All the first element I need to consider. I need to consider all the first elements students. ಯಾವುದು ಮಕ್ಕಳ ಫಸ್ಟ್ ಎಲಿಮೆಂಟ್ಸ್? ಸೊ 1 2 3 4.
So domain andre ಏನಾಗುತ್ತೆ? Domain is nothing but your 1, 2, 3, 4. Okay. And what is the range? Range is nothing but the set of all second elements. Range is nothing but set of all second elements, students. Range ಏನಾಗುತ್ತೆ ಮಕ್ಕಳ ಈಗ? Set of all second elements, that is A, B, C. A, B, C. And what is the codomain? The codomain is nothing but the second set B. What is the codomain? Codomain is nothing but the second set B. ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದೆಯಾ ಮಕ್ಕಳ? ಇದೆಲ್ಲ ಈ ಎರಡೂ ಕೇಸಲ್ಲೂ ಕೂಡ ಏನಾಗಿದೆ? ಆರ್ ಇಸ್ ಅ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ. ಈ ಎರಡೂ ಸೆಟ್ಟಲ್ಲೂ ಕೂಡ ಮಕ್ಕಳ ಆರ್ ಇಸ್ ಅ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ. ಏನಿದು? ಸೊ ಇಫ್ ಆರ್ ಇಸ್ ಅ ರಿಲೇಷನ್ ಫ್ರಮ್ ಎ ಟು ಬಿ ಸ್ಟೂಡೆಂಟ್ಸ್, ಇಫ್ ಆರ್ ಇಸ್ ಅ ರಿಲೇಷನ್ ಫ್ರಮ್ ಎ ಟು ಬಿ, ಆಗ ಸೆಕೆಂಡ್ ಸೆಟ್ ಏನಿದೆ? ಆಗ ಇಲ್ಲಿ ಸೆಕೆಂಡ್ ಸೆಟ್ ಏನಿದೆ ಮಕ್ಕಳ? ದಿಸ್ ಸೆಕೆಂಡ್ ಸೆಟ್ ಇಸ್ ಇಟ್ ಸೆಲ್ಫ್ ವಿಲ್ ಬಿ ದ ಕೋಡೊಮೇನ್. ಇಫ್ ಆರ್ ಇಸ್ ಅ ರಿಲೇಷನ್ ಫ್ರಮ್ ಎ ಟು ಬಿ, ಆರ್ ಅನ್ನೋದು ಮಕ್ಕಳ ಎ ಇಂದ ಬಿಗೆ ರಿಲೇಷನ್ ಆದ್ರೆ ಆಗ ಏನಂತ ಮಾಡ್ತೀವಿ? ಇಲ್ಲಿ ಸೆಕೆಂಡ್ ಸೆಟ್ ಏನ್ ಬರೀತಿದೀವಿ? ದಟ್ ವಿಲ್ ಬಿ ದ ಕೋಡೊಮೇನ್. ಅಂದ್ರೆ ಅರ್ಥ ಏನು ಇದರಲ್ಲಿ? ಇಫ್ ಆರ್ ಇಸ್ ಅ ಸಬ್ಸೆಟ್, ಸೊ ಇದರಲ್ಲಿ ಮಕ್ಕಳ ನೋಟ್ ನೆನ್ಪಿಟ್ಕೊಳ್ಳಿ ಇದನ್ನ. ಇಫ್ ಆರ್ ಇಸ್ ಅ ಸಬ್ಸೆಟ್ ಆಫ್ ಬಿ ಕ್ರಾಸ್ ಎ, if R is a subset of B cross A, okay, then the second set B, then the second set A is the codomain. Then the second set, okay, then the second set A, then the second set A is the codomain. ಅರ್ಥ ಆಗಿದೆ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಕ್ಲಾರಿಟಿ ಸಿಕ್ತಲ್ಲ ಮಕ್ಕಳ ಎಲ್ಲರಿಗೂ? ಓಕೆ. ಸೊ ಅದೇ ರೀತಿ ಹಾಗಾದ್ರೆ, ಸೊ ಇದ್ರ ಪ್ರಕಾರ ಏನು ಮಕ್ಕಳ? ಆರ್ ಇಸ್ ಅ ಸಬ್ಸೆಟ್ ಆಫ್ ಬಿ ಕ್ರಾಸ್ ಎ. ಸೊ ಇದರ ಮೀನಿಂಗ್ ಏನು? ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್? ಆರ್ ಇಸ್ ಅ ಸಬ್ಸೆಟ್ ಆಫ್ ಬಿ ಕ್ರಾಸ್ ಎ. ಆರ್ ಇಸ್ ಅ ಸಬ್ಸೆಟ್ ಆಫ್, ಓಕೆ, ಆರ್ ಇಸ್ ಅ ಸಬ್ಸೆಟ್ ಆಫ್ ಬಿ ಕ್ರಾಸ್ ಎ. ಆರ್ ಇಸ್ ಅ ಸಬ್ಸೆಟ್ ಆಫ್ ಬಿ ಕ್ರಾಸ್ ಎ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗಿದೆ ಎಲ್ಲರಿಗೂ? ಓಕೆ, ಫೈನ್. ಸೊ ಕಮಿಂಗ್ ಟು ದ ಡೊಮೇನ್ ಡೆಫಿನೇಷನ್. ಹಾಗಾದ್ರೆ ಡೊಮೇನ್ ಡೆಫಿನೇಷನ್ ಏನು ಮಕ್ಕಳ? ವಾಟ್ ಇಸ್ ದ ಡೆಫಿನೇಷನ್ ಆಫ್ ಡೊಮೇನ್? Yes, if R is a relation from A to B, okay, if R is a relation from A to B, if R is a relation from A to B, yeah, if R is a relation from A to B, okay, A to B, then the set of, okay, then the set of all first elements, okay, so idu kuda ಒಂದು ಸೆಟ್ ಆಯ್ತು, ನೆನ್ಪಿಟ್ಕೊಳ್ಳಿ ಮಕ್ಕಳ. ಇದು ಕೂಡ ಏನಾಯ್ತು? ದ ಸೆಟ್ ಆಯ್ತು. ಇದು ಕೂಡ ಒಂದು ಸೆಟ್. It is also one of the set. ಅಂದ್ರೆ domain is also one of the set. The set of, then the set of all first elements, then the set of all first elements, then the set of all first elements, okay, then the set of all first elements of the ordered pairs, okay, of the ordered pairs in the relation R, yeah, of the ordered pairs in the relation R, okay, of the ordered pairs in the relation R is called as domain. ಇದನ್ನೇನಂತ ಕರಿತೀವಿ ಮಕ್ಕಳ? ಡೊಮೇನ್ ಅಂತ ಕರಿತೀವಿ. ಹೌದಲ್ಲ? ಇದನ್ನೆಲ್ಲ ಬರ್ದಿರೋದು ನಾನು, ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಇದನ್ನೆಲ್ಲ ಬರ್ದಿರೋದು ನಾನು ನೋಡಿ. ಎಲ್ಲ ಫಸ್ಟ್ ಎಲಿಮೆಂಟ್ಸ್ಗಳು, ಯಾವುದೇ ಫಸ್ಟ್ ಎಲಿಮೆಂಟ್ಸ್ಗಳಿತ್ತು ಗ್ರೀನ್ ಕಲರಿಂಗ್ ಕಲ್ ಬರ್ದಿರೋದೆಲ್ಲ ಕೂಡ ಡೊಮೇನ್. ಸೆಕೆಂಡ್ ಎಲಿಮೆಂಟ್ಸ್ ಎಲ್ಲ ಕೂಡ ಏನು? ರೇಂಜ್. ಸೆಕೆಂಡ್ ಸೆಟ್ ಏನಿದೆ ಮಕ್ಕಳ? ದಟ್ ಇಸ್ ನಥಿಂಗ್ ಬಟ್ ಯುವರ್ ಕೋಡೊಮೇನ್. ಅರ್ಥ ಆಗಿದೆ ಎಲ್ಲರಿಗೂ? ರೈಟ್, ಓಕೆ. So coming to the range concept, what is the range, students? If R is a relation from A to B, okay, if R is a relation from A to B, if R is a relation from A to B, okay, if R is a relation from A to B, then the set of all second elements, then the set of all second elements, the set of all, then the set of all second elements, then the set of all second elements, the set of all second elements, the set of all second elements, okay, of the ordered pairs in the relation R, of the ordered pairs in the relation R, in the relation R is called as range. Is called as range. Is called as range. I hope this is clear. Okay, so ಯಾವ elements makla? The set of all second elements. We want to consider here the set of all second elements of the ordered pairs in the relation R. So idrali makla, first one idrali first elements of the ordered pairs in the relation is called as domain. ಅರ್ಥ ಆಗಿದೆಯಲ್ಲ? ಸೊ ಕೋಡೊಮೇನ್ ಅಂದ್ರೆ ಆಲ್ರೆಡಿ ಹೇಳಿದೀನಿ ಮಕ್ಕಳ. ಇಫ್ ಆರ್ ಇಸ್ ಅ ರಿಲೇಷನ್ ಫ್ರಮ್ ಎ ಟು ಬಿ,
Okay, so if R is a relation from A to B, if R is a relation from A to B, if R is a relation from A to B, from A to B, that is, if R is a relation from A to B, that is students, that is R is a subset of, yeah, that is R is a subset of A cross B, then the set to B is called as a codomain. Then the set to B, then the set to B is called as codomain. Then the set to B is called as codomain. Okay, the set to B is called as codomain. ಅರ್ಥ ಆಗ್ತಿದೆ ಮಕ್ಕಳ ಎಲ್ಲರಿಗೂ? ಸೊ ಇದರಿಂದ ಒಂದು ನೋಟ್ ಗೊತ್ತಾಯ್ತು ನನಗೆ. ಓಕೆ, ಇದರಿಂದ ಒಂದು ನೋಟ್ ಗೊತ್ತಾಯ್ತು ಮಕ್ಕಳ. ವಾಟ್ ಇಸ್ ಅ ನೋಟ್? ನೋಡಿ, ನೋಟ್ ಏನು? ವಾಟ್ ಇಸ್ ಅ ನೋಟ್ ಸ್ಟೂಡೆಂಟ್ಸ್? ನೋಡಿ ಮಕ್ಕಳ, ಇದರಲ್ಲಿ ಯು ಕ್ಯಾನ್ ಅಬ್ಸರ್ವ್ ದಟ್ ಸ್ಟೂಡೆಂಟ್ಸ್, ರೇಂಜ್ ಏನಿದೆ ಮಕ್ಕಳ, ವಾಟ್ ಎವರ್ ದ ರೇಂಜ್ ಐ ಆಮ್ ಗೆಟಿಂಗ್, ಇಲ್ಲಿ ನೋಡಿ, ಇಲ್ಲಿ ರೇಂಜ್ ಎ ಬಿ ಸಿ ಬಂತು, ಹೌದಲ್ಲ? ದಿಸ್ ಇಸ್ ಅ ಸಬ್ಸೆಟ್ ಆಫ್ ಬಿ. ಒಪ್ಕೊಳ್ತೀರಾ ಮಕ್ಕಳ? ಇಲ್ಲಿ ಎ ಬಿ ಸಿ ಏನು ಬಂತು, ರೇಂಜ್, ಇಟ್ ಇಸ್ ಅ ಸಬ್ಸೆಟ್ ಆಫ್ ಬಿ, ಹೌದಲ್ಲ? ರೈಟ್, ಇಲ್ಲೂ ಕೂಡ ಅಷ್ಟೇ ಎ ಬಿ ಸಿ ಇದೆ, ಇಲ್ಲೂ ಕೂಡ ಎ ಬಿ ಸಿ ಇದೆ. ಅಗೇನ್ ಸ್ಟೂಡೆಂಟ್ಸ್, ಇಟ್ ಇಸ್ ಅ ಸಬ್ಸೆಟ್ ಆಫ್ ಬಿ. ಸೊ ನಮ್ಗೆ ಇದ್ರೇನು ಗೊತ್ತಾಯ್ತು? ರೇಂಜ್ ಇಸ್ ಆಲ್ವೇಸ್ ವಾಟ್? ಅ ಸಬ್ಸೆಟ್ ಆಫ್ ದಿ ಕೋಡೊಮೈನ್. ರೇಂಜ್ ಇಸ್ ಅ ಸಬ್ಸೆಟ್ ಆಫ್ ಕೋಡೊಮೈನ್. ನೆನಪಿರ್ಲಿ ಮಕ್ಕಳ ಇದು. ಯು ನೀಡ್ ಟು ರಿಮೆಂಬರ್ ದಿಸ್. ರೇಂಜ್ ಇಸ್ ಅ ಸಬ್ಸೆಟ್ ಆಫ್ ಕೋಡೊಮೈನ್. ಯಾ, ರೇಂಜ್ ಇಸ್ ಅ ಸಬ್ಸೆಟ್ ಆಫ್ ಕೋಡೊಮೈನ್. ಇದು ನೆನಪಿರ್ಕೋಬೇಕಾಗಿರೋ ವಿಷಯ. ರೇಂಜ್ ಇಸ್ ಅ ಸಬ್ಸೆಟ್ ಆಫ್ ಕೋಡೊಮೈನ್. ರೇಂಜ್ ಇಸ್ ಅ subset of codomain. Yeah, range is a subset of codomain. Range is a subset of codomain. I hope this is clear. ಅರ್ಥ ಆಗಿದೆಲ್ಲ ಎಲ್ಲರಿಗೂ? ರೈಟ್, ಓಕೆ. ಸೊ ನಾವು ಕಮಿಂಗ್ ಟು ದ ನೆಕ್ಸ್ಟ್ ಒನ್. Yes, determine the range, domain and range. So determine the students domain and range of the relation are defined by this. ಸೊ ಮಕ್ಕಳ, ಫಸ್ಟ್ ಇದರಲ್ಲಿ ರಿಲೇಷನ್ ಆರ್ ಬರ್ಕೋಬೇಕು. ಸೊ ಅದಕ್ಕೆ ನೋಡಿ ಮಕ್ಕಳ, ಇದರಲ್ಲಿ ಏನು ಕೊಟ್ಟಿದ್ದಾರೆ? ಎಕ್ಸ್ ಇಸ್ ಈಕ್ವಲ್ ಟು ಫಸ್ಟ್ 0. ಓಕೆ, ಸೊ ಇಲ್ಲಿ ಮಕ್ಕಳ ನೋಡಿ, ಈ ರೀತಿ ಹಾಕೋಣ. ಇಲ್ಲಿ ಒಂದು ಕಡೆ ಎಕ್ಸ್ ಮತ್ತೆ ಇನ್ನೊಂದು ಕಡೆ ಎಕ್ಸ್ ಪ್ಲಸ್ 5. ಓಕೆ, ಎಕ್ಸ್ ಮತ್ತೆ ಎಕ್ಸ್ ಪ್ಲಸ್ 5. ಸೊ ವಾಟ್ ಡು ಐ ಗೆಟ್ ಹಿಯರ್? ಸೊ ಫಸ್ಟ್ ಸ್ಟೂಡೆಂಟ್ಸ್ ಹಿಯರ್ 0. ಓಕೆ, ನೆಕ್ಸ್ಟ್ 1 2 3 4 5. ಸೊ ಇಲ್ಲೇನು ಬರುತ್ತೆ? ವಾಟ್ ಡು ವಿ ಗೆಟ್? ಸೊ ವಿ ಗೆಟ್ ಹಿಯರ್ ಸ್ಟೂಡೆಂಟ್ಸ್, ಇಟ್ ಇಸ್ 0 ಪ್ಲಸ್ 5 ಈಕ್ವಲ್ಸ್ ಟು 5. ಸೊ 1 ಪ್ಲಸ್ 5 ಈಕ್ವಲ್ಸ್ ಟು 6. 2 ಪ್ಲಸ್ 5 ಈಕ್ವಲ್ಸ್ ಟು 7. Okay, so 3 plus 5 equals to 8, and students here 4 plus 5 equals to 9, and 5 plus 5 equals to 10. So relation R ಏನಾಗುತ್ತೆ? What will be the relation R students? So therefore relation R is equal to, ನೋಡಿ ಇಲ್ಲಿ ಏನು ಬರುತ್ತೆ? So ordered pair ಏನು ಬರುತ್ತೆ ಮಕ್ಕಳ ಇದರಲ್ಲಿ? ಒಂದು ನಿಮಿಷ, watch here everyone. Yeah, so here students, ordered pair. Okay, ordered pair. So ordered pair ಏನಾಗುತ್ತೆ? What is the ordered pair here? So it is nothing but 0,5, ಇಲ್ಲಿ 1,6. Okay, so ಇಲ್ಲಿ ಮಕ್ಕಳ, ಇಲ್ಲಿ 7,8. Okay, so sorry, 2,7. So we get here 2,7, and then it is 3,8. Okay, and then it is 4,9, and then it is 5,10. This is the ordered pair we get. Therefore relation R equals to, therefore students, the relation R equals to, here we get 0,5. Okay, so 1,6. So 1,6, 2,7, 2,7, 3,8. Okay, so then here 4,9. And then students here 5,10. So we need to write the set of all first elements students. Ella first elements ಗಳನ್ನ ಬರಿಬೇಕು ಇದರಲ್ಲಿ. Suppose here 0 1 2 3 4 5. So ಇದೆಲ್ಲವೂ ಸೇರಿಸಿ ಏನಾಗುತ್ತೆ ಮಕ್ಕಳ? ಡೊಮೇನ್ ಆಗುತ್ತೆ. And the set of all first elements, right? 0 1 2 3 4 5. ಅರ್ಥ ಆಗಿದೆಯಾ ಎಲ್ಲರಿಗೂ? Okay, so then what is the codomain? Okay, so what is the range students? Range in ಇದರಲ್ಲಿ, range is nothing but it is 5 6 7 8 9 10. ಅರ್ಥ ಆಗ್ತಿದೆ ಎಲ್ಲರಿಗೂ? ಸೊ ದಿಸ್ ಇಸ್ ದ ರಿಲೇಷನ್ ಆರ್, ಡೊಮೇನ್ ಅಂಡ್ ರೇಂಜ್. ಇಷ್ಟು ಬರಿಬೇಕು ಮಕ್ಕಳ. ವೆನ್ ದೇ ಆರ್ ಆಸ್ಕ್ಡ್ ಇಟ್, ಯು ನೀಡ್ ಟು ರೈಟ್ ಕಂಪ್ಲೀಟ್ಲಿ. ಇಷ್ಟೆಲ್ಲನೂ ಕೂಡ ಬರಿಲೇಬೇಕು. ಓಕೆ, ಸೊ ವಿ ಶಾಲ್ ಸ್ಟಾರ್ಟ್ ವಿತ್ ದ ಫಂಕ್ಷನ್ಸ್ ನಾವು ಸ್ಟೂಡೆಂಟ್ಸ್. ಸೊ ಮಕ್ಕಳ, ಈಗ ಫಂಕ್ಷನ್ಸ್ ಅಂದ್ರೆ ಏನು? ವಾಟ್ ಯು ಮೀನ್ ಬೈ ಫಂಕ್ಷನ್? ನೋಡಿ, ಆಲ್ರೆಡಿ ನಾನು ಹೇಳಿದ್ದೆ ಮಕ್ಕಳ ನಿಮ್ಗೆ ಒಂದ್ಸಲ, ಈಗ ತಾನೇ ಸ್ವಲ್ಪ ಹೊತ್ತಲ್ಲ ಹೇಳಿದ್ದೆ. ಏನಂತ? ಸೆಟ್ಸ್ ಫಸ್ಟ್ ಬರುತ್ತೆ, ಸೆಟ್ಸ್ ಕೆಳಗಡೆ ಕಾರ್ಟಿಷನ್ ಪ್ರಾಡಕ್ಟ್ ಬರುತ್ತೆ, ಕಾರ್ಟಿಷನ್ ಪ್ರಾಡಕ್ಟ್ ಕೆಳಗಡೆ ರಿಲೇಷನ್ಸ್ ಬರುತ್ತೆ, ಹೌದಲ್ವಾ? ಸೊ ಕಾರ್ಟಿಷನ್ ಪ್ರಾಡಕ್ಟ್ ಕೂಡ ಒಂದು ಸೆಟ್ ಆಯಿತು, ಅದು ನಮ್ಗೆ ಗೊತ್ತಾಯಿತು. ರೈಟ್, ಎರಡು ಸೆಟ್ನ ಯೂಸ್ ಮಾಡಿಕೊಂಡೆ ನಾನು ಕಾರ್ಟಿಷನ್ ಪ್ರಾಡಕ್ಟ್ನ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಸಾಧ್ಯ. ರಿಲೇಷನ್ಸ್ ಏನಾಯ್ತು ಮಕ್ಕಳ? ರಿಲೇಷನ್ಸ್ ಆರ್ ನಥಿಂಗ್ ಬಟ್ ದ ಸಬ್ಸೆಟ್ಸ್ ಆಫ್ ಕಾರ್ಟಿಷನ್ ಪ್ರಾಡಕ್ಟ್ ಅಂತ ಗೊತ್ತಾಯ್ತು ನನಗೆ, ಹೌದಲ್ಲ? ಆ್ಯಂಡ್ ಈಗ ಬರೋದು ಯಾವ್ದು? ನೆಕ್ಸ್ಟು ಈಗ ಬರೋದು ಮಕ್ಕಳ ಫಂಕ್ಷನ್ಸ್. ಸೊ ಫಂಕ್ಷನ್ಸ್ ಏನಾಗುತ್ತೆ? ಫಂಕ್ಷನ್ಸ್ ಆರ್ ನಥಿಂಗ್ ಬಟ್ ಸ್ಪೆಷಲ್ ಕೈಂಡ್ ಆಫ್ ರಿಲೇಷನ್ಸ್. ಈ ರಿಲೇಷನ್ಸ್ ಏನಿದೆ ಮಕ್ಕಳ, ಅದನ್ನು ಸ್ವಲ್ಪ ಫೈನ್ ಟ್ಯೂನ್ ಮಾಡಿದ್ರೆ ಸಾಕು. ಸ್ವಲ್ಪ ಫೈನ್ ಟ್ಯೂನ್ ಮಾಡಿದ್ರೆ ನನ್ನ ಫಂಕ್ಷನ್ ಬರುತ್ತೆ. ಅಂದರೆ ಫಂಕ್ಷನಲ್ಲಿ ಕೆಲವು ರೂಲ್ಸ್ ಇದೆ ಕಣ್ರೋ, ಆ ರೂಲ್ಸ್ಗಳನ್ನ ಸ್ಯಾಟಿಸ್ಫೈ ಮಾಡಿದ್ರೆ ಸಾಕು. ಸೊ ಏನಾಗಾದ್ರೆ ಫಂಕ್ಷನ್ ಅಂದ್ರೆ ಏನು? ಸಿ, ವಾಚ್ ಯುವರ್ ಸ್ಟೂಡೆಂಟ್ಸ್. A function is a special kind of relation. See, function ಅಂದ್ರೆ ಏನು?
ನಿಮ್ಗೆ ಎಕ್ಸಾಂಪಲ್ ಕೊಟ್ಬಿಟ್ಟು ತಿಳಿಸ್ತೀನಿ ಕೊಂಡ್ರು, ಎಕ್ಸಾಂಪಲ್ ಕೊಟ್ಬಿಟ್ಟು ತಿಳಿಸ್ತೀನಿ. ಈಗ ಓಕೆ, ಈಗ ಮಕ್ಕಳ ಎ ಈಸ್ ಈಕ್ವಲ್ ಟು ಇಯರ್ 1 2 3 4 ಅಂತ ಬರದ್ರಿ. ಓಕೆ, 1 2 3 4 5 ಆ್ಯಂಡ್ ಬಿ ಈಸ್ ಈಕ್ವಲ್ ಟು ಐ ರೈಟ್ ಇಯರ್ ಎ ಬಿ ಸಿ ಡಿ. ಓಕೆ, ಇ ಅಂತ ಬರ್ಕೊಳ್ಳಿ. ಓಕೆ, ಸೊ ನೋಡಿ, ಒಂದು ರಿಲೇಷನ್ ಮತ್ತೆ ಒಂದು ಫಂಕ್ಷನ್ ಕನ್ಸ್ಟ್ರಕ್ಟ್ ಮಾಡ್ತೀನಿ. ಫಸ್ಟ್ ನಾನು ಬರೆಯೋದು ಮಕ್ಕಳ ರಿಲೇಷನ್. ಓಕೆ, ರಿಲೇಷನ್ ನೆಕ್ಸ್ಟ್ ನಾನು ಫಂಕ್ಷನ್ ಬರೀತೀನಿ. ಫಸ್ಟ್ ನೋಡಿ ರಿಲೇಷನ್ ನೋಡಿ, ವಾಚ್ ಯುವರ್ ಸ್ಟೂಡೆಂಟ್ಸ್, ರಿಲೇಷನ್ ನೋಡಿ, ರಿಲೇಷನ್ ಈ ರೀತಿ ಬರೀಬೋದು ನಾನು. ಓಕೆ, ಸೊ ವಾಚ್ ಯುವರ್ ಎವ್ರಿ ಒನ್, ಕರೆಕ್ಟಾಗಿ ನೋಡಿ ಮಕ್ಕಳ ಈ ಕಡೆ. ಸೊ ಇಲ್ಲಿ ಏನಾಗಿದೆ ಎ, ಓಕೆ ದಿಸ್ ಇಸ್ ಅ ರಿಲೇಷನ್ ಎ, ಸಾರಿ ಸೆಟ್ ಎ ಸೆಟ್ ಬಿ, ಆ್ಯಂಡ್ ಇಲ್ಲೇನು ಬರುತ್ತೆ ಮಕ್ಕಳ 1 2 3 4 5. ಓಕೆ, ಇಲ್ಲಿ ಎ ಬಿ ಸಿ ಡಿ. ಓಕೆನಾ? ಸೊ ಇಲ್ಲಿ ನನಗೆ ಸಪೋಸ್ ಐ ಕ್ಯಾನ್ ರೈಟ್ ಯರ್. ಓಕೆ, ಸೊ ನೋಡಿ ಈ ಥರ ಬರ್ಕೊಳ್ತೀನಿ ನಾನು. 1 ಇಂದ ಎ, ಓಕೆ, ಸೊ 1 ಇಂದ ಬಿ, ನೆಕ್ಸ್ಟ್ ಮಕ್ಕಳ 2 ಇಂದ ಸಿ, ಓಕೆ, ಸೊ 3 ಇಂದ ಡಿ, 4 ಇಂದ ಇ, ಈ ರೀತಿ ಬರ್ಕೊಂಡೆ. ಓಕೆ, ಸೊ ವಾಟ್ ಆರ್ ಔಟ್ ಇಯರ್ ರಿಲೇಷನ್ ಆರ್ ಅಲ್ಲಿ ಮಕ್ಕಳ, ರಿಲೇಷನ್ ಆರ್ ಅಲ್ಲಿ ಏನು ಬರ್ಕೊಂಡೆ? ಓಕೆ, ಸೊ ರಿಲೇಷನ್ ಆರ್ ಅಲ್ಲಿ ಏನು ಬರ್ಕೊಂಡೆ ಮಕ್ಕಳ? ಐ ರೋಟ್ ಇಯರ್ 1 ಎ, ಓಕೆ, ಸೊ 1 ಬಿ, 1 ಬಿ. ಓಕೆ, ನೆಕ್ಸ್ಟ್ ಇದರಲ್ಲಿ 3 ಸಿ, ಸಾರಿ 2 ಸಿ. ಸೊ ಐ ರೋಟ್ ಇಯರ್ 2 ಸಿ, 3 ಡಿ, ಆ್ಯಂಡ್ ದೆನ್ 4 ಇ. ದಿಸ್ ಇಸ್ ವಾಟ್ ವಿ ರೌಟ್. ಹೌದಲ್ಲ? ಸೊ ಈ ರೀತಿ ಬರೋದ್ವಿ. ಇದರಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇದರಲ್ಲಿ ಮಕ್ಕಳ ನೀವು ಅಬ್ಸರ್ವ್ ಮಾಡ್ಬೋದು ಏನಂತ, 1 ಅನ್ನೋದು 2 ಕಡೆ ಇದೆ. ಅಂದರೆ 1ಗೆ 2 ಇಮೇಜ್ ಇದೆ. ಹೌದಲ್ಲ? 1ಗೆ ಮಕ್ಕಳ ಏನಿದೆ? 2 ಇಮೇಜ್ ಇದೆ. ದೇರ್ ಆರ್ 2 ಇಮೇಜಸ್ ಫಾರ್ 1, ದಟ್ ಇಸ್ ಎ ಆ್ಯಂಡ್ ಬಿ. ದೇರ್ ಆರ್ 2 ಇಮೇಜಸ್ ಫಾರ್ 1, ದಟ್ ಇಸ್ ಎ ಆ್ಯಂಡ್ ಬಿ. ಆ್ಯಂಡ್ 5 ಅನ್ನೋದಕ್ಕೆ ಮಕ್ಕಳ ಇಮೇಜೇ ಇಲ್ಲ ಇದರಲ್ಲಿ. ಏನು ಅಬ್ಸರ್ವ್ ಮಾಡಿದ್ವಿ ಇದರಲ್ಲಿ? ಓಕೆ, ಸೊ 1 ಹ್ಯಾಸ್ 2 ಇಮೇಜಸ್, ದ ಎಲಿಮೆಂಟ್ 1. ಸೊ ಅಬ್ಸರ್ವೇಷನ್ ಮಾಡಿದ್ರೆ ಮಕ್ಕಳ ಇದರಲ್ಲಿ ಏನಂತ ಅಬ್ಸರ್ವೇಷನ್ ಮಾಡಿದ್ವಿ? ದ ಎಲಿಮೆಂಟ್ 1 ಹ್ಯಾಸ್ 2 ಇಮೇಜಸ್. ದ ಎಲಿಮೆಂಟ್ 1, ಓಕೆ, ದ ಎಲಿಮೆಂಟ್ 1 ಹ್ಯಾಸ್ 2 ಇಮೇಜಸ್. 2 ಇಮೇಜ್ ಇದೆ ಮಕ್ಕಳ, ಹ್ಯಾಸ್ 2 ಇಮೇಜಸ್. ಯಾವ್ದು ಮಕ್ಕಳ? ಎ ಮತ್ತು ಬಿ. ಇನ್ನೊಂದು ಎರಡನೇದೇನು? ಓಕೆ, ಸೊ ದ ಎಲಿಮೆಂಟ್ 5 ಡಸ್ ನಾಟ್ ಹ್ಯಾವ್ ಇಮೇಜ್ ಅಟ್ ಆಲ್. ದ ಎಲಿಮೆಂಟ್ 5 ಡಸ್ ನಾಟ್ ಹ್ಯಾವ್ ಇಮೇಜ್ ಅಟ್ ಆಲ್. ದ ಎಲಿಮೆಂಟ್ 5 ಡಸ್ ನಾಟ್ ಹ್ಯಾವ್ ಇಮೇಜ್ ಅಟ್ ಆಲ್. ಈ ಎರಡೂ ಕೆಲಸ ಮಕ್ಕಳ ಫಂಕ್ಷನಲ್ ಆಗೋಂಗಿಲ್ಲ. ಫಂಕ್ಷನ್ ಅಂದ್ರೆ ಏನು? ಫಂಕ್ಷನ್ ಅಂದ್ರೆ ಮಕ್ಕಳ ಇಲ್ಲಿರೋ ಎಲಿಮೆಂಟ್ಸ್ ಯಾವುದಕ್ಕೂ ಕೂಡ 2 ಇಮೇಜ್ ಇರಲೇಬಾರ್ದು. ಈಚ್ ಅಂಡ್ ಎವ್ರಿ ಎಲಿಮೆಂಟ್ ಆಫ್ ಎ ಶುಡ್ ಹ್ಯಾವ್ ಓನ್ಲಿ 1 ಇಮೇಜ್. ಅರ್ಥ ಆಗ್ತಿದ್ಯಾ? ಅಂಡ್ ಪ್ರತಿಯೊಂದು ಎಲಿಮೆಂಟ್, ಎ ಅಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಗೂ ಕೂಡ ಮಕ್ಕಳ ಇಮೇಜ್ ಇರಲೇಬೇಕು. ಐ ವಿಲ್ ಟೆಲ್ ಯು ಸ್ಟೂಡೆಂಟ್ಸ್ ಹಿಯರ್. ಸೊ ಏನ್ ಡಿಫ್ರೆನ್ಸ್ ಈಗ ಫಂಕ್ಷನ್ಸ್ ಏನಾಗುತ್ತೆ? ಸೊ ಕಮಿಂಗ್ ಟು ದ ಫಂಕ್ಷನ್ ಸ್ಟೂಡೆಂಟ್ಸ್, ಫಂಕ್ಷನ್ಸ್. ಸೊ ಫಂಕ್ಷನ್, if f is a function from a to b, if f is a function from a to b, so aga from a to b, if f is a function from a to b, ಈ ಎರಡೂ ಕೆಲಸ ಆಗೋಂಗಿಲ್ಲ. ಅಂದ್ರೆ ಏನು? ಸೊ ಫಸ್ಟ್ ಥಿಂಗ್ ಇಸ್, ಓಕೆ, ಸೊ no element of a, okay, every element of a should have only one image. Each and every element of a should have only one image. ಅರ್ಥ ಆಗ್ತಿದ್ಯಾ? I hope this is clear. Each and every element of A should have only one image. ಇದು ಒಂದು ಮೊದಲನೇದು ಮಕ್ಕಳ. ಎರಡನೇದೇನು? What is the second one? Each and every element of A should have an image, should possess an image. Okay, each and every element of A should possess an image. Each and every element of A ಅಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ ಕೂಡ should possess an image. ಸೊ ಎ ಅಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಗೂ ಕೂಡ ಮಕ್ಕಳ, ಇಮೇಜ್ ಇರಲೇಬೇಕು. ಯಾವುದು ಕೂಡ ಈ ತರ ಖಾಲಿ ಬಿಡೋಂಗಿಲ್ಲ. ಅಂಡ್ ಒಂದೇ ಎಲಿಮೆಂಟ್ಗೆ 2 ಇಮೇಜ್ ಬರೋಂಗೇ ಇಲ್ಲ. ಒಂದು ಎಲಿಮೆಂಟ್ಗೆ ಒಂದೇ ಇಮೇಜ್ ಇರಬೇಕು. ಅಂಡ್ ಎಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಗೂ ಕೂಡ ಏನಿರ್ಬೇಕು ಮಕ್ಕಳ? ಇಮೇಜ್ ಇರಲೇಬೇಕು. ಸೊ ಆ ತರ ಆದ್ರೆ ಮಾತ್ರ ಫಂಕ್ಷನ್ ಆಗಕ್ಕೆ ಸಾಧ್ಯ. ಅರ್ಥ ಆಗ್ತಿದೆ ಎಲ್ಲರಿಗೂ? ಸೊ ರಿಲೇಷನ್ಗೂ ಮತ್ತೆ ಫಂಕ್ಷನ್ಗೂ ಡಿಫರೆನ್ಸ್ ಗೊತ್ತಾಯ್ತಾ ಮಕ್ಕಳ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಇದು ರಿಲೇಷನ್, ಖಂಡಿತ ಇದು ರಿಲೇಷನ್ ಮಕ್ಕಳ. ದಿಸ್ ಇಸ್ ಅ ರಿಲೇಷನ್, ನೋ ಡೌಟ್ ಇನ್ ಇಟ್, ಏನೂ ತೊಂದರೆ ಇಲ್ಲ. ಬಟ್ ದಿಸ್ ರಿಲೇಷನ್ ಇಸ್ ನಾಟ್ ಅ ಫಂಕ್ಷನ್. ಈ ರಿಲೇಷನ್ ಮಕ್ಕಳ ಫಂಕ್ಷನ್ ಆಗಕ್ಕೆ ಸಾಧ್ಯ ಇಲ್ಲ. ಯಾಕೆ? ಬಿಕಾಸ್ ಒಂದೇ ಎಲಿಮೆಂಟ್ 2 ಇಮೇಜ್ ಇದೆ. ಇಲ್ಲ, ಇದು ಆಗಕ್ಕೆ ಸಾಧ್ಯ ಇಲ್ಲ. ಹೌದಲ್ಲ? ಅಂಡ್ 5 ಅನ್ನೋ ಎಲಿಮೆಂಟ್ಗೆ ಇಮೇಜೇ ಇಲ್ಲ. ಸೊ ಇದು ಕೂಡ ಆಗಕ್ಕೆ ಸಾಧ್ಯ ಇಲ್ಲ. ದಿಸ್ ರಿಲೇಷನ್ ಇಸ್ ನಾಟ್ ಅ ಫಂಕ್ಷನ್. ಅರ್ಥ ಆಗ್ತಿದ್ಯಾ? ಈ ರಿಲೇಷನ್ ಮಕ್ಕಳ ಫಂಕ್ಷನ್ ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈ 2 ಕಂಡೀಷನ್ ಇಂದ ನಾನು ಇದನ್ನ ಫಂಕ್ಷನ್ ಅಂತ ಹೇಳಕ್ ಸಾಧ್ಯ ಆಗ್ತಾ ಇಲ್ಲ.
ಸೊ ಹಾಗಾದ್ರೆ ಫಂಕ್ಷನ್ ಏನಾಗುತ್ತೆ ಮಕ್ಕಳ? ವಾಟ್ ಯು ಮೀನ್ ಬೈ ಫಂಕ್ಷನ್ ದೆನ್? ಎಸ್, ಸೊ a function so a function f, okay, a function f from a to b, a function f from a to b, from a to b denoted by, yeah, denoted by f from a to b is a special kind of relation, okay, is a special kind of relation, is a special kind of relation, is a special kind of relation such that, okay, in which each and every element of a, each and every element of a, each and every element of a should have only one image in B, should have, okay, should have only one image in B, okay, should have only one image, should have only one image, only one image in B. This is the first thing. This is the first thing, students. What about the second thing? Second thing, you know, what is the second thing? Each and every element of A should have, each and every element of A should have an image, each and every element of A, yeah, each and every element of A should have an image in B, should have an image in B. ಅರ್ಥ ಆಗ್ತಿದ್ಯಾ? ಸೊ ನೋ ಎಲಿಮೆಂಟ್ ಇನ್ ಎ, ಯಾವುದೇ ಎಲಿಮೆಂಟ್ಗೂ ಕೂಡ ಇಮೇಜ್ ಇಲ್ಲದೆ ಇರೋ ರೀತಿ ಇರಬಾರ್ದು. ಸೊ ಯಾವುದೇ ಎಲಿಮೆಂಟ್ ಕೂಡ ಮಕ್ಕಳ ಇಮೇಜ್ ಇಲ್ಲದೆ ರೀತಿ ಇರಬಾರ್ದು. ಪ್ರತಿಯೊಂದು ಎಲಿಮೆಂಟ್ಗೂ ಕೂಡ ಇಮೇಜ್ ಇರಲೇಬೇಕು ಅಂಡ್ ಎಷ್ಟು ಇಮೇಜ್ ಇರಬೇಕು? ಓನ್ಲಿ ಒನ್ ಇಮೇಜ್ ಇರಬೇಕು. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಓಕೆ ಫೈನ್. ಸೊ ಕಮಿಂಗ್ ಟು ದಿಸ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್, ಇದು ನಿಮ್ಮ ಎನ್ಸಿಇಆರ್ಟಿ ಟೆಕ್ಸ್ಟ್ ಬುಕ್ ಅಲ್ಲಿರೋ ಪ್ರಾಬ್ಲಮ್ ಮಕ್ಕಳ. ಸೊ ಮೊದಲನೇದು ಏನು ಕೊಟ್ಟಿದ್ದಾರೆ? ವಿಚ್ ಆಫ್ ದ ಫಾಲೋಯಿಂಗ್ ರಿಲೇಷನ್ಸ್ ಆರ್ ಫಂಕ್ಷನ್ಸ್ ಗಿವ್ ರೀಸನ್ಸ್ ಇಫ್ ಇಟ್ ಇಸ್ ಅ ಫಂಕ್ಷನ್ ಡಿಟರ್ಮೈನ್ ಇಟ್ಸ್ ಡೊಮೇನ್ ಅಂಡ್ ರೇಂಜ್. ಓಕೆ, ಸೊ ಇಲ್ಲಿ ನೋಡೋಣ. ಸೊ ಓಕೆ, ಸೊ ಇಲ್ಲಿ ಬರೋಣ ಮಕ್ಕಳ. ಕಮಿಂಗ್ ಟು ದಿಸ್, ಇಲ್ಲಿಗೆ ಬರೋಣ. ಸೊ your student some data is missing actually here, domain and range. Okay, parvagilla. So fine, it's okay, no issue. Okay, so first one barana makla. First one ಏನು ಕೊಟ್ಟಿದ್ದಾರೆ ಇದರಲ್ಲಿ? So what is been given here? ನೋಡಿ, a is equal to, suppose let us write here students, let us write like this. So ಇಲ್ಲಿ ನೋಡಿ ಮಕ್ಕಳ, a ಮತ್ತೆ b ಅಂತ ಬರೆಯೋಣ. So we know that here, okay, so a ಮತ್ತೆ b ಅಂತ ಬರೆಯೋಣ ಮಕ್ಕಳ ಇದರಲ್ಲಿ. So let me write here a and b. Okay, so let me write here a and b. So what is a students? A ಅಲ್ಲಿ ಏನಿದೆ ಮಕ್ಕಳ? It is 258. Okay, 258 11 14 17 11 14 17 and ಇದರಲ್ಲಿ ಏನಿದೆ ಮಕ್ಕಳ? 1. ಇದರಲ್ಲಿ ಏನಿದೆ? 1. ನೋಡಿ ಇದರಲ್ಲಿ ಏನು ಕೊಡ್ತಾ ಇದ್ದಾರೆ? ಸೊ 2 is related to 1, so 5 is related to 1, 8 is related to 1, 11 is related to 1, 14 is related to 1 and 17 is related to 1. ತೊಂದರೆ ಇಲ್ಲ ಅಲ್ಲ ಮಕ್ಕಳ? ತೊಂದರೆ ಇಲ್ಲ ಅಲ್ಲ? ಇಟ್ ಇಸ್ ಖಂಡಿತ ಇದು ಫಂಕ್ಷನ್ ಅಲ್ವಾ? ಯಾಕೆ? ಕಂಡೀಷನ್ ಏನು? ಇಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಗೂ ಕೂಡ ಇಮೇಜ್ ಇರಬೇಕು. ಇದೆಯಾ? ಹೌದು. 2ಗೆ ಇಮೇಜ್ ಇದೆ, 5ಗೆ ಇಮೇಜ್ ಇದೆ, 8ಗೆ ಇಮೇಜ್ ಇದೆ. ಪ್ರತಿಯೊಂದು ಎಲಿಮೆಂಟ್ಗೂ ಕೂಡ ಇಮೇಜ್ ಇದೆ ಇದರಲ್ಲಿ. ಆ್ಯಂಡ್ 1ಗೆ ಎಷ್ಟು ಇಮೇಜ್ ಇದೆ? ಸಾರಿ, 2ಗೆ ಎಷ್ಟು ಇಮೇಜ್ ಇದೆ? 2ಗೆ ಇರೋದು ಒಂದೇ ಇಮೇಜ್ 1. 5ಗೆ ಎಷ್ಟು ಇಮೇಜ್ ಇದೆ? 1. ಹೌದಲ್ಲ? 8ಗೆ ಎಷ್ಟು ಇಮೇಜ್ ಇದೆ? ಒಂದೇ ಇಮೇಜ್, ದಟ್ ಈಸ್ 1. ಎಲ್ಲದಕ್ಕೂ ಕೂಡ ಸೇಮ್ ಇಮೇಜ್ ಇರ್ಬೋದು, ತೊಂದರೆ ಇಲ್ಲ. ಬಟ್ ನಾನು ಕೌಂಟ್ ತಗೋಬೇಕಾದ್ರೆ ಎಲ್ಲಿಂದ? ಫಸ್ಟ್ ಸೆಟ್ಟಿಂದ ಮಾತ್ರ. ಐ ನೀಡ್ ಟು ಬಿ ಬಾದರ್ಡ್ ಅಬೌಟ್ ಓನ್ಲಿ ದ ಫಸ್ಟ್ ಸೆಟ್ ಇಯರ್. I need to be bothered about only the first set. So 2 has only one image, 5 has only one image, 8 has only one image, 11 has only one image, 14 has only one image and 17 has only one image. So I need to be bothered only about the first set here, not about the second set. ನೋಡಿ, ಎಲ್ಲಾ ಕೂಡ ನೋಡಿ, ಎಲ್ಲಾ ಕಡೆ ಕೂಡ ಇರೋದು ನೋಡಿ ಮಕ್ಕಳ. ಇಲ್ಲಿ ಏನಂತ ಹೇಳಿದೀನಿ? ಈಚ್ ಅಂಡ್ ಎವ್ರಿ ಎಲಿಮೆಂಟ್ ಆಫ್ ಎ. ಓಕೆ, ಈಚ್ ಅಂಡ್ ಎವ್ರಿ ಎಲಿಮೆಂಟ್ ಆಫ್ ಎ ಇದೆಲ್ಲ ಹೇಳಿರೋದು ನಾನು. ಅಂದ್ರೆ ಮೊದಲನೇ ಸೆಟ್ ಏನಿದೆ ಮಕ್ಕಳ, ಅದ್ರ ಬಗ್ಗೆ ಮಾತ್ರ ನಾನು ಕನ್ಸರ್ನ್ ಆಗಿರಬೇಕು, ನಾಟ್ ಅಬೌಟ್ ದ ಸೆಕೆಂಡ್ ಸೆಟ್. ಸೊ ಇಲ್ಲಿ ಓಕೆ, ಇಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಗೂ ಕೂಡ ಇಮೇಜ್ ಇದೆ. ಫಸ್ಟ್ ಅದನ್ನ ಚೆಕ್ ಮಾಡ್ಕೋಬೇಕು. ಹೌದು, ಪ್ರತಿಯೊಂದು ಎಲಿಮೆಂಟ್ಗೂ ಕೂಡ ಇಮೇಜ್ ಇದೆ ಇದರಲ್ಲಿ, ನೋ ಡೌಟ್ ಇನ್ ಇಟ್. ಅಂಡ್ ಇದರಲ್ಲಿ ಏನಾಗಿದೆ ಮಕ್ಕಳ? ದೇರ್ ಇಸ್ ವಾಟ್ ಇಸ್ ಹ್ಯಾಪನಿಂಗ್ ಹಿಯರ್? ಸೊ ದೇರ್ ಇಸ್ ಓನ್ಲಿ ಒನ್ ಇಮೇಜ್. ಪ್ರತಿಯೊಂದು ಎಲಿಮೆಂಟ್ಗೂ ಕೂಡ ಒಂದೇ ಇಮೇಜ್ ಇದೆ. ಸೊ ಅದರಿಂದ ಏನಾಗುತ್ತೆ? ಎಸ್ ಇಟ್ಸ್ ಅ ಫಂಕ್ಷನ್. ಎಸ್ ಇಟ್ಸ್ ಅ ಫಂಕ್ಷನ್. ಎಸ್ ಇಟ್ ಇಸ್ ಅ ಫಂಕ್ಷನ್. ಓಕೆ, ಎಸ್ ಇಟ್ಸ್ ಅ ಫಂಕ್ಷನ್. And ಎರಡನೇದೇನು? ವಾಟ್ ಇಸ್ ದ ಡೊಮೇನ್ ಹಿಯರ್ ಸ್ಟೂಡೆಂಟ್ಸ್? ವಾಟ್ ಇಸ್ ದ ಡೊಮೇನ್ ಹಿಯರ್? ಸೊ ಡೊಮೇನ್ ಇಸ್ ನಥಿಂಗ್ ಬಟ್, yes, ಡೊಮೇನ್ ಇಸ್ ನಥಿಂಗ್ ಬಟ್ ಸ್ಟೂಡೆಂಟ್ಸ್ 2 5. Okay, so 2 5 8 11 14 and then 17. And what is the range here? Range ಅಂದ್ರೆ ಸೆಕೆಂಡ್ ಸೆಟ್
Okay, so second element, that is nothing but 1. So coming to the second one, so ಎರಡನೇದಕ್ಕೆ ಬನ್ನಿ ಮಕ್ಕಳ. So coming to the second one here. Okay, so 2 4 6 3 8 10 12, yeah, 14. 2 4, yeah, 6 3 8. Okay, 10 5 12 14. Okay. So ನೋಡಿ ಮಕ್ಕಳ ಇದರಲ್ಲಿ, so we have got here first one, sorry, second one. So this is A and this is B. So yes, so we shall write here. Okay, so here students it is 2 4 6 2 4 6. Okay, so 8 4 8 4 10 12 14 10 12 14, and here we have got 1 2 3 4 5 1 2 3 4 5 6 7. So ಇದರಲ್ಲಿ ನನಗೆ ಗೊತ್ತಾಗಿದ್ದೇನು, ವಾಟ್ ಐ ಗಾಟ್ ಟು ನೋ ಸ್ಟೂಡೆಂಟ್ಸ್, 2 is an, yeah, 2 ಗೆ image 1, 4 ಗೆ image 2, okay, 6 ಗೆ image 3, 8 ಗೆ image 4, okay, 10 ಗೆ, okay, so 8. So ಒಂದು ನಿಮಿಷ ಮಕ್ಕಳ, so it is 10 12 17 14. Okay, so yes, so here students we have got here 10 12 and 14. So 2 4 6 8 2 4 6 8 10 12 and then 14. Okay, so now here we have got, okay, so now here we have got students 10 is related to 5, 12 is 6 and then 14 to 7. ನೋಡಿ ಮಕ್ಕಳ, ಇಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಸ್ಗೂ ಕೂಡ ಏನಿದೆ, ದೇರ್ ಇಸ್ ಅ ಇಮೇಜ್. ಹೌದು, ಆ್ಯಂಡ್ ಎಲ್ಲದಕ್ಕೂ ಕೂಡ ಎಷ್ಟು ಇಮೇಜ್ ಇದೆ, ಒಂದೇ ಇಮೇಜ್ ಇದೆ. ಸೊ ಫಸ್ಟ್ ಥಿಂಗ್ ಸ್ಟೂಡೆಂಟ್ಸ್, ಇಟ್ ಇಸ್ ಅ ಫಂಕ್ಷನ್. ಹೌದು, ದಿಸ್ ಇಸ್ ಅ ಫಂಕ್ಷನ್ ಸ್ಟೂಡೆಂಟ್ಸ್, ಇಟ್ ಇಸ್ ಅ ಫಂಕ್ಷನ್, it is a function. ಹೌದಲ್ಲ, right. And second thing students, what is the domain here? So domain, the set of all first elements, that is nothing but 2 4 6, okay, 8 12 10 12 14. And what is the range here? And what is the range here students? Range is nothing but it is 1 2 3, it is 4 5 6 7, 1 2 3 4 5 6 7. I hope this is clear. ಅರ್ಥ ಆಗಿದೆಲ್ಲ ಎಲ್ಲರಿಗೂ, right? Okay, so fine. So coming to the next thing, students, here that is the third one. So ಏನಿದೆ ಮಕ್ಕಳ, ಮೂರನೇದು ಏನಿದೆ, ಸೊ ಮೂರನೇದು ಏನು ರಿಲೇಷನ್ ಬರ್ಕೊಂಡಿರೋದು ಇದರಲ್ಲಿ, it is 1 3 1 5 2 5, it is 1 3 1 5 and then 2 5. Okay, so here coming to this A and then B. So here we write, okay, so we write like this. So ಇಲ್ಲಿ ಏನು ಬರುತ್ತೆ, 1 2. Okay, so and here it is 3 5. So we can observe that 1 is related to 3 and 1 is related to 5 and 2 is related to 5. ಏನಾಯ್ತು ಮಕ್ಕಳ ಇದು, it is not a function ಅಲ್ಲ, it is not a function, it is not a function. ಯಾಕೆ ಮಕ್ಕಳ, ರೀಸನ್ ಏನು, what is the reason here? It is not a function. ಯಾಕೆ ಮಕ್ಕಳ, ರೀಸನ್ ಏನು, what is the reason here? So reason is nothing but the element 1, okay, the element 1 in A, the element 1 of A has 2 images, ಹೌದಲ್ಲ ಮಕ್ಕಳ, ಯಾವ್ದು ಇಮೇಜಸ್ ಅದು, has 2 images 3 and 5. So 1 ಏನಿದೆ ಮಕ್ಕಳ, 1 ಏನಿದೆ, it has got 2 images, that is 3 and 5. Therefore it is not a function. ಅರ್ಥ ಆಗಿದೆ ಎಲ್ಲರಿಗೂ? ಸೊ ಫಂಕ್ಷನ್ ಆಗ್ಬೇಕಂದ್ರೆ ಏನಾಗಿರ್ಬೇಕು ಮಕ್ಕಳ, ಇಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಸ್ಗೂ ಇಮೇಜ್ ಇರ್ಬೇಕು. ಹೌದು, ಪ್ರತಿಯೊಂದು ಎಲಿಮೆಂಟ್ಸ್ಗೂ ಏನೋ ಇಮೇಜ್ ಇದೆ, ಬಟ್ ಎರಡನೇ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿಲ್ಲ ನೋಡಿ. ಎರಡನೇ ಕಂಡೀಷನ್ ಏನಂತ ಹೇಳುತ್ತೆ, ಸೊ ಪ್ರತಿಯೊಂದು ಎಲಿಮೆಂಟ್ಗೂ ಕೂಡ ಒಂದೇ ಇಮೇಜ್ ಇರ್ಬೇಕು, ಬಟ್ ನೋಡಿ ಇದರಲ್ಲಿ ಇದಕ್ಕೆ ಎರಡು ಇಮೇಜ್ ಇದೆ, ಸೊ ಇಟ್ ಇಸ್ ನಾಟ್ ಅ ಫಂಕ್ಷನ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದೆ ಎಲ್ಲರಿಗೂ, ರೈಟ್ ಮಕ್ಕಳ? ಇದೆಲ್ಲ ಕೂಡ ತುಂಬಾನೇ ಇಂಪಾರ್ಟೆಂಟ್. ದೀಸ್ ಆರ್ ಆಲ್ ವೆರಿ 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 ಇಂಪಾರ್ಟೆಂಟ್ ಫಾರ್ ಯುವರ್ ಸೆಕೆಂಡ್ PU ಮಕ್ಕಳ. ಇದೆಲ್ಲ ಗೊತ್ತಿಲ್ಲದೆ ಇದ್ರೆ ಮುಂದೆ ತುಂಬಾನೇ ಕಷ್ಟ ಆಗುತ್ತೆ. ಸೊ ಪ್ಲೀಸ್ ಲರ್ನ್ ದಿಸ್ ಪ್ರಾಪರ್ಲಿ, ಓಕೆನಾ? ಫೈನ್. ಸೊ ಫಂಕ್ಷನ್ ಅಂದ್ರೆ ಏನು, ಸೊ ವಾಟ್ ಯು ಮೀನ್ ಬೈ ಅ ಫಂಕ್ಷನ್, ವಾಟ್ ಯು ಮೀನ್ ಬೈ ಅ ಡೊಮೈನ್, ವಾಟ್ ಯು ಮೀನ್ ಬೈ ರೇಂಜ್, ಇದೆಲ್ಲವೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ಲೀಸ್ ಲರ್ನ್ ದಿಸ್ ಪ್ರಾಪರ್ಲಿ, ಓಕೆನಾ? ಫೈನ್. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಥಿಂಗ್ ಸ್ಟೂಡೆಂಟ್ಸ್, ಸೊ ಕಮಿಂಗ್ ಟು ದ ನೆಕ್ಸ್ಟ್ ಥಿಂಗ್, ಸಪೋಸ್ ಇಫ್ ಐ ರೈಟ್ ಫ್ರಮ್, ಓಕೆ, ಸೊ ಇಲ್ಲಿ ನೋಡಿ, ಓಕೆ, ಸೊ ಸಪೋಸ್ ಇಫ್ ಐ ರೈಟ್ ಸ್ಟೂಡೆಂಟ್ಸ್ ಯರ್, ಸಪೋಸ್ ಇಫ್ ಐ ರೈಟ್ ಫ್ರಮ್ ಯರ್, ಎಫ್ ಫ್ರಮ್ ಬೇಡ, ಇದು ಗೀಗ್ ಬೇಡ, ಸೊ ಬರೆಯೋಣ, ಮುಂದಕ್ಕೆ ಬರೆಯೋಣ. ಓಕೆ, ಸೊ ಲೆಟ್ ಮೀ ಫಸ್ಟ್ ಕಂಪ್ಲೀಟ್ ದೀಸ್ ಥಿಂಗ್ಸ್. ಸೊ ಲೆಟ್ ಮೀ ಸ್ಟಾರ್ಟ್ ಡಿಸ್ಕಸಿಂಗ್ ದ ಗ್ರಾಫ್ ಆಫ್ ಸ್ಟ್ಯಾಂಡರ್ಡ್ ಫಂಕ್ಷನ್ ಮಕ್ಕಳ. ಸೊ ಲೆಟ್ ಮೀ ಸ್ಟಾರ್ಟ್ ಡಿಸ್ಕಸಿಂಗ್ ದ ಗ್ರಾಫ್ ಆಫ್ ಸ್ಟ್ಯಾಂಡರ್ಡ್ ಫಂಕ್ಷನ್ಸ್. ಸೊ ಯಾವುದೆಲ್ಲ ಗ್ರಾಫ್ ಇದೆ ಮಕ್ಕಳ, ಗ್ರಾಫ್ನ ಡಿಸ್ಕಸ್ ಮಾಡ್ತಾ ಬರೋಣ ಈಗ. ಸೊ ಮೊದಲನೇದಾಗಿ ಐಡೆಂಟಿಟಿ ಫಂಕ್ಷನ್. ವಾಟ್ ಯು ಮೀನ್ ಬೈ ಐಡೆಂಟಿಟಿ ಫಂಕ್ಷನ್ ಸ್ಟೂಡೆಂಟ್ಸ್? ಐಡೆಂಟಿಟಿ ಅಂದ್ರೆ ಏನು? ಐಡೆಂಟಿಟಿ ಅಂದ್ರೆ ವಿಚ್ ಲುಕ್ ಸೇಮ್. ಐಡೆಂಟಿಟಿ ಅಂದ್ರೆ ಏನು ಮಕ್ಕಳ? ವಿಚ್ ಇಸ್ ಲುಕ್ ಸೇಮ್. ಓಕೆ, ಸೊ ಐಡೆಂಟಿಟಿ ಫಂಕ್ಷನ್ ಅಂತಂದ್ರೆ ಮಕ್ಕಳ, here the input and output remain same students. Here the input and outputs remain same. Here the input and output remain same. Here the input and output will be same.
ನೋಡಿ ಇರುತ್ತೆ, ಇನ್ಪುಟ್ ಆ್ಯಂಡ್ ಔಟ್ಪುಟ್ ವಿಲ್ ಬಿ ಸೇಮ್. ಇನ್ಪುಟ್ ಕೂಡ ಸೇಮ್ ಇರುತ್ತೆ ಮಕ್ಕಳ, ಔಟ್ಪುಟ್ ಕೂಡ ಸೇಮ್ ಇರುತ್ತೆ. ಅಂದರೆ ಇಲ್ಲಿ ಏನಾಗ್ತಾ ಬರುತ್ತೆ ನೋಡಿ, ಸೊ ದಟ್ ಈಸ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಆಗುತ್ತೆ. ದಟ್ ಈಸ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಆಗುತ್ತೆ. ಸೊ ಎಕ್ಸ್ ಅಂದ್ರೆ ಏನು ಮಕ್ಕಳ? ಎಕ್ಸ್ ಅಂದ್ರೆ ಏನು? ಎಕ್ಸ್ ಅಂದ್ರೆ ಇನ್ಪುಟ್. ಎಕ್ಸ್ ಅಂದ್ರೆ ಏನು? ಇನ್ಪುಟ್. ಓಕೆ, ಸೊ ವೈ ಅಂದ್ರೆ ಏನು ಮಕ್ಕಳ? ವೈ ಅಂದ್ರೆ ಔಟ್ಪುಟ್. ವೈ ಅಂದ್ರೆ ಔಟ್ಪುಟ್, ಹೌದಲ್ಲ? ಸೊ ನಿಮಗೆ ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್ ಅಂದ್ರೆ 2 ಡೈಮೆನ್ಷನಲ್ ಜಾಮಿಟ್ರಿಲಿ ಮಕ್ಕಳ ಗ್ರಾಫ್ ಬರಿಬೇಕಾದ್ರೆ ನೆನಪಿದೆ, ಇನ್ಪುಟ್ಸ್ ಎಲ್ಲ ಯಾವ್ದು ಕೊಡ್ತಾ ಇದ್ರಿ? ಎಕ್ಸ್ ಕೊಡ್ತಾ ಇದ್ರಿ. ಔಟ್ಪುಟ್ ಎಲ್ಲ ಯಾವ್ದು ತಗೊಳ್ತಿತ್ತು ಮಕ್ಕಳ? ವೈ. ವೈ ಅಂದ್ರೆ ಏನು? ಎಫ್ ಆಫ್ ಎಕ್ಸ್ ಅಲ್ವಾ? ಸೊ ವಿ ನೋ ದಟ್ ಸ್ಟೂಡೆಂಟ್ಸ್, ಸಿನ್ಸ್ ವೈ ಇಸ್ ನಥಿಂಗ್ ಬಟ್ ಎಫ್ ಆಫ್ ಎಕ್ಸ್. Since students y is nothing but f of x. Okay, so we write here, therefore we get f of x is equal to x. So therefore we get students f of x is equal to x. So ಇಲ್ಲಿ ಏನು f of x is equal to x ಅಂತ ಬರೀತೀವಿ ಮಕ್ಕಳ, this is called as identity function. ಏನಾಗ್ತಿದೆ ಇದರಲ್ಲಿ? ವಾಚ್ ಹಿಯರ್. ಸೊ ಏನಾಗ್ತಿದೆ ಮಕ್ಕಳ? ವಾಚ್ ಹಿಯರ್ ಎವ್ರಿ ಒನ್. ಸೊ ವಾಚ್ ಹಿಯರ್, f of x is equal to x ಅಂತ ಬರೆದಾಗ ಇನ್ಪುಟ್ ನೋಡಿ. ಓಕೆ, ಸೊ ಇನ್ಪುಟ್ ನೋಡಿ ಮಕ್ಕಳ, ಸಪೋಸ್ ಐ ರೈಟ್ ಹಿಯರ್ x is equal to 1. ಸೊ ಏನು ಬರುತ್ತಿದ್ದು? f of 1 which is equal to 1, ಹೌದಲ್ಲ? So x is equal to 2. So f of 2 which is nothing but 2. X is equal to 5. So f of 5 equals to 5. ನೋಡಿ ಎಲ್ಲ ಕಡೆ, ಹೌದಲ್ಲ? So x is equal to -7. So f of -7 equals to -7. So whatever the input you are giving students, ನೋಡಿ ಇನ್ಪುಟ್ ಎಲ್ಲ ಇಲ್ಲಿ ಬರ್ತಾ ಇದೆ. ಇನ್ಪುಟ್ ಎಲ್ಲ ಇಲ್ಲಿ ಬರ್ತಾ ಇದೆ ಮಕ್ಕಳ, ಇನ್ಪುಟ್ ಎಲ್ಲ ಇಲ್ಲಿ ಬರ್ತಾ ಇದೆ. ದೀಸ್ ಆರ್ ಆಲ್ ಇನ್ಪುಟ್ಸ್, ಹೌದಲ್ವಾ? ನಾನು ಏನು ವ್ಯಾಲ್ಯೂಸ್ ಹಾಕ್ತೀನಿ ಮಕ್ಕಳ? ದೀಸ್ ಆರ್ ದ ಇನ್ಪುಟ್ಸ್. ಈ ಜಾಗದಲ್ಲಿ ಬರೋದು ಎಲ್ಲ ಇನ್ಪುಟ್ಸ್ ಆ್ಯಂಡ್ ಈ ಜಾಗದಲ್ಲಿ ಎಲ್ಲ ಏನು ಬರ್ತಿದೆ ಮಕ್ಕಳ? ದೀಸ್ ಆರ್ ಔಟ್ಪುಟ್ಸ್. ಅರ್ಥ ಆಗ್ತಿದೆಯಾ? ಇದೆಲ್ಲ ಮಕ್ಕಳ ಏನಾಗುತ್ತೆ? ದೀಸ್ ಆರ್ ನಥಿಂಗ್ ಬಟ್ ಯುವರ್ ಔಟ್ಪುಟ್ಸ್. ಇದೆಲ್ಲವೂ ಕೂಡ ನಿಮ್ಮ ಔಟ್ಪುಟ್ಸ್ ಆಗುತ್ತೆ. ದೀಸ್ ಆರ್ ಯುವರ್ ಔಟ್ಪುಟ್ಸ್. ಸೊ ಇದೇನಿದೆ ಮಕ್ಕಳ? ದೀಸ್ ಆರ್ ಯುವರ್ ಔಟ್ಪುಟ್ಸ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಇಲ್ಲಿ ಒಳಗಡೆ ಎಲ್ಲ ಬರ್ಕೊಳ್ಳೋದೆಲ್ಲ ಇನ್ಪುಟ್ ಮಕ್ಕಳ, ಆ್ಯಂಡ್ ಇಲ್ಲಿ ಆಚೆ ಬರ್ಕೊಳ್ಳೋದೆಲ್ಲ ಔಟ್ಪುಟ್. ಐ ರಿಪೀಟ್ ಅಗೇನ್ ಸ್ಟೂಡೆಂಟ್ಸ್, ಇಲ್ಲಿ ಒಳಗಡೆ ಎಲ್ಲ ಬರ್ಕೊಳ್ಳೋದೆಲ್ಲ ಇನ್ಪುಟ್, ಇಲ್ಲಿ ಆಚೆ ಬರ್ಕೊಳ್ಳೋದೆಲ್ಲ ಏನಾಗುತ್ತೆ ಮಕ್ಕಳ? ದೀಸ್ ಆರ್ ಔಟ್ಪುಟ್ಸ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ? ರೈಟ್. ಸೊ ಈ ರೀತಿ ಮಕ್ಕಳ ಇನ್ಪುಟ್ ಏನು ಬರುತ್ತೆ ಅದೇ ರೀತಿ ಔಟ್ಪುಟ್ ಬಂದರೆ ದಟ್ ಇಸ್ ಕಾಲ್ಡ್ ಆಸ್ ಐಡೆಂಟಿಟಿ ಫಂಕ್ಷನ್. ಸೊ ಹಾಗಾದ್ರೆ ಐಡೆಂಟಿಟಿ ಫಂಕ್ಷನ್ ಹೇಗೆ ಡಿಫೈನ್ ಮಾಡ್ತೀವಿ? ಆ ಫಂಕ್ಷನ್ ಎಫ್ ಫ್ರಮ್ a function, okay, a function students, a function f from r to r, f from r to r defined by f of x is equal to x, defined by f of x is equal to x for all x in r, okay, is called as identity function. ಇದನ್ನ ಏನಂತ ಕರಿತೀವಿ ಮಕ್ಕಳ? we call it as identity function. ಇದನ್ನ ಮಕ್ಕಳ ನಾವು ಐಡೆಂಟಿಟಿ ಫಂಕ್ಷನ್ ಅಂತ ಕರಿತೀವಿ. ಆ ಫಂಕ್ಷನ್ ಎಫ್ ಫ್ರಮ್ ಆರ್ ಟು ಆರ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಫಾರ್ ಆಲ್ ಎಕ್ಸ್ ಇನ್ ಆರ್ ಇಸ್ ಕಾಲ್ಡ್ ಆಸ್ ಐಡೆಂಟಿಟಿ ಫಂಕ್ಷನ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗಿದೆ ಮಕ್ಕಳ ಎಲ್ಲರಿಗೂ? ಸೊ ಹಾಗಾದ್ರೆ ಗ್ರಾಫ್ ಹೇಗೆ ಬರಿತೀವಿ ಇದಕ್ಕೆ? ಹೌ ಡು ವಿ ರೈಟ್ ದ ಗ್ರಾಫ್ ಸ್ಟೂಡೆಂಟ್ಸ್? ಎಸ್, ಹೌ ಡು ವಿ ರೈಟ್ ದ ಗ್ರಾಫ್ ಹಿಯರ್? ಓಕೆ, ಸೊ ಗ್ರಾಫ್ ಹೇಗೆ ಬರಿತೀವಿ ಇದಕ್ಕೆ? ಸೊ ವಾಚ್ ಯುವರ್ ಸ್ಟೂಡೆಂಟ್ಸ್, ಗ್ರಾಫ್ ಯಾವ ರೀತಿ ಬರಿತೀವಿ ನೋಡಿ. ಇನ್ಪುಟ್ 1 ಕೊಟ್ಟಾಗ ಔಟ್ಪುಟ್ 1, ಹೌದಲ್ಲ? ಇನ್ಪುಟ್ 1 ಕೊಟ್ಟೆ, ಔಟ್ಪುಟ್ ಕೂಡ 1. ಇನ್ಪುಟ್ 2 ಕೊಟ್ಟೆ, ಇನ್ಪುಟ್ 2 ಕೊಟ್ಟಾಗ ಔಟ್ಪುಟ್ ಏನು ಬಂತು? 2, ಹೌದಲ್ಲ ಮಕ್ಕಳ? 2,2. ಇನ್ಪುಟ್ 3 ಕೊಟ್ಟೆ, ಔಟ್ಪುಟ್ ಇಸ್ 3. ಇನ್ಪುಟ್ 4 ಕೊಟ್ಟೆ, ಔಟ್ಪುಟ್ ಇಸ್ 4. ಓಕೆ, ಇನ್ಪುಟ್ 4 ಕೊಟ್ಟೆ ಮಕ್ಕಳ, ಔಟ್ಪುಟ್ ಇಸ್ 4. ಇದೇ ರೀತಿ ಹೋಗ್ತಾ ಹೋಗುತ್ತಲ್ವಾ? ಇದೇ ರೀತಿ ಹೋಗುತ್ತಲ್ಲ ಮಕ್ಕಳ? ಅದೇ ರೀತಿ ನೋಡಿ, ಇನ್ಪುಟ್ -1 ಕೊಟ್ಟೆ, -1 ಇಸ್ ದ ಔಟ್ಪುಟ್. ಇನ್ಪುಟ್ -2 ಕೊಟ್ಟೆ, ಔಟ್ಪುಟ್ ಇಸ್ -2. ದಿಸ್ ಇಸ್ ಇನ್ಪುಟ್, ದಿಸ್ ಇಸ್ ಔಟ್ಪುಟ್. ಯಾಕೆ? ವೈ ಆಕ್ಸಿಸ್ ಮೇಲೆ ಬರೋದೆಲ್ಲ ಔಟ್ಪುಟ್. ಓಕೆ, ಸೊ ಎಕ್ಸ್ ಆಕ್ಸಿಸ್ ಮೇಲೆ ಬರೋದೆಲ್ಲ ಇನ್ಪುಟ್. ಸೊ ಏನು ಬರುತ್ತೆ ಮಕ್ಕಳ ಇದರಲ್ಲಿ? ವಿ ಗೆಟ್ ಲೈಕ್ ದಿಸ್, ಈ ರೀತಿ ಬರ್ತಾ ಹೋಗುತ್ತೆ. ಸೊ ಇದನ್ನೆಲ್ಲ ಜಾಯಿನ್ ಮಾಡಿದ್ರೆ ಮಕ್ಕಳ ವಿ ಗೆಟ್ ಅ ಸ್ಟ್ರೈಟ್ ಲೈನ್ ಇಯರ್. ಓಕೆ, ಸೊ ಇದನ್ನೆಲ್ಲ ಜಾಯಿನ್ ಮಾಡಿದ್ರೆ ವಿ ಗೆಟ್ ಅ ಸ್ಟ್ರೈಟ್ ಲೈನ್. ಸೊ ಇಲ್ಲಿ ಏನು ಸ್ಟ್ರೈಟ್ ಲೈನ್ ಬರ್ತಿದೆ ನೋಡಿ ಮಕ್ಕಳ, ದಿಸ್ ಇಸ್ ನಥಿಂಗ್ ಬಟ್ ಯೋರ್ ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಗ್ರಾಫ್. ಅರ್ಥ ಆಗ್ತಿದೆ ಎಲ್ಲರಿಗೂ? ಡಿಡ್ ಎವ್ರಿ ಒನ್ ಅಂಡರ್ಸ್ಟುಡ್ ದಿಸ್? ಸೊ ಇಲ್ಲಿ ಏನು ಬರ್ತಿದೆ ಮಕ್ಕಳ? ದಿಸ್ ಇಸ್ ಯೋರ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಗ್ರಾಫ್. ಇದನ್ನೇ ಮಕ್ಕಳ ನಾವು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಗ್ರಾಫ್ ಅಂತ ಕರಿತೀವಿ. ಅರ್ಥ ಆಗ್ತಿದೆ ಎಲ್ಲರಿಗೂ? ಸೊ ಈಗ ಮಕ್ಕಳ ಇದಕ್ಕೆ ಡೊಮೇನ್ ಮತ್ತೆ ರೇಂಜ್ ಬೇಕು. ವಿ ವಾಂಟ್ ಡೊಮೇನ್ ಅಂಡ್ ರೇಂಜ್. ಸ್ಟೂಡೆಂಟ್ಸ್ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಮಕ್ಕಳ. ಡೊಮೇನ್ ಮತ್ತೆ ರೇಂಜ್ನ ಹೇಗೆ ನೋಡ್ತೀರಿ? ಹೌ ಡು ಯು ಚೆಕ್ ಇನ್ ದ ಯೂಸಿಂಗ್ ದ ಗ್ರಾಫ್ ಯೂಸ್ ಮಾಡ್ಕೊಂಡು ಹೇಗೆ ಚೆಕ್ ಮಾಡ್ತೀರಾ ನೋಡಿ ಮಕ್ಕಳ? ವೆರಿ ಸಿಂಪಲ್, ಐ ವಿಲ್ ಟೀಚ್ ಯು ದಿಸ್. ನೋಡಿ, ಸಪೋಸ್ ಐ ರೈಟ್ ಹಿಯರ್ ಸ್ಟೂಡೆಂಟ್ಸ್, ಒಂದು ಫಂಕ್ಷನ್ ಈ ರೀತಿ ಬರಿತೀನಿ ಅಂತ ಅನ್ಕೊಳ್ಳಿ. ಸಪೋಸ್ ಮಕ್ಕಳ ಒಂದು ಫಂಕ್ಷನ್ ಈ ರೀತಿ ಬರಿತೀನಿ ಅಂತ ಅನ್ಕೊಳ್ಳಿ. ವಾಚ್ ಹಿಯರ್, ಕರೆಕ್ಟಾಗಿ ನೋಡಿ ಈ ಕಡೆ. ವಾಚ್ ಹಿಯರ್ ಸ್ಟೂಡೆಂಟ್ಸ್, ವಾಚ್ ಹಿಯರ್. ಸೊ ಇಲ್ಲಿ -2 ಇದೆ. ಓಕೆ, ಸೊ ಇಲ್ಲೆಲ್ಲ ಒಂದು ಕಡೆ 5 ಇದೆ ಅಂತ ಅನ್ಕೊಳ್ಳಿ ಮಕ್ಕಳ. ಓಕೆ, ಸೊ ಇಲ್ಲಿ ಒಂದು ಕಡೆ -1 ಇದೆ ಆ್ಯಂಡ್ ಇಲ್ಲೆಲ್ಲ ಒಂದು ಕಡೆ 7 ಇದೆ ಅಂತ ಅನ್ಕೊಳ್ಳಿ. ಸಪೋಸ್ ಐ ಆಮ್ ರೈಟಿಂಗ್ ಅ ಗ್ರಾಫ್ ಲೈಕ್ ದಿಸ್, ಈ ರೀತಿ ಬರಿತೀನಿ ಅಂತ ಅನ್ಕೊಳ್ಳಿ.
ಓಕೆ, ಸಪೋಸ್ ಐ ಆಮ್ ರೈಟಿಂಗ್ ಲೈಕ್ ದಿಸ್, ಈ ರೀತಿ ಒಂದು ಬರಿತಾ ಇದ್ದೀನಿ ಅಂತ ಅನ್ಕೊಳ್ಳಿ ಮಕ್ಕಳ. ಸೊ ಇನ್ನು ಕೆಳಗಡೆ ವ್ಯಾಲ್ಯೂಸ್ ಇದೆ ಅಂತ ಅನ್ಕೊಳ್ಳಿ. ಓಕೆ, ಸೊ ದೇರ್ ಆರ್ ಸ್ಟಿಲ್ ವ್ಯಾಲ್ಯೂಸ್ ಬಿಲೋ ದಿಸ್, ಸೊ ಲೆಟ್ ಮಿ ರೈಟ್ ಹಿಯರ್ -2. ಓಕೆ, ಸೊ -2, ಇಲ್ಲೆಲ್ಲ ಒಂದು ಕಡೆ 8 ಅಂತ ಅನ್ಕೊಳ್ಳೋಣ, ಇಲ್ಲಿ ಇಲ್ಲೆಲ್ಲೊಂದು ಕಡೆ -3, ಓಕೆ, ಇಲ್ಲೆಲ್ಲ ಒಂದು ಕಡೆ 7 ಅಂತ ಅನ್ಕೊಳ್ಳಿ. ಓಕೆ, ಸೊ ಇಲ್ಲಿ ನೋಡಿ, ಇದರಲ್ಲಿ ಮಕ್ಕಳ ದ ರಿಫ್ಲೆಕ್ಷನ್, ಇದರದೇನು ಗ್ರಾಫ್ ಇದೆ, ಈ ಗ್ರಾಫ್ದು ರಿಫ್ಲೆಕ್ಷನ್ ಎಕ್ಸ್ ಆಕ್ಸಿಸ್ ಮೇಲೆ ಏನಾಗ್ತಿದೆ ನೋಡ್ಬೇಕು. ಈ ಗ್ರಾಫ್ದು ರಿಫ್ಲೆಕ್ಷನ್ ಎಕ್ಸ್ ಆಕ್ಸಿಸ್ ಮೇಲೆ ಏನಾಗ್ತಿದೆ ಮಕ್ಕಳ, ದಿಸ್ ಇಸ್ ದ ರಿಫ್ಲೆಕ್ಷನ್ ವಿ ಆರ್ ಗೆಟಿಂಗ್. ನೋಡಿ ಈ ರೀತಿ ರಿಫ್ಲೆಕ್ಷನ್ ಬರ್ತಿದೆ ಅಲ್ಲ ಮಕ್ಕಳ, ಈ ರೀತಿ ರಿಫ್ಲೆಕ್ಷನ್ ಬರ್ತಿದೆಯಲ್ಲ, ಇಲ್ಲಿಂದ ಶುರುವಾಗಿ ನೋಡಿ ಇದೇ ಗ್ರಾಫ್ಗೆ ನೋಡಿ ಮಕ್ಕಳ, ರಿಫ್ಲೆಕ್ಷನ್ ಈ ರೀತಿ ಬರ್ತಾ ಇದೆ, ಹೌದಲ್ಲ, ರೈಟ್. ಸೊ ನೋಡಿ ರಿಫ್ಲೆಕ್ಷನ್ ಇಲ್ಲಿ ಈ ರೀತಿ ಬರ್ತಾ ಇದೆ, ವಿ ಆರ್ ಗೆಟಿಂಗ್ ರಿಫ್ಲೆಕ್ಷನ್ ಅಪ್ ಟು ಇಯರ್. ಸೊ ಎಲ್ಲಿ ತನಕ ಬರ್ತಿದೆ ಮಕ್ಕಳ ರಿಫ್ಲೆಕ್ಷನ್, -2 ಇಂದ 5 ತನಕ ರಿಫ್ಲೆಕ್ಷನ್ ಬರ್ತಾ ಇದೆ, ಹೌದಲ್ಲ. ಸೊ ಎಲ್ಲಿಂದ ಇಲ್ಲಿವರೆಗೆ -2 ಇಂದ 5 ತನಕ ರಿಫ್ಲೆಕ್ಷನ್ ಬರ್ತಿದೆ. ಸೊ therefore domain is nothing but ಸ್ಟೂಡೆಂಟ್ಸ್, ಇಟ್ ಇಸ್ -2, 5. ಇದೇನಿದು ಇಂಟರ್ವಲ್, -2 ಇಂದ 5 ತನಕ ಏನಾಯ್ತು ಮಕ್ಕಳ, ಇಂಟರ್ವಲ್ ಬಂತು. ನೋಡಿ ಎಲ್ಲಿಂದ ಎಲ್ಲಿ ಶುರು ಆಗ್ತಾ ಇದೆ. ಸೊ ವಿ ಆರ್ ರೈಟಿಂಗ್ ಫ್ರಮ್ ಇಯರ್ ಟು ಇಯರ್, ಇಲ್ಲಿಂದ ಮಕ್ಕಳ, ಇಲ್ಲಿಂದ ಶುರುವಾಗಿ ಇಲ್ಲಿ ತನಕನೂ ಕೂಡ ನನಗೇನು ಬರ್ತಾ ಇದೆ, ಇಟ್ ಇಸ್ ನಥಿಂಗ್ ಬಟ್ ಡೊಮೇನ್. ಇಲ್ಲಿಂದ ಇಲ್ಲಿವರೆಗೂ ಕೂಡ ಏನಾಗುತ್ತೆ ಮಕ್ಕಳ, ಇದು ದಿಸ್ ಇಸ್ ನಥಿಂಗ್ ಬಟ್ ಡೊಮೇನ್. ಇದೆಲ್ಲ ಏನಾಗುತ್ತೆ, ಸೊ -2 ಇಂದ 5 ಒಳಗಡೆ ಏನಾಯ್ತು ಮಕ್ಕಳ, ಇದು ಡೊಮೇನ್ ಆಗ್ತಾ ಬಂತು. ಸೊ ಏನು ಮಾಡ್ತೀವಿ, ರಿಫ್ಲೆಕ್ಷನ್ ನೋಡ್ತಾ ಬರ್ತೀವಿ. ವಿ ಆಲ್ವೇಸ್ ಚೆಕ್ ದ ರಿಫ್ಲೆಕ್ಷನ್ ಸ್ಟೂಡೆಂಟ್ಸ್, ಎಲ್ಲಿಂದ ಇಲ್ಲಿವರೆಗೆ ಬರ್ತಾ ಇದೆ, -2 ಇಂದ 5. ಈಗ ನೋಡಿ ಮಕ್ಕಳ ಇದರಲ್ಲಿ, ಸೊ ವಾಚ್ ದಿಸ್ ಇಯರ್, ಇಲ್ಲಿಗೆ ಬನ್ನಿ, ಇಲ್ಲಿ ನೋಡಿ ರಿಫ್ಲೆಕ್ಷನ್ ಇಲ್ಲಿಂದ ಬರ್ತಾ ಇದೆ. ಸೊ ಇಲ್ಲಿಂದ ಮಕ್ಕಳ -∞ ಇಂದ +∞ ತನಕ ನಂಗೆ ರಿಫ್ಲೆಕ್ಷನ್ ಇದೆ. ಇದನ್ನ ಮುಂದೆ ಬೇಕಾದ್ರೆ ಇನ್ನೂ ಕೂಡ ಮುಂದೆ ಬರಿಬೋದು ಮಕ್ಕಳ, ಇದನ್ನ ಇನ್ನೂ ಬರೋದ್ರೆ ದಿಸ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಸ್ಟಿಲ್. ಸೊ ದಿಸ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಸ್ಟಿಲ್, ಇದನ್ನು ಕೂಡ ಇನ್ನೂ ಎಕ್ಸ್ಟೆಂಡ್ ಮಾಡ್ತಾ ಬರ್ಬೋದು. ಸೊ ವಿ ಕ್ಯಾನ್ ಸ್ಟಿಲ್ ಎಕ್ಸ್ಟೆಂಡ್ ದಿಸ್. ಓಕೆ, ಸೊ ದಿಸ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಸ್ಟಿಲ್ ಸ್ಟೂಡೆಂಟ್ಸ್, ಈ ರೀತಿ ಎಕ್ಸ್ಟೆಂಡ್ ಮಾಡ್ಬೋದು ನಾನು. ಅರ್ಥ ಆಗ್ತಿದ್ಯಾ, ದಿಸ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಲೈಕ್ ದಿಸ್. ಸೊ ದಿಸ್ ಇಸ್ ಯುವರ್ f(x) = x ಗ್ರಾಫ್. ನೋಡಿ ಎಲ್ಲಿಂದ ಎಲ್ಲಿವರೆಗೆ ಬರ್ತಾ ಇದೆ, ಇಟ್ ಈಸ್ ಸ್ಟಾರ್ಟಿಂಗ್ ಫ್ರಮ್ -∞. ನೋಡಿ ಇಲ್ಲಿಂದ ಶುರು ಮಾಡಿ, ನೋಡಿ ಇಲ್ಲಿಂದ ಶುರು ಮಾಡಿ ಮಕ್ಕಳ. ಸೊ ಇಟ್ ಇಸ್ ಸ್ಟಾರ್ಟಿಂಗ್ ಫ್ರಮ್ ಯೋ, ಹೌದಲ್ಲ, ಶುರು ಮಾಡಿ ಎಂಡ್ ಎಲ್ಲಿಗೆ ಆಗ್ತಾ ಇದೆ ಮಕ್ಕಳ, ಎಂಡ್ ನೋಡಿ ಇಲ್ಲಿ ತನಕನೂ ಬರ್ತಾ ಇದೆ. ವಿ ಆರ್ ಗೆಟಿಂಗ್ ಅಪ್ ಟು ಇಯರ್, ಅಪ್ ಟು +∞ ಕೂಡ ನನಗೆ ಸಿಗ್ತಾ ಇದೆ, ಹೌದಲ್ಲ. ಇದನ್ನು ಬರೆಯೋ ಅವಶ್ಯಕತೆ ಇಲ್ಲ, ಏನು ರೆಡ್ ಕಲರ್ ಬರೆಯೋ ಅವಶ್ಯಕತೆ ಇಲ್ಲ, ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಬರೆದಿದ್ದಷ್ಟೇ. ಸೊ ಹಾಗಾದ್ರೆ ಡೊಮೇನ್ ಏನಾಗುತ್ತೆ ಇದಕ್ಕೆ, ವಾಟ್ ಈಸ್ ದ ಡೊಮೇನ್ ಸ್ಟೂಡೆಂಟ್ಸ್, ಡೊಮೇನ್ ಇಸ್ ನಥಿಂಗ್ ಬಟ್ ದ ರಿಯಲ್ ನಂಬರ್ ಆರ್. ಡೊಮೇನ್ ಇಸ್ ವಾಟ್, ಇಟ್ ಇಸ್ -∞ to +∞. ಸೊ -∞ to +∞ ಏನು ಬರಿತೀವಿ ಮಕ್ಕಳ, ನಾವು ರಿಯಲ್ ನಂಬರ್ ಆರ್ ಅಂತ ಬರಿತೀವಿ, ಹೌದಲ್ಲ, ರೈಟ್. ಹಾಗಾದ್ರೆ ರೇಂಜ್ ಹೇಗೆ ಡಿನೋಟ್ ಮಾಡ್ತೀವಿ, ಹೌ ಡು ವಿ ಡಿನೋಟ್ ದ ರೇಂಜ್ ಸ್ಟೂಡೆಂಟ್ಸ್. ಸೊ ರೇಂಜ್ ಹೇಗೆ ಬರಿತೀವಿ ಮಕ್ಕಳ ಇದನ್ನ. ಸೊ ಕಮಿಂಗ್ ಟು ದಿಸ್, ಓಕೆ, ಸೊ ಕಮಿಂಗ್ ಟು ದ ರೇಂಜ್, ರೇಂಜ್ ಹೇಗೆ ಬರಿತೀವಿ. ರೇಂಜ್ ನೋಡಿ ಮಕ್ಕಳ, ನಾವು ವಿತ್ ರೆಸ್ಪೆಕ್ಟ್ ಟು y ಆಕ್ಸಿಸ್ ಕನ್ಸಿಡರ್ ಮಾಡ್ತೀವಿ. ರೇಂಜ್ನ ಎಲ್ಲಿಂದ ಎಲ್ಲಿಗೆ ಬರಿತೀವಿ ಮಕ್ಕಳ, ವಿತ್ ರೆಸ್ಪೆಕ್ಟ್ ಟು y ಆಕ್ಸಿಸ್. ನೋಡಿ ಇಲ್ಲಿಂದ ಶುರು ಆಗ್ತಿದೆ ಇದು -1. ಸೊ ನೋಡಿ ಮಕ್ಕಳ ಇದರಲ್ಲಿ ವಿ ಆರ್ ರೈಟಿಂಗ್ ಲೈಕ್ ದಿಸ್, ನೋಡಿ ಇಲ್ಲಿ ಈ ರೀತಿ ಬರಿತಾ ಇದೀವಿ. ಓಕೆ, ಸೊ ಇನ್ನೊಂದು ಗ್ರಾಫ್ ತಗೊಳ್ಬೇಕಾದ್ರೆ, ಸೊ ವಿ ಶಾಲ್ ಕನ್ಸಿಡರ್ ದಿಸ್. ಓಕೆ, ಸೊ y ಆಕ್ಸಿಸ್ಗೆ ಬರೆದುಕೊಂಡ್ರು, ಸೊ ವಿಲ್ ಗೆಟ್ ಟು y ಆಕ್ಸಿಸ್, ಟುವರ್ಡ್ಸ್ y ಆಕ್ಸಿಸ್. ಸೊ ಲೆಟ್ ಮಿ ರೈಟ್ ಯು. ಓಕೆ, ಸೊ ಇಲ್ಲಿ ನೋಡಿ ಸೇಮ್ ಮಕ್ಕಳ ಇದರಲ್ಲಿ -3, -2. ಓಕೆ, ಸೊ ದೆನ್ ಇಯರ್ ಸಮ್ವೇರ್ 5, ಇಯರ್ ಸಮ್ವೇರ್ 7. ಓಕೆ, ಸೊ ಇಲ್ಲೆಲ್ಲೋ -1, ಇಲ್ಲೆಲ್ಲೋ -2, ಆ್ಯಂಡ್ ಇಯರ್ ಸಮ್ವೇರ್ 7 ಆ್ಯಂಡ್ ಇಯರ್ ಸಮ್ವೇರ್ 8. ಸೊ ಈಗ ನೋಡಿ ಗ್ರಾಫ್ ಯಾವ ರೀತಿ ಬರ್ಕೊಂಡಿದ್ದೀನಿ. ಸೊ ಹೌ ಐ ಹ್ಯಾವ್ ರಿಟನ್ ಗ್ರಾಫ್. ಸೊ ಫ್ರಮ್ ಇಯರ್, ಓಕೆ, ಇಲ್ಲಿಂದ ಶುರು ಮಾಡಿ. ಓಕೆ, ಓಕೆ, ಸೊ ಇಯರ್ ಸಮ್ವೇರ್ ಐ ಹ್ಯಾವ್ ರಿಟನ್ ಲೈಕ್ ದಿಸ್, ಈ ರೀತಿ ಏನೋ ಬರ್ತಿದ್ದೀನಿ ಅಲ್ಲ, ರೈಟ್. ಈಗ ನೋಡಿ ಮಕ್ಕಳ ರಿಫ್ಲೆಕ್ಷನ್ ಇಲ್ಲಿಗೆ ಬರುತ್ತೆ. ಕಮಿಂಗ್ ಟು ದ ರೇಂಜ್ ಸ್ಟೂಡೆಂಟ್ಸ್, ಇಯರ್ ರಿಫ್ಲೆಕ್ಷನ್ ವಿಲ್ ಬಿ ಆನ್ y ಆಕ್ಸಿಸ್. ಡೊಮೇನ್ ಅಂತ ಬಂದಾಗ ಏನು ಬರೀತೀರಿ ಮಕ್ಕಳ, ರಿಫ್ಲೆಕ್ಷನ್ ಆನ್ x ಆಕ್ಸಿಸ್ ಬರೀತೀರಿ, ಹೌದಲ್ಲ. ಸೊ ಡೊಮೇನ್ ಇಸ್ ನಥಿಂಗ್ ಬಟ್ ರಿಫ್ಲೆಕ್ಷನ್ ಆನ್ x ಆಕ್ಸಿಸ್. ಓಕೆ, ದ ರಿಫ್ಲೆಕ್ಷನ್ ಆಫ್ ಗ್ರಾಫ್ ಆನ್ x ಆಕ್ಸಿಸ್, ಇಲ್ಲೇನು ಬಂತು, -2, ಬಂತು. ಸೊ ದ ರಿಫ್ಲೆಕ್ಷನ್ ಆಫ್ ಗ್ರಾಫ್ ಆನ್ x ಆಕ್ಸಿಸ್, ಇದೇನಿದು, ದ ರಿಫ್ಲೆಕ್ಷನ್ ಆಫ್ ಗ್ರಾಫ್ ಆನ್ x ಆಕ್ಸಿಸ್, ಹೌದಲ್ಲ. ಅದೇ ರೇಂಜ್ ಅಂತ ಬಂದ್ರೆ ದ ರಿಫ್ಲೆಕ್ಷನ್ ಆಫ್ ಗ್ರಾಫ್ ಆನ್ y ಆಕ್ಸಿಸ್ ಸ್ಟೂಡೆಂಟ್ಸ್, ದ ರಿಫ್ಲೆಕ್ಷನ್ ಆಫ್ ಗ್ರಾಫ್ ಆನ್ y ಆಕ್ಸಿಸ್. ನೋಡಿ ಇದರಲ್ಲಿ, ನೋಡಿ ಮಕ್ಕಳ ಇದರಲ್ಲಿ ಈ ರೀತಿ ಬರ್ತಾ ಇದೆ, ಹೌದಲ್ಲ. ಓಕೆ, ಸೊ ನೋಡಿ ಇದರಲ್ಲಿ ಎಲ್ಲಿಂದ ಇಲ್ಲಿವರೆಗೂ ಮಕ್ಕಳ, ಎಲ್ಲಿಂದ ಇಲ್ಲಿವರೆಗೂ ಬರ್ತಾ ಇದೆ, ಅಪ್ ಟು ಇಟ್ ಈಸ್ ಫ್ರಮ್ ವೇರ್ -1 ಇಂದ 7, ಹೌದಲ್ಲ. ಸೊ ಯಾವ ರೀತಿ ತಗೊಳ್ತಾ ಇದೀವಿ, ವಿ ಆರ್ ಟೇಕಿಂಗ್ ವರ್ಟಿಕಲಿ ಸ್ಟೂಡೆಂಟ್ಸ್, ವಿ ಆರ್ ಟೇಕಿಂಗ್ ಇಯರ್ ವರ್ಟಿಕಲಿ ತಗೊಳ್ತಾ ಇದೀವಿ ಇಲ್ಲಿ. ಸೊ ವಿ ಆರ್ ಟೇಕಿಂಗ್ ವರ್ಟಿಕಲಿ ಇಯರ್, ಎಲ್ಲಿಂದ ಇಲ್ಲಿ ಮಕ್ಕಳ ವರ್ಟಿಕಲಿ ತಗೊಳ್ತಾ ಇದೀವಿ. ಮುಂಚೆ ನೋಡಿ, ಮುಂಚೆ ಹೇಗೆ ಇಲ್ಲಿ ಆರಿಜಾಂಟಲಿ ತಗೊಂಡ್ವಿ ಡೊಮೇನ್.
ಸೊ ಡೊಮೇನ್ ಯಾವ ರೀತಿ ತಗೊಂಡ್ವಿ ಮಕ್ಕಳ, ಆರಿಜಾಂಟಲ್. ಡೊಮೇನ್ ಯಾವ ರೀತಿ ತಗೊಂಡ್ವಿ, ಆರಿಜಾಂಟಲ್. ಹೌದಲ್ಲ ಹೌದಲ್ಲ, ರೈಟ್. ಹಾಗಾದ್ರೆ ಈಗ ರೇಂಜ್ ಏನಾಗುತ್ತೆ, ಸೊ ಕಮಿಂಗ್ ಟು ದ ರೇಂಜ್ ಏನಾಗುತ್ತೆ ಮಕ್ಕಳ, ರೇಂಜ್ ಇಸ್ ನಥಿಂಗ್ ಬಟ್ ಇಯರ್ ಇಲ್ಲಿಂದ ಇಲ್ಲಿವರೆಗೆ -1 ಇಂದ 7 ತನಕ ಬರುತ್ತೆ. ಸೊ ಇಟ್ ಇಸ್ ಫ್ರಮ್ -1 to 7. I hope this is clear. So idenidu, this is nothing but the reflection of graph on y-axis. It is nothing but the reflection of graph. The reflection of graph on where students on y-axis. So idi yav riti makla, idu vertical agi tagoltivi. We will consider this as vertical. I hope this is clear. ಇದೆಲ್ಲರಿಗೂ ಅರ್ಥ ಆಯ್ತಾ? Did everyone understood this? ಇದೆಲ್ಲರಿಗೂ ಕ್ಲಾರಿಟಿ ಸಿಗ್ತಾ ಮಕ್ಕಳ? ಇದೆಲ್ಲರಿಗೂ ಕೂಡ ಕ್ಲಾರಿಟಿ ಸಿಕ್ಕಿದೆಯಾ? Did everyone understood this? ಓಕೆ. ಸೊ ಹಾಗಾದ್ರೆ ಮಕ್ಕಳ ನೋಡಿ ಇದರಲ್ಲಿ. ಓಕೆ, ಸೊ ಕಮಿಂಗ್ ಟು ದಿಸ್, ಇಲ್ಲಿಗೆ ಬರೋಣ. ಇಲ್ಲಿ ನೋಡಿ ಮಕ್ಕಳ, ನಾನು ಈಗ ಹೇಗೆ ತಗೊಂಡೆ, ಇಲ್ಲಿ ಹೇಗೆ +∞ to -∞ ತಗೊಂಡೆ, ಸಾರಿ -∞ to +∞ ತಗೊಂಡೆ ಮಕ್ಕಳ ಫಾರ್ ದಿ ಡೊಮೇನ್. ಸೊ ಯಾವ ರೀತಿ ತಗೊಂಡೆ ರಿಫ್ಲೆಕ್ಷನ್ ಆಗ, ಮುಂಚೆ ಫಾರ್ ದ ಡೊಮೇನ್ ಯಾವ ರೀತಿ ತಗೊಂಡೆ, ಈ ರೀತಿ ತಗೊಂಡೆ, ಎಕ್ಸ್ ಆಕ್ಸಿಸ್ ಮೇಲೆ ತಗೊಂಡೆ ರಿಫ್ಲೆಕ್ಷನ್. ಹೌದಲ್ಲ. ಸೊ ಈಗ ಯಾವ ರೀತಿ ತಗೋಬೇಕು ಮಕ್ಕಳ, ವಿ ನೀಡ್ ಟು ಟೇಕ್ ವಿತ್ ರೆಸ್ಪೆಕ್ಟ್ ಟು ವೈ ಆಕ್ಸಿಸ್. ಓಕೆ, ವಿ ನೀಡ್ ಟು ಟೇಕ್ ವಿತ್ ರೆಸ್ಪೆಕ್ಟ್ ಟು ವೈ ಆಕ್ಸಿಸ್ ಎಲ್ಲಿ ಬರುತ್ತೆ, ಸೊ ವಿ ಗೆಟ್ ಹಿಯರ್. ಓಕೆ, -∞. ಸೊ ಇಲ್ಲಿಂದ ಇಲ್ಲಿವರೆಗೆ ಮಕ್ಕಳ +∞. ಸೊ ಇಲ್ಲಿ ನೋಡಿ, ಹೌದಲ್ಲ, ರೈಟ್. ಸೊ ಇಲ್ಲಿಗೆ ಏನು ಬರುತ್ತೆ, ವಾಟ್ ವಿ ಗೆಟ್, ಸೊ ಹಿಯರ್ ವಿ ಗೆಟ್ ರೇಂಜ್. ಸೊ ರೇಂಜ್ ಇಸ್ ಆಲ್ಸೋ ನಥಿಂಗ್ ಬಟ್ ಇಟ್ ಇಸ್ -∞ to +∞, which is nothing but the real number r. So both the domain and range is same for f of x is equal to x. I hope this is clear. ಅರ್ಥ ಆಗ್ತಿದೆಯಾ ಮಕ್ಕಳ ಎಲ್ಲರಿಗೂ? Did everyone understood this? Okay, fine. ಸೊ ಈಗ ಮಕ್ಕಳ, ಲೆಟ್ ಮೀ erase this. ಸೊ ಇದ್ರೇನು ತೊಂದರೆ ಇಲ್ಲ, ಬಟ್ you should not get confused. Okay, so let me erase this. ಸೊ ಒಂದು ನಿಮಿಷ. ಸೊ let me rewrite this. Okay, so coming to the range. Okay, so coming to the range students, coming to the range here, it is nothing but it is -∞ to +∞. Again it is written as real number r. ಅರ್ಥ ಆಗ್ತಿದ್ಯಾ? ಸೊ ಇಷ್ಟು ಬರಿಬೇಕು ಮಕ್ಕಳ, ಇಷ್ಟು ಬರಿಬೇಕು. ಸೊ ಅವ್ರೇನಾರು ಐಡೆಂಟಿಟಿ ಫಂಕ್ಷನ್ ಅಂತ ಕೇಳಿದ್ರೆ ಇದನ್ನ ಬರಿಬೇಕು, ಇದಕ್ಕೆ ಬರೆಯೋಕೆ 1 ಮಾರ್ಕ್ಸ್. ಓಕೆ, ಇದನ್ನ ಬರೆಯೋದಕ್ಕೆ 1 ಮಾರ್ಕ್ಸ್ ಮಕ್ಕಳ. ಇಷ್ಟೆಲ್ಲ ಬರೆಯೋದಕ್ಕೆ 1 ಮಾರ್ಕ್ಸ್ ಇದೆ. ಯು ಗಾಟ್ 1 ಮಾರ್ಕ್ಸ್ ಫಾರ್ ದಿಸ್. ಓಕೆನಾ? ಸೊ ನೆಕ್ಸ್ಟ್ ಮಕ್ಕಳ ಗ್ರಾಫ್ಗೆ 2 ಮಾರ್ಕ್ಸ್, ಇದಕ್ಕೆ ಇಷ್ಟು ಬರೆಯೋದಕ್ಕೆ 2 ಮಾರ್ಕ್ಸ್. ಓಕೆ, ಅಂಡ್ ದೆನ್ ಅಗೇನ್ ಇಷ್ಟನ್ನು ಬರೆಯೋದಕ್ಕೆ 2 ಮಾರ್ಕ್ಸ್ ಅಗೇನ್. ಸೊ ಟೋಟಲಿ ಸ್ಟೂಡೆಂಟ್ಸ್ ಇಟ್ ಇಸ್ ಟೋಟಲಿ ಹೌ ಮಚ್, ಇಟ್ ಇಸ್ 5 ಮಾರ್ಕ್ಸ್. ಅರ್ಥ ಆಗ್ತಿದೆ ಎಲ್ಲರಿಗೂ? ಓಕೆ, ಸೊ ಕಮಿಂಗ್ ಟು ದ ಕಾನ್ಸ್ಟೆಂಟ್ ಫಂಕ್ಷನ್ ನಾವು. ಕಾನ್ಸ್ಟೆಂಟ್ ಫಂಕ್ಷನ್ ಅಂದ್ರೆ ಏನು? the output remains same students. The output remains same or constant, whatever the input you might give. ಏನಾದರೂ ಇನ್ಪುಟ್ ಕೊಡಿ ಮಕ್ಕಳ, the output remains same. Okay, the output remains same, that is constant. So constant function ಅಂದ್ರೆ ಮಕ್ಕಳ, the output remains same. What is the meaning of this? The output remains same. The output remains same, that is constant. The output remains same, that is constant. For whatever the input you give. For whatever the input you give. ಏನಾದರೂ ಇನ್ಪುಟ್ ಕೊಟ್ಕೊಳ್ಳಿ ನೀವು, the output remains always constant. ಅರ್ಥ ಆಗ್ತಿದ್ಯಾ? ಅಂದ್ರೆ ಏನಾಗುತ್ತೆ ಮಕ್ಕಳ ಇದರಲ್ಲಿ, ಔಟ್ಪುಟ್ ಇಸ್ ವಾಟ್, ಔಟ್ಪುಟ್ ಅಂದ್ರೆ y ಅಲ್ಲ ಮಕ್ಕಳ. ಔಟ್ಪುಟ್ ಅಂದ್ರೆ ಏನು? ಔಟ್ಪುಟ್ ಇಸ್ y, it remains constant, that is c. Okay, so input can be anything students, input can be anything here. ಯಾವುದಾದ್ರೂ ಇನ್ಪುಟ್ ಕೊಡ್ಬೋದು. ಸೊ ಅದಕ್ಕೆ ಏನಂತ ಬರೀತೀವಿ ಮಕ್ಕಳ ಇದರಲ್ಲಿ, we write here. So we know that y is equal to f of x. ಹೌದಲ್ಲ? ಸೊ therefore we write here students, f of x is equal to c ಅಂತ ಬರಿತೀವಿ. ಏನು ಬರಿತೀವಿ ಮಕ್ಕಳ ಇದನ್ನ? f of x is equal to c. This is what we write. Example students, example ನೋಡಿ. Example, f of x is equal to 2. Okay, f of x is equal to 5. ಇದೆಲ್ಲವೂ ಕೂಡ ಏನು ಮಕ್ಕಳ? ಕಾನ್ಸ್ಟೆಂಟ್ ಫಂಕ್ಷನ್ ಅನ್ನ. ಆಲ್ ದೀಸ್ ಆರ್ ಕಾನ್ಸ್ಟೆಂಟ್ ಫಂಕ್ಷನ್ ಇಟ್ ಸೆಲ್ಫ್. ಸೊ ಹಾಗಾದ್ರೆ ಕಾನ್ಸ್ಟೆಂಟ್ ಫಂಕ್ಷನ್ ಹೇಗೆ ಬರಿತೀವಿ? ಓಕೆ, ಫಂಕ್ಷನ್ f from r to r. A function f from r to r defined by f of x is equal to c. A function f from r to r, okay, so defined by f of x is equal to c for all x in r is called as constant function. ಇದನ್ನೇನಂತ ಕರಿತೀವಿ ಮಕ್ಕಳ? This is called as constant function.
This is called as constant function. ಅರ್ಥ ಆಗ್ತಿದೆ ಎಲ್ಲರಿಗೂ? I hope this is clear. This is called as constant function. Okay, this is called as constant function. I hope this is clear students. ಎಲ್ಲರಿಗೂ ಅರ್ಥ ಆಗಿದೆ ಮಕ್ಕಳ ಇದು? This is called as constant function. Okay, a function f from R to R defined by f of x is equal to c for all x in R is called as constant function. So ಈಗ ಇದಕ್ಕೆ ನನಗೆ ಮಕ್ಕಳ, ಸೊ ಸಪೋಸ್ ಐ ರೈಟ್ ಹಿಯರ್ ದ ಗ್ರಾಫ್. ನೋಡಿ ಮಕ್ಕಳ, ಇದರಲ್ಲಿ ಎಲ್ಲೋ ಒಂದು ಕಡೆ ಸಿ ಅಂತ ತಗೊಳ್ತೀನಿ. ಸಮ್ವೇರ್ ಐ ವಿಲ್ ಟೇಕ್ ಕೇರ್ ಸ್ಟೂಡೆಂಟ್ಸ್, ಸಮ್ವೇರ್ ಐ ವಿಲ್ ಟೇಕ್ ಕೇರ್ ಸಮ್ ಸಿ. ಇದರಲ್ಲಿ ಎಲ್ಲೋ ಒಂದು ಕಡೆ ಸಿ ಅಂತ ತಗೊಳ್ತೀನಿ ಸಮ್ವೇರ್. ಸೊ ಏನು ಬರ್ತಿದೆ ಮಕ್ಕಳ ಇದರಲ್ಲಿ, ವಾಟ್ ಎವರ್ ದ ಇನ್ಪುಟ್ ಯು ಗಿವ್ ದ ಔಟ್ಪುಟ್ ರಿಮೇನ್ ಸೇಮ್. ಅಂದರೆ ನಾನು ಹೇಳಿದ್ದೆ, ಸೊ ವೈ ಜಾಗದಲ್ಲಿ ಮಕ್ಕಳ ಯಾವ್ದು ಬರುತ್ತೆ, ಸಿ. ವೈ ಆಕ್ಸಿಸ್ ಮೇಲೆ ಸಿ ಬರುತ್ತೆ. ಸೊ ವಾಟ್ ಐ ಆಮ್ ಗೆಟಿಂಗ್ ಹಿಯರ್, ಓಕೆ, ಸೊ ಇಲ್ಲೆಲ್ಲೋ ಒಂದು ಕಡೆ ಸಿ ಅಂತ ಬರುತ್ತೆ, ಇಲ್ಲೆಲ್ಲೋ ಒಂದು ಕಡೆ ಸಿ ಅಂತ ಬರುತ್ತೆ. ಆ್ಯಂಡ್ ಐ ಆಮ್ ರೈಟಿಂಗ್, ಓಕೆ, ಆ್ಯಂಡ್ ಐ ಆಮ್ ರೈಟಿಂಗ್ ಸ್ಟೂಡೆಂಟ್ಸ್ ದ ಗ್ರಾಫ್ ಲೈಕ್ ದಿಸ್. ಈ ರೀತಿ ಬರೀತೀನಿ ನೋಡಿ. Okay, so watch here everyone. So this is the constant function. This is the constant function. ಅರ್ಥ ಆಗಿದೆ ಮಕ್ಕಳೆಲ್ಲರಿಗೂ? This is itself is the constant function, that is f of x is equal to c. ಅರ್ಥ ಆಗ್ತಿದೆಯೇನ್ರ ಎಲ್ಲರಿಗೂ? ಸೊ ಈಗ ನೋಡಿ ಮಕ್ಕಳ, ಇದರಲ್ಲಿ ಡೊಮೈನ್. ಸೊ ಕಮಿಂಗ್ ಟು ದ ಡೊಮೈನ್ ಸ್ಟೂಡೆಂಟ್ಸ್, ನೋಡಿ ಇದೆ ಈಗ ಹೋಗ್ತಾನೆ ಇದೆ ಮಕ್ಕಳ ಮುಂದೆ. ದಿಸ್ ಇಸ್ ಕೀಪ್ ಆನ್ ಮೂವಿಂಗ್. ಇದು ಹೋಗ್ತಾನೆ ಇದೆ ಅಲ್ಲ ಮುಂದೆ. ಸೊ ದಿಸ್ ಇಸ್ ಕೀಪ್ ಆನ್ ಮೂವಿಂಗ್ ಸ್ಟೂಡೆಂಟ್ಸ್. ಇದು ಮುಂದೆ ಹೋಗ್ತಾ ಇದೆ ನೋಡಿ. ಇಟ್ ಇಸ್ ನಾಟ್ ಸ್ಟಾಪಿಂಗ್ ಸ್ಟೂಡೆಂಟ್ಸ್, ಇಟ್ ಇಸ್ ನಾಟ್ ಸ್ಟಾಪಿಂಗ್. ದಿಸ್ ಇಸ್ ನಾಟ್ ಸ್ಟಾಪಿಂಗ್. ಇದು ನೋಡಿ ಸ್ಟಾಪ್ ಆಗ್ತಾ ಇಲ್ಲ. ಓಕೆ, ಸೊ ಇದು ನೋಡಿ ಸ್ಟಾಪ್ ಆಗ್ತಾ ಇಲ್ಲ. ಇದು ದಿಸ್ ಇಸ್ ನಾಟ್ ಎಟ್ ಆಲ್ ಸ್ಟಾಪಿಂಗ್ ಸ್ಟೂಡೆಂಟ್ಸ್. ದಿಸ್ ಇಸ್ ನಾಟ್ ಎಟ್ ಆಲ್ ಸ್ಟಾಪಿಂಗ್. ಇದು ಸ್ಟಾಪ್ ಆಗ್ತಾ ಇಲ್ಲ. ಸೊ ಇಟ್ ಇಸ್ ಜಸ್ಟ್ ಮೂವಿಂಗ್ ಫಾರ್ವರ್ಡ್. ಹೌದಲ್ಲ? ಸೊ ಹಾಗಾದ್ರೆ ಏನಾಗುತ್ತೆ, ಇದರದ್ದು ರಿಫ್ಲೆಕ್ಷನ್ ನೋಡಿ ಮಕ್ಕಳ, ಎಕ್ಸ್ ಆಕ್ಸಿಸ್ ಮೇಲೆ ಇದರದ್ದು ರಿಫ್ಲೆಕ್ಷನ್ ನೋಡಿ. ಕಂಪ್ಲೀಟ್ ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ಕಂಪ್ಲೀಟ್ ಇದೆ. ಇಲ್ಲಿಂದ ಇಲ್ಲಿವರೆಗೆ ಮಕ್ಕಳ ಮೈನಸ್ ಇನ್ಫಿನಿಟಿಯಿಂದ ಪ್ಲಸ್ ಇನ್ಫಿನಿಟಿ ತನಕ ಕೂಡ ನನಗೇನಿದೆ, ಇಮೇಜ್ ಸಿಗ್ತಾ ಇದೆ, ಅಂದ್ರೆ ರಿಫ್ಲೆಕ್ಷನ್ ಸಿಗ್ತಾ ಇದೆ. ಹೌದಲ್ಲ? ಸೊ ಕಂಪ್ಲೀಟ್ ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ನೋಡಿ ಪ್ರತಿಯೊಂದು ಕಡೆ ರಿಫ್ಲೆಕ್ಷನ್ ಸಿಗ್ತಾನೆ ಇದೆ. ಇಲ್ಲಿ ಎವ್ರಿವೇರ್ ಐ ಆಮ್ ಗೆಟಿಂಗ್ ರಿಫ್ಲೆಕ್ಷನ್ ಸ್ಟೂಡೆಂಟ್ಸ್. ಹೌದಲ್ಲ ಮಕ್ಕಳ? ಸೊ ಹಾಗಾದ್ರೆ ಡೊಮೈನ್ ಏನಾಗುತ್ತೆ, ಡೊಮೈನ್ ಇಸ್ ರಿಯಲ್ ನಂಬರ್ ಆರ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದೆ ಎಲ್ಲರಿಗೂ? ಸೊ ವಾಟ್ ಇಸ್ ದ ಡೊಮೈನ್ ಸ್ಟೂಡೆಂಟ್ಸ್? ಡೊಮೈನ್ ಇಸ್ ನಥಿಂಗ್ ಬಟ್ ದ ರಿಯಲ್ ನಂಬರ್ ಆರ್. ವಾಟ್ ಇಸ್ ದ ಡೊಮೈನ್? ದ ಡೊಮೈನ್ ಇಸ್ ನಥಿಂಗ್ ಬಟ್ ದ ರಿಯಲ್ ನಂಬರ್ ಆರ್. ಓಕೆ, ಸೊ ಹಾಗಾದ್ರೆ ರೇಂಜ್ ಏನು ಬರುತ್ತೆ? ವಾಟ್ ಇಸ್ ದ ರೇಂಜ್ ಸ್ಟೂಡೆಂಟ್ಸ್? ಎಸ್, ವಾಟ್ ಇಸ್ ದ ರೇಂಜ್ ಹಿಯರ್? ದ ರೇಂಜ್ ಇಸ್ ನಥಿಂಗ್ ಬಟ್, so what is the range students? The range is nothing but, okay, so ನೋಡಿ reflection on y axis. ನೋಡಿ ಮಕ್ಕಳ, ಇದ್ರದ್ದು ರಿಫ್ಲೆಕ್ಷನ್ ಏನು ಬರುತ್ತೆ y axis ಮೇಲೆ? ವೇರ್ ವಿ ಗೆಟ್ ದ ರಿಫ್ಲೆಕ್ಷನ್ ಸ್ಟೂಡೆಂಟ್ಸ್? ರಿಫ್ಲೆಕ್ಷನ್ ಈ ಜಾಗದಲ್ಲಿ ಬಿಟ್ಟು ಇನ್ನೆಲ್ಲೂ ಬರೋದೇ ಇಲ್ಲ. ಇದೊಂದೇ ಜಾಗದಲ್ಲ ಮಕ್ಕಳ ರಿಫ್ಲೆಕ್ಷನ್ ಬರೋದು. ನೋಡಿ, ಇದೊಂದೇ ಜಾಗದಲ್ಲಿ ರಿಫ್ಲೆಕ್ಷನ್ ಬರೋದು. ದ ರಿಫ್ಲೆಕ್ಷನ್ ಇಸ್ ಕಮಿಂಗ್ ಟು ಓನ್ಲಿ ಒನ್ ಥಿಂಗ್ ಸ್ಟೂಡೆಂಟ್ಸ್. ಎಲ್ಲಿಗೆ ಬರ್ತಿದೆ ಮಕ್ಕಳ? ಹಿಯರ್ ಇಸ್ ದ ಓನ್ಲಿ ಪ್ಲೇಸ್ ವೇರ್ ವಿ ಆರ್ ಗೆಟಿಂಗ್ ರಿಫ್ಲೆಕ್ಷನ್. ಇನ್ನೆಲ್ಲೂ ಕೂಡ ರಿಫ್ಲೆಕ್ಷನ್ ಇಲ್ಲ. ಇದು ಸಿ ಅನ್ನೋ ಒಂದು ಪಾಯಿಂಟ್ ಬಿಟ್ರೆ, ಇಲ್ಲಿ ಸಿ ಅನ್ನೋ ಒಂದು ಪಾಯಿಂಟ್ ಬಿಟ್ಟರೆ ಮಕ್ಕಳ ಎಲ್ಲೂ ಕೂಡ ನನಗೆ ರಿಫ್ಲೆಕ್ಷನ್ ಸಿಗ್ತಾ ಇಲ್ಲ. ಹೌದಲ್ಲ? ಸೊ ದೇರ್ ಫೋರ್ ಸ್ಟೂಡೆಂಟ್ಸ್ ದ ರೇಂಜ್ ಇಸ್ ನಥಿಂಗ್ ಬಟ್ ಸಿ. ಸೊ ರೇಂಜ್ ಏನಾಗುತ್ತೆ ಮಕ್ಕಳ? ರೇಂಜ್ ಇಸ್ ನಥಿಂಗ್ ಬಟ್ ದ ಸಿಂಗಲ್ ಟನ್ ಸೆಟ್ ಸಿ. ಮಕ್ಕಳ ಇದು ಕೂಡ ಸೆಟ್ ಹೇಳಿದ್ದೀನಿ, ಇದು ಕೂಡ ಸೆಟ್. ಅದಕ್ಕೆ ನಾವು ಇಲ್ಲಿ ಈ ತರ ಬರಿತೀವಿ. ಅರ್ಥ ಆಗ್ತಿದ್ಯಾ? ಇಟ್ ಇಸ್ ನಥಿಂಗ್ ಬಟ್ ದ ರೇಂಜ್ ಇಸ್ ಈಕ್ವಲ್ ಟು ಇಸ್ ನಥಿಂಗ್ ಬಟ್ ಸಿಂಗಲ್ ಟನ್ ಸೆಟ್ ಸಿ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗಿದೆ ಮಕ್ಕಳ ಎಲ್ಲರಿಗೂ ಕ್ಲಾರಿಟಿ ಸಿಕ್ಕಿದೆ ಅಲ್ಲ? ರೈಟ್. ಸೊ ದಿಸ್ ಇಸ್ ನಥಿಂಗ್ ಬಟ್ ದ ರೇಂಜ್ ಸಿ. ಮಕ್ಕಳ ಈಗ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ. ಸೊ ಇದಕ್ಕೆ ಒನ್ಸ್ ಅಗೇನ್ 5 ಮಾರ್ಕ್ಸ್ ಬರುತ್ತೆ. ಬಟ್ ಈಗ ನನಗೆ ನಿಮಗೆಲ್ಲ ಇಂಟ್ರೆಸ್ಟ್ ಇದೆಯಾ ಇಲ್ವೋ ಅಂತ ಗೊತ್ತಾಗಬೇಕು ಮಕ್ಕಳ. ಸೊ ಅದಕ್ಕೆ ಲಾಸ್ಟ್ 5 ಮಿನಿಟ್ಸಲ್ಲಿ ಹೇಳ್ತಾ ಇದ್ದೀನಿ. ಸೊ ನಿಮ್ಗೇನಾದರೂ ಉಳಿದಿರೋ ಗ್ರಾಫ್ಸ್ ಇನ್ನೂ 6 ಗ್ರಾಫ್ಸ್ ಇದೆ. ಹೌದಲ್ಲ? ಸೊ ಪಾಲಿನಾಮಿಯಲ್ ಫಂಕ್ಷನ್ಸ್ ಬರುತ್ತೆ, ರ್ಯಾಷನಲ್ ಫಂಕ್ಷನ್ಸ್ ಬರುತ್ತೆ. ಪಾಲಿನಾಮಿಯಲ್ ಫಂಕ್ಷನಲ್ಲಿ 2 ಬರುತ್ತೆ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್, ಅದ್ರದ್ದು ಪ್ರಾಪರ್ಟೀಸ್ ಹೇಳ್ಕೊಡ್ತೀನಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಮಕ್ಕಳ ರ್ಯಾಷನಲ್ ಫಂಕ್ಷನ್ ಬರುತ್ತೆ, ಮಾಡ್ಯುಲಸ್ ಫಂಕ್ಷನ್, ಸಿಗ್ನಮ್ ಫಂಕ್ಷನ್, ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್. ಇದೆಲ್ಲದ್ರದ್ದು ಕೂಡ ನಿಮಗೆ ಪ್ರಾಪರ್ಟೀಸ್ ಬೇಕು, ಗ್ರಾಫ್ ಬೇಕಂದ್ರೆ ಮಕ್ಕಳ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ, ಸರ್ ವಿ ವಾಂಟ್ ಗ್ರಾಫ್ ಸರ್ ಪ್ಲೀಸ್ ಟೀಚ್. ಇಷ್ಟು ಬರಿಬೇಕು. ವಿ ವಾಂಟ್ ಗ್ರಾಫ್ ಪ್ಲೀಸ್ ಟೀಚ್, ವಿ ಆರ್ ಇಂಟ್ರೆಸ್ಟೆಡ್. ಇಷ್ಟು ಪೂರ್ತಿ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದ್ರೆ ಮಕ್ಕಳ ಮಾತ್ರ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಟ್ರಿಗ್ನೋಮೆಟ್ರಿ ಜೊತೆ ಅದನ್ನು ಟೀಚ್ ಮಾಡ್ತೀನಿ. ಐ ರಿಪೀಟ್ ಒನ್ಸ್ ಅಗೇನ್ ಸ್ಟೂಡೆಂಟ್ಸ್, ವಿ ವಾಂಟ್ ಗ್ರಾಫ್, ವಿ ಆರ್ ಇಂಟ್ರೆಸ್ಟೆಡ್, ಪ್ಲೀಸ್ ಟೀಚ್. ವಿ ವಾಂಟ್ ಗ್ರಾಫ್, ವಿ ಆರ್ ಇಂಟ್ರೆಸ್ಟೆಡ್, ಪ್ಲೀಸ್ ಟೀಚ್. ಇಷ್ಟು ಬಂದರೆ ಮಕ್ಕಳ ಮಾತ್ರ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಮಿನಿಮಮ್ 5 ಜನ ಮಕ್ಕಳು ಕಮೆಂಟ್ ಮಾಡಿದ್ರು ಸಾಕು ನನಗೆ. ಓಕೆ, ಸೊ ಹಾಗಾದರೆ ಖಂಡಿತ ನಾನು ನಿಮಗೆ ಮಕ್ಕಳು ನೆಕ್ಸ್ಟ್ ಟ್ರಿಗ್ನೋಮೆಟ್ರಿಯಲ್ಲಿ ಇಷ್ಟನ್ನು ಕೂಡ ನಾನು ಟೀಚ್ ಮಾಡ್ತೀನಿ. ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀರಿ, ಯಾಕಂದ್ರೆ ಲಾಸ್ಟಲ್ಲಿ ಹೇಳ್ತಿರೋ ಕಾರಣನೇ ಇದು. ಎಷ್ಟು ಜನ ನೋಡ್ತೀರಾ ಮಕ್ಕಳ ನನಗೆ ಗೊತ್ತಾಗುತ್ತದು. ಸೊ ಎಷ್ಟು ಜನ ಲಾಸ್ಟ್ ತನಕ ನೋಡ್ತೀರಿ ಅಂತ ಅನ್ನೋದು ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಲಾಸ್ಟ್ ಸೆಟ್ಸ್ ಅಂತೂ ಯಾರು ನೋಡಿಲ್ಲ, ಕ್ಲಿಯರಾಗಿ ನೋಡಿಲ್ಲ, ನಿಮಗೆಲ್ಲ ಬೇಕಾಬಿಟ್ಟಿ ಆಗಿದೆ. ಸೊ ಇಂಟ್ರೆಸ್ಟ್ ಇಲ್ಲ, ಹೌದಲ್ಲ? ಸೊ ರೈಟ್. ಸೊ ಆ ಕಾರಣಕ್ಕೆ ಮಕ್ಕಳ ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಟ್ಟು ನಾನು ಮುಂದೆ ಹೇಳ್ತಾ ಇದ್ದೀನಿ. ಸೊ ಉಳಿದಿರೋ ಗ್ರಾಫ್ಸ್ಗಳು ಬೇಕು ನಿಮಗೆ ಅಂತಂದರೆ
ನಾನು ನಿಮಗೆ ಟ್ರಿಗ್ನೋಮೆಟ್ರಿ ಟೈಮಲ್ಲಿ ಹೇಳ್ತೀನಿ ಮಕ್ಕಳ. ದೆರ್ ವಿಲ್ ಲಾಟ್ ಆಫ್ ವಾಟ್ ಇನ್ಫಾರ್ಮೇಷನ್ ಫಾರ್ ಯು. ಡೊಮೈನ್ ರೇಂಜ್ ಬಗ್ಗೆ ತುಂಬ ಇನ್ಫಾರ್ಮೇಷನ್ಸ್ ಕೊಡ್ತೀನಿ. ಟ್ರಿಗ್ನೋಮೆಟ್ರಿ ಕೂಡ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ ಮಕ್ಕಳ. ಬಟ್ ಯು ನೀಡ್ ಟು ಕಮೆಂಟ್ ದಿಸ್. ಓಕೆನಾ? ಸೊ ಹಾಗಾದ್ರೆ ಈ ಕ್ಲಾಸ್ ಇಲ್ಲಿಗೆ ಮುಗಿಸ್ತೀನಿ ಮಕ್ಕಳ. ಈ ಕ್ಲಾಸ್ ಇಲ್ಲಿಗೆ ಮುಗಿಸ್ತೀನಿ. ಸೊ ಲೆಟ್ ಮಿ ಸಿ ಎಷ್ಟು ಜನ ಇದನ್ನ ಕಮೆಂಟ್ ಮಾಡ್ತೀನಿ ಅಂತ ನಾನು ನೋಡ್ತೀನಿ. ಓಕೆನಾ? ಸೊ ಸಿ ಯು ಆಲ್ ಸ್ಟೂಡೆಂಟ್ಸ್, ಕೀಪ್ ವರ್ಕಿಂಗ್ ಹಾರ್ಡ್. ಮುಂದಿನ ಕ್ಲಾಸಲ್ಲಿ ಸಿಗೋಣ, ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಮಕ್ಕಳ. ಆಲ್ ದ ಬೆಸ್ಟ್.